ಸರ್ಕಾರಿ ರಾಮನಾರಾಯಣ್ ಚಲ್ಲರಂ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆಯುವ ಬಡ ವಿದ್ಯಾರ್ಥಿನಿಯರ ಪ್ರವೇಶಾತಿ ಪರೀಕ್ಷಾ ಶುಲ್ಕ ಪಾವತಿಗಾಗಿ ನೆರವು. ವಿದ್ಯಾರ್ಥಿ ಸಹಾಯ ನಿಧಿ ಸ್ಥಾಪಿಸಿದ್ದು, ಆಸಕ್ತರು ಈ ಕೆಳಗಿನ ಖಾತೆಗೆ ದೇಣಿಗೆ ನೀಡಬಹುದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಥ್ಯಾಂಕ್ಸ್ ವಿತ್ ಅಂಕಲ್ಗೆ ಮತ್ತೊಂದು ಹೊಸ ಎಪಿಸೋಡ್. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಬಿ ಚಂದ್ರಶೇಖರ್ ಸರ್ ಅವರು. ಅವ್ರನ್ನು ಕೂಡ ನಮ್ಮ ಥ್ಯಾಂಕ್ಸ್ ವಿತ್ ಅಂಕಲ್ಗೆ ಕುಟುಂಬಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ತೆ ಅಂಡ್ ವೆಲ್ಕಮ್ ಯು ಸರ್. ಥ್ಯಾಂಕ್ ಯು. ಖುಷಿನೂ ಆಗ್ತಾ ಇದೆ, ಒಂದು ಕಡೆ ನರ್ವಸ್ ಕೂಡ ಆಗ್ತಾ ಇದೆ. ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಅವ್ರ ಜೊತೆ ಮಾತಾಡ್ಬೇಕಾದ್ರೆ, ಸರ್ ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್, ದೂರದಿಂದ ಎಷ್ಟು ದಿನ ದೂರದಿಂದ ಮಾತಾಡ್ತಾ ಹೇಳ್ಕೊಂಡು ಓಡಾಡ್ತಿದ್ವಿ. ಬಟ್ ಇವತ್ತು ಅವ್ರ ಜೊತೆ ಕೂತ್ಕೊಂಡು ಒಂದು ಸರ್ ಈ ಥರ ನಾನು ಒಂದು ಹೊಸ ಚಾನಲ್ ಮಾಡಿದ್ದೀನಿ, ಅದಕ್ಕೆ ನೀವು ಇಂಟರ್ವ್ಯೂ ಕೊಡಬೇಕು ಅಂತ ಹೇಳಿದಾಗ ತುಂಬ ಖುಷಿಯಿಂದ ಒಪ್ಕೊಂಡು ನಾನು ಮಾಡ್ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು. ಈ ರೀತಿ ಸಪೋರ್ಟ್ ಸಿಕ್ಕಾಗ ನನಗೆ ನಾನು ಮಾಡ್ಬೋದು ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನನ್ನಲ್ಲೂ ಬೆಳೆಯುತ್ತೆ. ಅವರು ಕೂಡ ಒಬ್ಬ ಪ್ರಿನ್ಸಿಪಲ್ ಮಾತ್ರ ಅಲ್ಲದೆ ಒಬ್ಬ ಉತ್ತಮ ಬರಹಗಾರರು ಕೂಡ, ಒಬ್ಬ ಒಳ್ಳೆ ನಾಲೆಜ್ಫುಲ್ ಪರ್ಸನ್. ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಅವರ ಲೈಫ್ ಜರ್ನಿನ ತಿಳ್ಕೊಳ್ಳೋಣ. ಈ ವಿಡಿಯೋಲಿ ನಿಮ್ಗೆ ಏನು ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಏನು ನಾಲೆಜಬಲ್ ಅನ್ಸುತ್ತೆ ಅದನ್ನ ನೀವು ತಗೊಳ್ಳಿ, ಬೇಡದಿರೋದನ್ನ ಹೊರಗಡೆ ಹಾಕಿ ಅಂತ ಹೇಳ್ತೀವಿ. ಈ ಎಪಿಸೋಡ್ನ ಮತ್ತೆ ಶುರು ಮಾಡೋಣ. ನಮಸ್ತೆ ಸರ್ ಅಂಡ್ ವೆಲ್ಕಮ್ ಬ್ಯಾಕ್. ನಮಸ್ತೆ ಸರ್. ನಿಮ್ದು ಬಯೋಡೇಟಾನ ನಾನು ಓದ್ಬೇಕಾದ್ರೆ ಅನ್ಕೊಂಡೆ, ಒಬ್ಬ ಮನುಷ್ಯ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಬಾಲ್ಯದ ಜೀವನ ಯಾವ ತರ ಇತ್ತು? ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ ಸರ್? ಸರ್, ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನೊಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಬೋದು. ನಾವು ಒಂದು ಸಣ್ಣ ಹಳ್ಳಿ, ಒಂದು ಹಾಸನ ಜಿಲ್ಲೆಯಲ್ಲಿ ಬ್ರಹ್ಮದೇವರಹಳ್ಳಿ ಅಂತ ಹೇಳಿ ಒಂದು ಸಣ್ಣ ವಿಲೇಜ್. ನಮ್ಮ ಊರಿಗೆ ಬಹುಶಃ ಕನೆಕ್ಟಿವಿಟಿ, ನಾವು ಚಿಕ್ಕಂದಿನಲ್ಲಿದ್ದಾಗ ರೋಡು ಇರಲಿಲ್ಲ, ಒಂದು ಬಸ್ಗಳ ವ್ಯವಸ್ಥೆ ಇರಲಿಲ್ಲ, ಏನೂ ಇರಲಿಲ್ಲ. ಅಂಥ ಒಂದು ಕುಗ್ರಾಮದಲ್ಲಿ ಬೆಳೆದಿದ್ದು. ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ ಕೂಡ ಸರ್ಕಾರಿ ಕಾಲೇಜಿನಲ್ಲೇ ಬಹುತೇಕ ನಡೆದಿದ್ದು. ಆ ಮಾವಿನಕೆರೆ ಅಂತೇಳಿ ಪ್ರಾಥಮಿಕ ಶಿಕ್ಷಣ, ಅದಾದಮೇಲೆ ಕೆಂಕೆರೆ ಅಂತೇಳಿ ಒಂದು ಹಳ್ಳಿನಲ್ಲಿ ಪ್ರೌಢ ಶಿಕ್ಷಣ ಆಯಿತು, ಮಿಡ್ಲ್ ಕ್ಲೈಮೇಟ್ ಸ್ಕೂಲು, ಹಿರಿಯ ಪ್ರಾಥಮಿಕ ಶಾಲೆ. ಅದಾದ ನಂತರ ಹೈಸ್ಕೂಲ್ನಲ್ಲಿ ರೂರಲ್ ಹೈಸ್ಕೂಲ್ ಅಂತ ಹೇಳಿ ಚಿಂದೇನಹಳ್ಳಿ ಗಡಿ ಅಂತ ಹೇಳಿ ಅಲ್ಲಿ ನನ್ನ ಹೈಸ್ಕೂಲ್ ಶಿಕ್ಷಣ ಆಯಿತು. ಅದಾದ ನಂತರ PUC ನಾನು ಚನ್ನರಾಯಪಟ್ಟಣದ ನವೋದಯ ಜೂನಿಯರ್ ಕಾಲೇಜಿನಲ್ಲಿ PUC ಮುಗಿಸಿದೆ. ಅದಾದಮೇಲೆ ಪದವಿ ಡಿಗ್ರಿಯನ್ನು BComನನ್ನು ನಾನು ಕಲ್ಪತರು ಕಾಲೇಜ್ ತಿಪ್ಟೂರಿನಲ್ಲಿ ನಾನು ಮಾಡಿದೆ. ಮತ್ತು ಮಾಸ್ಟರ್ ಡಿಗ್ರಿ MComನ ನಾನು ಬ್ಯಾಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ. ನಂತರ MTA MBA ಈ ಥರ ಅಡಿಷನಲ್ ಕೋರ್ಸ್ ಕೂಡ ನಾನು IGNOU ಮೂಲಕ ಮಾಡಿದೆ. MPhil ಕೂಡ IGNOU ಮೂಲಕ ಮಾಡಿದೆ. ನಂತರ PhD ಪದವಿಯನ್ನು ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ನಾನು ಕಂಪ್ಲೀಟ್ ಮಾಡಿದೆ. ಇದಿಷ್ಟು ನನ್ನ ಅಕಾಡೆಮಿಕ್ ಜರ್ನಿ. ಆದರೆ ನನ್ನ ಬಾಲ್ಯ ಜೀವನ ಅಷ್ಟೊಂದು ಆನಂದಕರವಾಗಿ, ಸುಖಕರವಾಗಿ, ಜಾಯ್ಫುಲ್ಲಾಗಿ ಏನು ಇರಲಿಲ್ಲ. ಯಾಕೆ ಅಂತ ಹೇಳಿದರೆ, ನಾವು ನಮ್ಮ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ, ನಮ್ಮ ತಂದೆ ಬೇಸಿಕಲಿ ಫಾರ್ಮರ್. ಅವರು ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಬೆಳಗಿಂದ ಸಾಯಂಕಾಲದವರೆಗೂ ಹೊಲ, ಗದ್ದೆ, ತೋಟ ಅಲ್ಲೇ ಅವರು ಹೆಚ್ಚು ಸಮಯ ಕಳೀತಾ ಇದ್ರು. ಓದಿನ ಕಡೆ ಅಷ್ಟೊಂದು ಗಮನ, ಅಷ್ಟೊಂದು ಮಹತ್ವ ಅವರಿಗೆ ಅಷ್ಟು ತಿಳುವಳಿಕೆ ಕೂಡ ಇರಲಿಲ್ಲ. ಆದರೂ ಸಹ ನನ್ನನ್ನು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿಸಿರೋದಕ್ಕೆ ನಾನು ಯಾವಾಗಲೂ ಕೂಡ ಇವತ್ತು ಸಾಧನೆ ಮಾಡಿದರೆ ಇದರೆಲ್ಲ ಶ್ರೇಯಸ್ಸು, ಯಶಸ್ಸು ನನ್ನ ತಂದೆ ತಾಯಿಗಳಿಗೆ ಮೊದಲನೇದಾಗಿ ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಇದರ ಜೊತೆಗೆ ನನ್ನ ಬಾಲ್ಯ ಜೀವನದಲ್ಲಿ ನಾನು ಅಷ್ಟೊಂದು ಬಹಳ ಸೀರಿಯಸ್ ಸ್ಟೂಡೆಂಟ್ ಆಗಿರಲಿಲ್ಲ, ವಿದ್ಯಾರ್ಥಿಯಾಗಿ. ತುಂಬ ಒಂದು ರೀತಿಯ ನಟೋರಿಯಸ್ ಆಟಿಟ್ಯೂಡ್ ನನ್ನಲ್ಲಿತ್ತು. ಅಂದರೆ ಹುಡುಗರ ಜೊತೆ ಜಗಳ ಮಾಡೋದು, ಗಲಾಟೆ ಮಾಡೋದು, ಇದೆಲ್ಲ ಇತ್ತು. ಅದರಿಂದ ಎಷ್ಟೋ ಜನ ನಮ್ಮ ತಾಯಿ ಕೂಡ ಕಣ್ಣೀರು ಹಾಕಿರೋದು ಉಂಟು. ನೆನೆಸ್ಕೊಂಡ್ರೆ ಇವಾಗಲೂ ನನ್ನ ಕಣ್ಣೀರು ಬರುತ್ತೆ. ನನ್ನ ಹೊಟ್ಟೆನಲ್ಲಿ ಎಂಥ ಮಗ ಹುಟ್ಟಿದ ಅಂತ ಹೇಳಿ ಅವರು ಬಹಳ ಚಿಂತೆ ಮಾಡಿರೋದು ದಿನಗಳು ಕೂಡ ಉಂಟು. ಹಾಗಾಗಿ ಬಹುಶಃ ನಾನು ಇವತ್ತು ಶಿಸ್ತಿಗೆ ಹೆಚ್ಚು ಒತ್ತು ಕೊಡೋದು ನನ್ನ ಬಾಲ್ಯ ಜೀವನ ನೆನೆಸ್ಕೊಂಡೆ. ನಾನು ಹೆಚ್ಚು ನನ್ನ ವಿದ್ಯಾರ್ಥಿಗಳು ಈಗ ಆಗಬಾರ್ದು ಅಂತ ಹೇಳಿ ಹೆಚ್ಚು ನಾನು ಹೊತ್ತನ್ನ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತೀನೋ, ಶಿಸ್ತಿಗೂ ಕೂಡ ಅದಕ್ಕಿಂತ ಹೆಚ್ಚು ಮಹತ್ವವನ್ನು ನಾನು ಪ್ರತಿ ಕಾಲೇಜಿನಲ್ಲಿ ನಾನು ಅಧ್ಯಾಪಕನಾಗಿದ್ದಾಗಿರ್ಬೋದು, ಪ್ರಾಂಶುಪಾಲನಾಗಿದ್ದಾಗಿರ್ಬೋದು ನಾನು ಕೊಡ್ತಾ ಬಂದಿದ್ದೀನಿ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿ ನನ್ನ ಬಾಲ್ಯ ಜೀವನ. ನಾನು ಸರಿಯಾದ ರೀತಿಯಲ್ಲಿ ಓದೋದು, ಬರೆಯೋದು ಯಂಗ್ ಏಜ್ನಲ್ಲಿ ಮಾಡದೇ ಇರೋದ್ರಿಂದ ನಾನು 10th ಸ್ಟ್ಯಾಂಡರ್ಡಲ್ಲಿ ಇನ್ಫ್ಯಾಕ್ಟ್ ನಾನು ಫೇಲ್ ಆಗಿದ್ದೆ. ಯಾರೂ ನಂಬಲ್ಲ ನಾನು 10th ಸ್ಟ್ಯಾಂಡರ್ಡಲ್ಲಿ ಫೇಲ್ ಆಗಿದ್ದೀನಿ ಅಂತ ಹೇಳಿದರೆ. ಇವತ್ತು 10th ಸ್ಟ್ಯಾಂಡರ್ಡ್ ಫೇಲ್ ಆಗಿ ನಾನು ಕಷ್ಟ ಸುಖ ಹೊಲ ಗದ್ದೆನಲ್ಲಿ ತೋಟ ಮಾಡೋದ್ರ ಮೂಲಕ
ಆ ಕಷ್ಟದ ಅರಿವುಗಳು ನನಗೆ ಆದ ನಂತರ ನನಗೆ ಒಂದು ಜ್ಞಾನೋದಯ ಆಯಿತು. ಅಲ್ಲಿಂದ ನಾನು ಬಹುಶಃ ಮಾಸ್ಟರ್ ಡಿಗ್ರಿ ಬರೋವರೆಗೂ ಕೂಡ ಇಡೀ ಕ್ಲಾಸಲ್ಲಿ ನಂದೇ ಹೈಯೆಸ್ಟ್ ಮಾರ್ಕ್ಸ್ ಸಿಗ್ತಾ ಇತ್ತು. ಇದು ಒಂದು ಹೆಮ್ಮೆ ಅನ್ಸುತ್ತೆ. ಯಾರೂ ನಂಬಲ್ಲ, ನಾನು 10th ಫೇಲ್ ಆಗಿದ್ದೆ ನಾನು ಅಂದರೆ ಸುಳ್ಳು ಹೇಳ್ತಾ ಇದೀಯ ನೀನು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದಾದ ನಂತರ PUC ಇರ್ಬೋದು, ಇಡೀ ನವೋದಯ ಜೂನಿಯರ್ ಕಾಲೇಜ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ನಂದೇನೆ, BCom ಕೂಡ ಹೈಯೆಸ್ಟ್ ನಂದೇನೆ, MCom ಕೂಡ ಹೈಯೆಸ್ಟ್ ನಂದೇನೆ, ರ್ಯಾಂಕ್ ಕೂಡ ಗಳಿಸಿದೆ. ಇದೆಲ್ಲ ಒಂದು ರೀತಿಯಲ್ಲಿ ನನಗೆ ಎಷ್ಟು ಸಾರಿ ನಂಬಲಿಕ್ಕೆ ಆಗಲ್ಲ. ಆಮೇಲೆ ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದಂಥ ಅಲ್ಲಿ ಇದ್ದಂಥ ಗುರುಗಳು, ಅಧ್ಯಾಪಕರು ನಾನು ಹೀಗಾಗಿದ್ದೀನಿ ಅಂತಂದರೆ ಅವ್ರಿಗೆ ಇನಿಷಿಯಲ್ ಸ್ಟೇಜಲ್ಲಿ ನಂಬಲಿಕ್ಕೆ ಆಗಲಿಲ್ಲ. ಏಕೆಂದರೆ ಈ ಥರ ಒಂಥರ ಭಾಳ ತುಂಬ ಒಂಥರ ರಫ್ ಆಗಿದ್ದಂಥ ಹುಡುಗ ಈ ರೀತಿಯ ಒಂದು ಶೈಕ್ಷಣಿಕವಾಗಿ ಉತ್ತಮ ಬದಲಾವಣೆಯನ್ನು ಆಗಿದ್ದಾನೆ ಅನ್ನೋದಕ್ಕೆ ಅವ್ರಿಗೆ ಇನಿಷಿಯಲ್ ಸ್ಟೇಜಲ್ಲಿ ನಂಬಲಿಕ್ಕೆ ಆಗಲಿಲ್ಲ. ನಾನು ನಂತರ ಇಷ್ಟೆಲ್ಲ ಸಾಧನೆ ಮಾಡಿದ ನಂತರ ನಾನು ಓದಿದ ಎಲ್ಲ ಸ್ಕೂಲು ಕಾಲೇಜುಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀನಿ. ಹಲವಾರು ಕಾರ್ಯಕ್ರಮಗಳಿಗೆ ಅವರು ನನ್ನನ್ನು ಗೆಸ್ಟಾಗಿ ಕೂಡ ಕರೆಸಿದ್ದಾರೆ. ಅದು ನನಗೆ ಹೆಮ್ಮೆ ಅನಿಸುತ್ತೆ. ಆಗ ನನ್ನ ನಿಜ ಜೀವನದ, ನನ್ನ ಬಾಲ್ಯ ಜೀವನದಲ್ಲಿ ನನ್ನ ನಡವಳಿಕೆಯ ಬಗ್ಗೆ ಎಲ್ಲದೂ ಕೂಡ ನಾನು ಅವ್ರ ಹತ್ರ ಹಂಚ್ಕೊಂಡಿದ್ದೀನಿ. ನನಗೆ ಒಂದೇ ಉದ್ದೇಶ, ನನ್ನ ವಿದ್ಯಾರ್ಥಿಗಳು ಆ ರೀತಿಯಲ್ಲಿ ಆಗಬಾರ್ದು ಅಂತ. ಬಹುಶಃ ಇಲ್ಲಿ ನಾನು ಅನಿಸ್ಬೋದು, ಇದೇ RC ಕಾಲೇಜಿನ ನಾನು ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ನಾನು ಮೊದಲನೇದಾಗಿ ವಿವೇಕಾನಂದ ಡಿಗ್ರಿ ಕಾಲೇಜಿನಲ್ಲಿ. ಅಲ್ಲಿ ನಾನು ವೃತ್ತಿ ಪ್ರಾರಂಭ ಮಾಡಿದಾಗ 91ನಲ್ಲಿ ನನಗಿಂತ ಸ್ಟೂಡೆಂಟ್ಸ್ ತುಂಬ ಎತ್ತರಿಗಿರ್ತಾ ಇದ್ರು, ತುಂಬ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳಿದ್ರು. ಅಲ್ಲಿ ನಾನು ಪ್ರಿಪೇರ್ ಆಗಿ ಕ್ಲಾಸ್ಗೆ ಹೋದರೆ ಎಲ್ಲವುದು ಕೂಡ ಅರ್ಧ ಗಂಟೆಗೆ ಮುಗಿದೋಗ್ತಾ ಇತ್ತು 1 ಅವರ್ ಕ್ಲಾಸ್ಗೆ. ಇನ್ನು ಹಾಫ್ ಅನ್ ಅವರ್ ಏನು ಮಾಡೋದು ಸ್ಟಾರ್ಟಿಂಗ್ನಲ್ಲಿ, ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ನಲ್ಲಿ. ಈ ಥರ ಒಂದು ಎಲ್ಲ ನನ್ನ ಪ್ರಾರಂಭದ ವೃತ್ತಿ ಜೀವನದಲ್ಲಿ ಕೆಲವೊಂದು ಘಟನೆಗಳನ್ನು ನೆನಪಿಸ್ಲಿಕ್ಕೆ ಪ್ರಾರಂಭ ಮಾಡ್ದೆ. ಆವಾಗ ನನಗೆ ಅಲ್ಲಿ ಪ್ರೊಫೆಸರ್ ಗೋವಿಂದಯ್ಯ ಅಂತ ಪ್ರಿನ್ಸಿಪಾಲ್ರಾಗಿದ್ದರು, ಪ್ರಾಂಶುಪಾಲರು. ಅವರು ತುಂಬ ಮಾನಸಿಕವಾಗಿ ಧೈರ್ಯ ತುಂಬಿ, ನೀನು ರ್ಯಾಂಕ್ ಹೋಲ್ಡರು, ನೀನು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ಯಾ, ನೀನು ಖಂಡಿತ ಆ ಹುಡುಗರು ದೊಡ್ಡವರು ಅಂತ ನೀನು ಹೆದರ್ಕೋಬೇಡ, ಧೈರ್ಯವಾಗಿ ನೀನು ಪ್ರಿಪೇರ್ ಆಗಿ ಪಾಠ ಮಾಡು ಅಂತ ಹೇಳಿದರು. ಆ ನಂತರ ಐ ಬಿಕೇಮ್ ಎ ವೆರಿ ವೆರಿ ಪಾಪ್ಯುಲರ್ ಟೀಚರ್ ದೆನ್. ಅದು ಒಂದು ಭಾಗ. ಅಲ್ಲಿಂದ ನನಗೆ 92ನಲ್ಲಿ KPSC ಮೂಲಕ ನಾನು ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾದೆ. ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗಿ ನಾನು ಕಾರ್ಕಳದಲ್ಲಿ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ. ಅಲ್ಲಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಮನಗರಕ್ಕೆ ವರ್ಗಾವಣೆ ಆಯಿತು. ಅಲ್ಲಿಂದ ಮಹಾರಾಣಿ ಕಾಲೇಜು ಬೆಂಗಳೂರು, ಅಲ್ಲಿಗೆ ವರ್ಗಾವಣೆ ಆಯಿತು. ಮಹಾರಾಣಿ ಕಾಲೇಜಲ್ಲಿ ಸುಮಾರು 10-12 ವರ್ಷ ನಾನು ಕಾರ್ಯನಿರ್ವಹಿಸಿದೆ. ಅಲ್ಲಿ ಸಾಧನೆ ಮಾಡಿದ್ದು ಬೇಕಾದಷ್ಟಿದೆ, ಅದು ಹೇಳ್ತಾ ಹೋದರೆ ಬಹುಶಃ ಒಂದು ದಿನ ಸಾಕಾಗಲ್ಲ. ನಾನು ಅಲ್ಲಿ ಅಧ್ಯಾಪಕನಾಗಿ ಅಷ್ಟೇ ಇದ್ದೆ, ನಾನು HOD ಕೂಡ ಆಗಿರಲಿಲ್ಲ, ಆದರೆ ಪ್ರಾಂಶುಪಾಲನೂ ಕೂಡ ಆಗಿರಲಿಲ್ಲ ಆವಾಗ. ಬಹುಶಃ ಆವಾಗ ಅಲ್ಲಿ ತುಂಬ ಶಿಕ್ಷಣಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಭಾಳ ಕಡಿಮೆ ಇತ್ತು. BComಗೆ ಒಂದೇ ಸೆಕ್ಷನ್ ಇತ್ತು, BBAಗೆ ಒಂದೇ ಸೆಕ್ಷನ್ ಇತ್ತು. ನಾನು ಅದನ್ನು ಹೋರಾಟ ಮಾಡಿ BComನ 4-5 ಸೆಕ್ಷನ್ ಮಾಡಿದೆ, BBA 2 ಸೆಕ್ಷನ್ ಮಾಡಿ ಹೆಚ್ಚು ವಿದ್ಯಾರ್ಥಿಗಳು ಆ ಕಾಲೇಜಿನಲ್ಲಿ ಪ್ರವೇಶ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮಾಡಿದೆ. ಮತ್ತು ಅಲ್ಲಿ ನೀವು ನಂಬಲ್ಲ, MBA ಕೋರ್ಸ್ ಪ್ರಾರಂಭ ಮಾಡಬೇಕು ಅಂತ ನನಗೆ ಒಂದು ಐಡಿಯಾ ಬಂತು. ಬಡ ಮಕ್ಕಳು ಆವಾಗ MBA ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಇತ್ತು 2004-05ರಲ್ಲಿ. ನಾನು MBA ಕೋರ್ಸ್ ಪ್ರಾರಂಭ ಮಾಡಬೇಕು ಅಂತ ಬಂದಾಗ ನನಗೆ ಅಲ್ಲಿನ ಇದ್ದ ಪ್ರಾಂಶುಪಾಲರಿಂದ ಆಗಲಿ ಮತ್ತೊಬ್ಬ ಸಹೋದ್ಯೋಗಿ ಅಷ್ಟೊಂದು ಸಪೋರ್ಟ್ ಸಿಗದೇ ಇದ್ದಾಗ ನನಗೆ ಒಂದೇ ಕನಸು ಇರ್ತಾ ಇತ್ತು, ನಾನು ಒಂದು ಸಣ್ಣ ಗ್ರಾಮದಿಂದ ಬಂದಿದ್ದೀನಿ, ನನಗೆ ಶಿಕ್ಷಣ ಸಿಗದೇ ಇದ್ದರೆ ನಾನಿವತ್ತು ಈ ರೀತಿ ಬದಲಾಗ್ತಿರ್ಲಿಲ್ಲ. ಈ ರೀತಿ ಬಡ ಮಕ್ಕಳಿಗೆ ಖಂಡಿತ ಶಿಕ್ಷಣ ಸಿಗಲೇಬೇಕು, ಹೈಯರ್ ಎಜುಕೇಷನ್ ಸಿಗಬೇಕು ಅಂತ ಹೇಳಿ ನಾನು ಏನಾದರೂ ಮಾಡಿ MBA ಪ್ರೋಗ್ರಾಮ್ ಮಾಡಲೇಬೇಕು ಅಂತ ಹೇಳಿ, ನಂಬಲ್ಲ ನೀವು, ನಾನು ಆ ದಿನ ನನ್ನ ಸ್ವಂತ ಖರ್ಚಾಕೊಂಡು AICTಗೆ ಪ್ರಪೋಸಲ್ ಸಬ್ಮಿಟ್ ಮಾಡಿ ಡೆಲ್ಲಿಗೆ ಹೋಗಿ ಬಂದು ನನ್ನ ಸ್ವಂತ ಸ್ಯಾಲ್ರಿಯಿಂದ, ಇದೆಲ್ಲ ನನ್ನ ಸಹೋದ್ಯೋಗಿಗೂ ಗೊತ್ತು, ಸಹೋದ್ಯೋಗಿ ಮಿತ್ರರಿಗೂ ಕೂಡ ಗೊತ್ತು, ಚಂದ್ರಶೇಖರ್ ಏನು ಹುಚ್ಚ ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಆದರೆ ನನಗೆ ಒಂದೇ ಇತ್ತು, ನಾನು ಕಷ್ಟಪಟ್ಟು ಬಂದಿದ್ದೀನಿ, ಈ ಕಷ್ಟದಲ್ಲಿರೋ ಮಕ್ಕಳಿಗೆ ಒಂದು ಹೈಯರ್ ಎಜುಕೇಷನ್ಗೆ ಒಂದು ಓಪನ್ ಅವಕಾಶಗಳು ಸಿಗಬೇಕು ಅನ್ನೋ ಒಂದೇ ಕಾರಣದಿಂದ ನಾನು ಅದನ್ನು AICTಗೆ ಡೆಲ್ಲಿಗೆ ಹೋಗಿಬಿಟ್ಟು ಅದನ್ನು AICT ಪ್ರಪೋಸಲ್ನ ಸಬ್ಮಿಟ್ ಮಾಡಿ ಅಪ್ರೂವ್ ಆಗಿ ಅಲ್ಲಿಂದ ಎಕ್ಸ್ಪರ್ಟ್ ಕಮಿಟಿ ಬಂದು ಅದನ್ನು ಕೋರ್ಸ್ ಸ್ಯಾಂಕ್ಷನ್ ಮಾಡಿ MBA ಪ್ರೋಗ್ರಾಮ್ ಇವತ್ತು ಸಕ್ಸಸ್ಫುಲ್ಲಾಗಿ ಮಹಾರಾಣಿ ಕಾಲೇಜಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದರ ಹಿಂದೆ ನನ್ನ ಪರಿಶ್ರಮ ಖಂಡಿತ ಇದೆ. ನನಗೆ ವೆನ್ ಐ ಲುಕ್ ಬ್ಯಾಕ್ ಅದು ತುಂಬ ಒಂಥರ ಸಂತೋಷ ಕೂಡ ಸಿಗ್ತಾ ಇದೆ. ಆ ದಿನ ನಾನು ಅಲ್ಲಿ ಆ ಕಾಲೇಜಿಗೆ ತುಂಬ ಪ್ರವೇಶ ಜಾಸ್ತಿ ಆಯಿತು, ಎಲ್ಲ ಆಯಿತು, ರೂಮ್ಗಳ ಕೊರತೆ ಇತ್ತು. ಅಂದಿನ ನಾನು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು, ಅವ್ರನ್ನೆಲ್ಲ ಸಂಪರ್ಕಿಸಿ ಕಾಲೇಜಿಗೆ ಒಂದ್ಸಾರಿ ಇನ್ವೈಟ್ ಮಾಡಿದೆ. ಹೆಚ್ಚು ವಿದ್ಯಾರ್ಥಿನಿಯರು ಅಭ್ಯಾಸ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ದಯಮಾಡಿ ಬರಬೇಕು ಅಂತ ಹೇಳಿ ಒಂದು ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದಾಗ ಆ ಕಾಲೇಜಿನೆಲ್ಲ ಕೆಲವು ಅಧ್ಯಾಪಕರು ನನ್ನನ್ನು ಕಿಂಡಲ್ ಮಾಡಿದ್ದು ಉಂಟು.
ಕಾಲೇಜ್ಗೆ ಮುಖ್ಯಮಂತ್ರಿ ಕರೆಸ್ತಾರಂತೆ ಇವರು, ಕಾಲೇಜ್ಗೆ ಇವ್ರನ್ನ ಕರೆಸ್ತಾರಂತೆ ಅಂತ ನಂಬಲ್ಲ. ಆ ದಿನ 2005ರಲ್ಲಿ 5-6ರಲ್ಲಿ ಅಲ್ಲಿ ಆ ಕಾಲೇಜ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುಮಾರು 10 ಜನ ಕ್ಯಾಬಿನೆಟ್ ಮಿನಿಸ್ಟರ್ಸು, ಒಂದು 10 ಜನ MLA MLCಗಳು ಕಾಲೇಜ್ಗೆ ಆ ಪ್ರೋಗ್ರಾಮ್ಗೆ ಬಂದಿದ್ರು. ಅದರ ಪರಿಣಾಮ ಆನ್ ದಿ ಸ್ಪಾಟು 14 ಕೋಟಿ ಹಣ ಸ್ಯಾಂಕ್ಷನ್ ಮಾಡಿ ಒಂದು ಹೊಸ ಬ್ಲಾಕನ್ನು ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟು, ಅಡಿಷನಲ್ ಹಾಸ್ಟೆಲ್ ಬಿಲ್ಡಿಂಗ್ ಇರ್ಬೋದು, ಮತ್ತೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಬ್ಲಾಕ್ ಅಂತ ಇರ್ಬೋದು, ಸ್ಪೋರ್ಟ್ಸ್ ಫೆಸಿಲಿಟಿ ಎಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯ ಆಯಿತು. ನಾನು ಹೇಳ್ತಾ ಇರೋದು ಇದು 2006ನೇ ಇತಿಹಾಸ. ಅದೆಲ್ಲ ನೋಡಿದಾಗ ನನಗೆ ಅನ್ನಿಸ್ತು, ನಾನು ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟು ಬೆಳೆದು ಬಂದು ಇಷ್ಟೆಲ್ಲ ಮಾಡೋಕ್ಕೆ ಪ್ರೇರೇಪಣೆ ಏನಪ್ಪಾ ಅಂತ ಹೇಳಿ ನಾನು ಬಂದ ದಾರಿನೇ ನನಗೆ ಪ್ರೇರೇಪಣೆ ಒಂದು. ಎರಡನೇದು ನನ್ನ ವಿದ್ಯಾರ್ಥಿಗಳಿಗೆ ನನಗೆ ಮೋಟಿವೇಶನ್. ನಾನು ಇಲ್ಲಿ ಸುಮಾರು ಸಾರಿ ಅದಾದ ನಂತರ ಮಹಾರಾಣೀಸ್ ಕಾಲೇಜ್ ಆದ ನಂತರ ನನಗೆ ಮಾಲೂರಿಗೆ ವರ್ಗಾವಣೆ ಆಯಿತು. ಮಾಲೂರಿನಿಂದ ಯಲಹಂಕ ಬಂದೆ. ಯಲಹಂಕದಿಂದ ಮತ್ತೆ RC ಕಾಲೇಜಿಗೆ ಪ್ರೊಫೆಸರ್ ಆಗಿ ಬಂದೆ, ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಆಗಿ. ಅದಾದ ನಂತರ ನಾನು 2014ರಲ್ಲಿ ಪ್ರಾಂಶುಪಾಲನಾಗಿ ಸರ್ಕಾರಿ ಕಾಲೇಜು ಹೊಸನಗರಕ್ಕೆ ಹೋದೆ. ಪ್ರಾಂಶುಪಾಲನಾಗಿ 2014ರಲ್ಲಿ ಹೋದಾಗ ಅಲ್ಲಿ 20 ಎಕರೆ ಕ್ಯಾಂಪಸ್, ಅಲ್ಲಿ ಗಿಡಗಳೇ ಇರಲಿಲ್ಲ. ಆ ದೊಡ್ಡ ಮಲೆನಾಡು ನೋಡಿದರೆ ಅಲ್ಲಿದ್ದು ಮರಗಳನ್ನೆಲ್ಲ ಕಟ್ಟಿಸಿ ಆಕ್ಷನ್ನಲ್ಲಿ ಸೇಲ್ ಮಾಡಿಬಿಟ್ಟಿದ್ದಾರೆ, ಆದರೆ ಗಿಡಗಳನ್ನೇ ಹಾಕಿರಲಿಲ್ಲ. ಬಿಲೀವ್ ಮೀ, ನಾನು ಅಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಟೈಅಪ್ ಮಾಡಿಕೊಂಡು ಅಲ್ಲಿ ಜಡ್ಜ್ ಇದ್ರು, ಸಲೀಮುಲ್ಲಾ ಅಂತ ಹೇಳಿ ಒಬ್ರು ಜಡ್ಜ್ ಇದ್ರು. ಅವರನ್ನೆಲ್ಲ ಸೇರಿಸಿ ಕಾಲೇಜಿಗೆ ಒಂದ್ಸರಿ ಫಂಕ್ಷನ್ ಇನ್ವೈಟ್ ಮಾಡಿ, ನೋಡಿ 20 ಎಕರೆ ಕ್ಯಾಂಪಸ್ ಇದೆ, ಅದು ಒತ್ತುವರಿ ಕೂಡ ಆಗಿತ್ತು, ಒಂದು 2-3 ಎಕರೆ. ಆ ಒತ್ತುವರಿನೆಲ್ಲ ಬಿಡಿಸ್ಬೇಕು ಅಂತ ಹೇಳಿ ಅವ್ರ ಸಹಕಾರ ಎಲ್ಲ ಕೋರಿ ಕಾಂಪೌಂಡ್ ಇರಲಿಲ್ಲ. ಅದಕ್ಕೆ ನಾನು ಪಬ್ಲಿಕ್ನೆಲ್ಲ ಒಂದು ಅಲ್ಯುಮಿನಿ ಅಸೋಸಿಯೇಷನ್ ಮೀಟಿಂಗ್ ಕರೆದ್ಬಿಟ್ಟು ಅಲ್ಯುಮಿನಿ ಮೆಂಬರ್ಸ್ನೆಲ್ಲ ಮಾಡಿ ಅವ್ರ ಮೂಲಕ ನಾನು ಒಂದು ಸಪೋರ್ಟ್ ತಗೊಂಡು ಇದಕ್ಕೆ ಏನಾದರೂ ಮಾಡಿ ನಾವು ಈ ಲ್ಯಾಂಡನ್ನು ಬಿಡಿಸಿ ಅದಕ್ಕೆ ಒಂದು ಇದನ್ನು ಮಾಡಬೇಕು, ಸೆಕ್ಯೂರ್ ಮಾಡಬೇಕು ಅಂತ ಹೇಳಿ ಒತ್ತುವರಿ ಆಗಿದ್ದ ಲ್ಯಾಂಡನ್ನೆಲ್ಲ ಬೇಲಿ ಎಲ್ಲ ತಳಿಸ್ಬಿಟ್ಟು ಕಾಂಪೌಂಡ್ ಹಾಕಿ, ಕಾಂಪೌಂಡ್ ಅಂದರೆ ಫೆನ್ಸಿಂಗ್, ಯಾವುದೋ ಒಂದು ತಂತಿ ಕಂಬದ ಫೆನ್ಸಿಂಗ್ ಮಾಡಿದ್ವಿ. ಅದು ಮಾಡಬೇಕಾದ್ರೆ ನಂಬಲ್ಲ ನೀವು, ಅದಕ್ಕೆ ಯಾವ ಬಡ್ಜೆಟ್ ಇಲ್ಲ, ಯಾವ ಹಣ ಇಲ್ಲ, ಏನೂ ಇಲ್ಲ. ನನಗೆ ಏನಂದರೆ ಆ ಸ್ಥಳೀಯರೆಲ್ಲರೂ ಕೂಡ ಕೆಲವು ಕಂಬಗಳು ಡೊನೇಟ್ ಮಾಡಿದ್ರು, ಕೆಲವರು ತಂತಿ ಕೊಡಿಸಿದ್ರು. ಆ ಫೆನ್ಸಿಂಗ್ ಮಾಡಿದವರು ಯಾರಪ್ಪ ಅಂದರೆ ನನ್ನ ವಿದ್ಯಾರ್ಥಿಗಳು. ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಇವತ್ತು ಕೂಡ. ಅಂದಿನ NSS ವಿದ್ಯಾರ್ಥಿಗಳು ಆ ಕಾಲೇಜಿನ ಎಲ್ಲರೂ ಕೂಡ ಆ ಫೆನ್ಸಿಂಗ್ನ ಹಾಕಿ 20 ಎಕರೆ ಕ್ಯಾಂಪಸ್ಗೆ, ನಾಟ್ 2 ಎಕರೆ ಅಲ್ಲ, ಅದು 20 ಎಕರೆ ಕ್ಯಾಂಪಸ್ ಕೂಡ ಫೆನ್ಸಿಂಗ್ ಮಾಡಿದ ಒಂದು ಹೆಮ್ಮೆ ನನಗಿದೆ. ಅದನ್ನೇ ನಾನು ಅಂದಿನ ಕಮಿಷನರ್ ಇದ್ರು, ಅವರು ಬಂದಾಗ ಒಂದು ಮೀಟಿಂಗ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದೆ. ಅವರು ಭಾಳ ಅಪ್ರಿಷಿಯೇಟ್ ಮಾಡಿದರು. ನೋಡಿ, ಎಲ್ಲರೂ ಕಾಂಪೌಂಡಿಗೆ ದುಡ್ಡು ಕೊಡಿ ಅಂತ ಬರೀತಾ ಕೂತ್ಕೊಳ್ತೀವಿ, ನೋಡಿ ಈ ಥರ ಮಾಡಿ ಸದ್ಯಕ್ಕೆ, ಆವಾಗ ನಿಮ್ಮ ಲ್ಯಾಂಡು ಎಲ್ಲ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳಿ ಭಾಳ ಹೆಮ್ಮೆ ಪಟ್ಟರು. ಆ ರೀತಿ ಮಾಡ್ಕೊಂಡು ಬಂದೆ. ಅಲ್ಲಿ ನ್ಯಾಕ್ ಆಗಿರಲಿಲ್ಲ, 11 ವರ್ಷ ಆಗಿತ್ತು. ನ್ಯಾಕ್ ಎಲ್ಲ ಪ್ರಪೋಸಲ್ ಮಾಡಿ ಸಬ್ಮಿಟ್ ಮಾಡಿದೆ. ಆಮೇಲೆ 2 ನ್ಯಾಷನಲ್ ಲೆವೆಲ್ ಸೆಮಿನಾರ್ ಮಾಡಿದೆ. ಮತ್ತು ಅಲ್ಲಿ ನ್ಯಾಕಲ್ಲೂ ಕೂಡ ಒಳ್ಳೆ ಗ್ರೇಡ್ ಬಂತು. NSS ಕೂಡ ಬೆಸ್ಟ್ NSS ಯೂನಿಟ್ ಅಂತ ಅವಾರ್ಡ್ ಬಂತು ಅಲ್ಲಿ ಯೂನಿವರ್ಸಿಟಿ ಲೆವೆಲ್ನಲ್ಲಿ. ಸ್ಪೋರ್ಟ್ಸ್ ಮೀಟ್ ಮಾಡಿದೆ, ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟು, ಈ ಥರ ಎಲ್ಲ ಮಾಡಿ ಅಲ್ಲಾದ ನಂತರ ಕಾಡುಗೋಡಿಗೆ ಬಂದೆ. ಕಾಡುಗೋಡಿನಲ್ಲಿ ಒಂದು ಅಲ್ಲಿ ಬೇರೆ ಪಾಳೆ ವ್ಯವಸ್ಥೆನಲ್ಲಿ ಕಾಲೇಜ್ ನಡೀತಾ ಇತ್ತು. ಪಾಳೆ ವ್ಯವಸ್ಥೆಯಲ್ಲಿ ಕಾಲೇಜ್ ನಡೀತಾ ಇರಬೇಕಾದ್ರೆ ಸ್ವಂತ ಬಿಲ್ಡಿಂಗ್ ಇರಲಿಲ್ಲ. ಅಲ್ಲಿ ಒಂದು 2 ಎಕರೆ ಜಾಗ ಅಲಾಟ್ ಆಗಿತ್ತು. ಆ 2 ಎಕರೆ ಜಾಗ ಅಲಾಟ್ ಆದರೆ ದೊಡ್ಡ ಹಳ್ಳ ಇತ್ತು ಮಧ್ಯೆ. ಅದನ್ನೆಲ್ಲ ಫಿಲ್ ಮಾಡಿಸಿ, ಲೆವೆಲ್ ಮಾಡಿಸಿ, ಅದನ್ನು ಲಿಟಿಗೇಷನ್ ಇತ್ತು, ಅದನ್ನು ಸರ್ವೆ ಮಾಡಿಸಿ, ಜಾಯಿಂಟ್ ಸರ್ವೆ ಮಾಡಿಸಿ, ಫಾರೆಸ್ಟ್ ಆ್ಯಂಡ್ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಜಾಯಿಂಟ್ ಸರ್ವೆ ಮಾಡಿಸಿ, ಅದನ್ನೆಲ್ಲ ಲೀಗಲೈಸ್ ಆಗಿ ಮಾಡಿಸಿ, ಆ ಲಿಟಿಗೇಷನ್ ಇದನ್ನೆಲ್ಲ ಸಾಲ್ವ್ ಮಾಡಿ DC ಆಫೀಸ್ಗೆ, ತಾಲೂಕು ಆಫೀಸ್ಗೆ ನಿರಂತರವಾಗಿ ಓಡಾಟ ಮಾಡಿ ಸಾಲ್ವ್ ಮಾಡಿ ಸುಮಾರು 2 ಕೋಟಿ ಹಣ ಕೂಡ ಸ್ಯಾಂಕ್ಷನ್ ಆಯಿತು ಬಿಲ್ಡಿಂಗ್ ಕಟ್ಟಲಿಕ್ಕೆ. ಆ ಬಿಲ್ಡಿಂಗು ಬಹುಶಃ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಮತ್ತೆ ಏನೋ ಸಮಸ್ಯೆ ಅಂತ ನಿಂತಿದೆ ಅಂತ ಇತ್ತೀಚೆಗೆ ಹೇಳ್ತಾ ಇದ್ರು. ಅದು ನಂತರದ್ದು ಏನು ಬೆಳವಣಿಗೆಗಳು ಗೊತ್ತಿಲ್ಲ. ಅದಷ್ಟು ಆ ಕಾಲೇಜಿನಲ್ಲಿ ಮಾಡಿದಂಥ ಒಂದು ಸಾಧನೆ. ಅದಾದ ನಂತರ ನಾನು ದೇವನಹಳ್ಳಿಗೆ ಹೋದೆ. ದೇವನಹಳ್ಳಿನಲ್ಲಿ ಸುಮಾರು ಅದು 7 ಎಕರೆ ಕ್ಯಾಂಪಸ್ಸು. 7 ಎಕರೆ ಕ್ಯಾಂಪಸ್ ಅಂದರೆ ಎಲ್ಲ ಕುರ್ಚಿಲ್ ಗಿಡ ಬೆಳೆದಿತ್ತು ಕ್ಯಾಂಪಸ್ಸಲ್ಲೆಲ್ಲ. ಅಲ್ಲಿ ನೋಡಕ್ಕೆ ಹೋದರೆ ಅಸಹ್ಯ ಆಗೋದು. ಅಂದರೆ ರೋಜಾ ಗಿಡ, ಕುರ್ಚಿಲ್ ಗಿಡ, ಆ ಕ್ಯಾಂಪಸ್ ಅನ್ನೋ ಒಂದು ಇದೇ ಇರಲಿಲ್ಲ, ಫೀಲೇ ಇರ್ತಿರ್ಲಿಲ್ಲ. ನಾನು ನಂಬಲ್ಲ ನೀವು, ಅಲ್ಲಿರೋರಿಗೆ ಎಲ್ರಿಗೂ ಗೊತ್ತು, ಇಡೀ ದೇವನಹಳ್ಳಿನವ್ರಿಗೆ ಗೊತ್ತು. ನಾನು 2 JCBನ ಹೈರ್ ಮಾಡಿಕೊಂಡು ಒಂದು 4-5 ದಿವಸ ನಿರಂತರವಾಗಿ ಕೆಲಸ ಮಾಡಿಸಿ ಅದಷ್ಟು ತೆಗೆಸಿಬಿಟ್ಟು ಈ ತೆಂಗಿನ ತೋಟ, ಅಡಿಕೆ ತೋಟ ಮಾಡಿಸ್ದಂಗೆ ಉಳುಮೆ ಮಾಡಿಸಿದೆ ಪೂರ್ತಿ ಎಲ್ಲ ಫುಲ್ ಎಂಟೈರ್ ಕ್ಯಾಂಪಸ್ನ ಉಳುಮೆ ಮಾಡಿಸಿ. ಆ ನಾಗೇಶ್ ಅಂತ DCF ಇದ್ರು ಅಲ್ಲಿ, ಡಾಕ್ಟರ್ ಸತ್ಯನಾರಾಯಣ ಗೌಡ ಅಂತ ಹೇಳಿ ಕಾಮರ್ಸ್ ಪ್ರೊಫೆಸರ್ ಇದ್ದಾರೆ, ಈಗ ಇದರ ದೊಡ್ಡಬಳ್ಳಾಪುರದಲ್ಲಿ ಇದ್ದಾರೆ. ಮತ್ತೆ ಅಲ್ಲಿ ರವಿ ಅಂತ ಹೇಳಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಇದ್ದಾರೆ, ರವಿಕುಮಾರ್ ಅಂತ ಹೇಳಿ. ಅವ್ರನ್ನ ನಾನು ನೆನೆಸ್ಕೋಬೇಕು. ಅವರೆಲ್ಲರೂ ಒಂಥರ ಬೆನ್ನೆಲುಬಾಗಿ ನಿಂತರು ನನಗೆ ಸ್ಟ್ರಾಂಗ್ ಆಗಿ. ಅದನ್ನು ಮತ್ತೆ ಅಲ್ಲಿನ MLA ಸರ್ ಇರ್ಬೋದು, ಅಲ್ಲಿನ CDC ಮೆಂಬರ್ಸ್ ಇರ್ಬೋದು, ನಾಗೇಶ್ ಅಂತ CDC ಮೆಂಬರ್, ಅವ್ರನ್ನ ನಾನು ನೆನೆಸ್ಕೋಬೇಕು ಇವತ್ತು.
ಅವರೆಲ್ಲರೂ ಕೂಡ ನನಗೆ ತುಂಬ ಪ್ರೋತ್ಸಾಹ ನೀಡಿದರು, ಸಪೋರ್ಟ್ ಮಾಡಿದರು. ಮತ್ತು DCF ನಾಗೇಶ್ ಅವರು ಅಂತ ಹೇಳಿ ಅವರು ಸಹಯೋಗದೊಂದಿಗೆ ಅವರು ಒಂದು 500 ಗಿಡಗಳನ್ನು ಕೊಡಿಸಿದ್ರು. 500 ಗಿಡಗಳನ್ನು ಕೊಡಿಸಿದಾಗ ಆ ಕ್ಯಾಂಪಸ್ ಎಲ್ಲ ನೀಟಾಗಿ ಉಳುಮೆ ಮಾಡಿ, ನೀಟಾಗಿ ಹಸನ ಮಾಡಿ ನೆಲ ಎಲ್ಲ 500 ಗಿಡಗಳನ್ನು ಹಾಕಿಸಿ ಆ ವಿದ್ಯಾರ್ಥಿ, ನಮ್ಮ NSS ವಿದ್ಯಾರ್ಥಿಗಳು ಆ ಗಿಡಗಳನ್ನೆಲ್ಲ ಬೆಳೆಸಿದ್ರು. ಇವತ್ತು ನೋಡಿದ್ರೆ ನೀವು ಒಂದು ಸುಂದರ ಕ್ಯಾಂಪಸ್ ಅನ್ನು ಅಲ್ಲಿ ಕಾಣಬಹುದು. ಅದರ ಜೊತೆಗೆ ಬೈಯಪ್ಪ ಅಂತ ಹೇಳಿ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಅಂತ ಹೇಳಿ ಬೈಯಪ್ಪ ಒಂದು ಅದರಲ್ಲಿ CSR ಫಂಡ್ ಅಲ್ಲಿ ಒಂದು 3 ಕೋಟಿ ಆಡಿಟೋರಿಯಂಗೆ ಸ್ಯಾಂಕ್ಷನ್ ಮಾಡಿಸಿದ್ರು. CSR ಫಂಡ್ ಅಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಅಲ್ಲಿ ಆಡಿಟೋರಿಯಂ ಕೂಡ ನಡೀತಾ ಇದೆ, ಇನ್ನು ಪೂರ್ತಿ ಆಗಿಲ್ಲ, ಅದು ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ. ಅವಾಗಲಿಂದ ಪಾರ್ಟ್ ಬೈ ಪಾರ್ಟ್ ಬಂದಂಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದ್ರ ಜೊತೆಗೆ ಅಕಾಡೆಮಿಕ್ ಡಿಸಿಪ್ಲಿನ್ ತಗೊಂಬಂದೆ, ಒಳ್ಳೆ ಹೊಸ ಕೋರ್ಸನ್ನ PG MCOM ಪ್ರಾರಂಭ ಮಾಡಿದೆ. ಅಲ್ಲಿ ಹೊಸನಗರದಲ್ಲೂ 2 MCOM ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ದೇವನಹಳ್ಳಿಯಿಂದ ನಾನು ಇಲ್ಲಿ RC ಕಾಲೇಜಿಗೆ ವರ್ಗಾವಣೆಯಾಗಿ ಬಂದೆ ಪ್ರಾಂಶುಪಾಲನಾಗಿ. ಸರಿ, ಈ ಎಲ್ಲ ಕೆಲಸಗಳ ಮಧ್ಯೆ ನಿಮ್ಗೆ ಬರವಣಿಗೆಯಲ್ಲಿ ಯಾವಾಗ ಆಸಕ್ತಿ ಮೂಡ್ತು ಸರ್? ನೀವು ಮುಂಚೆ ಬರೀತಾ ಇದ್ರ? ನಾನು ಇದನ್ನು ಮುಗಿಸ್ಬಿಡ್ತೀನಿ, ನಾನು ನನ್ನ ಜರ್ನಿನ ಕಂಪ್ಲೀಟ್ ಮಾಡಿ ಬರವಣಿಗೆಗೆ ಬರ್ತೇನೆ. ಸರಿ ಸರ್. ಇಲ್ಲಿಗೆ RC ಕಾಲೇಜಿಗೆ ಬಂದಾಗ ಇಲ್ಲಿ ಇದ್ದ ಒಬ್ಬ ಅಧ್ಯಾಪಕರು, ನಾನು ಅವ್ರಿಗಿಂತ ಸೀನಿಯರ್ ಇದ್ದೀನಿ ಅಂತ ಹೇಳಿ ಅವ್ರು ಕೋರ್ಟ್ಗೆ ಹೋದ್ರು. ಕೋರ್ಟ್ ಪರವಾಗಿ ಅವ್ರ ಪರವಾಗಿ ಆಯ್ತು. ನನಗೆ ಐ ವಾಸ್ ಶಿಫ್ಟೆಡ್ ಟು ವಿಜಯನಗರ ಕಾಲೇಜ್. ಆ ವಿಜಯನಗರ ಕಾಲೇಜಿನಲ್ಲೂ ಪ್ರಾಂಶುಪಾಲನಾಗಿ ಸುಮಾರು ಒಂದು 30-35 ಲಕ್ಷ ರೂಪಾಯಿನ ಅಸೆಟ್ನ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ BCA ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ, MSc ಮ್ಯಾಥಮೆಟಿಕ್ಸ್ ಶುರು ಮಾಡಿದೆ, MA ಇಂಗ್ಲೀಷ್ ಶುರು ಮಾಡಿದೆ, MA ಎಕನಾಮಿಕ್ಸ್ ಪ್ರಾರಂಭ ಮಾಡಿದೆ. ಇಷ್ಟು ಅಡಿಷನಲ್ ಕೋರ್ಸ್ ಮಾಡಿ ಅಲ್ಲಿ ಕಂಪ್ಯೂಟರ್ಸ್ ಕೊರತೆ ಇತ್ತು ಸ್ವಲ್ಪ. ಕಂಪ್ಯೂಟರ್ಸ್ ಕೊರತೆ ಇದ್ದಾಗ ನನ್ನ ಫ್ರೆಂಡ್ ಒಬ್ರು ಆಪರ್ಚುನಿಟಿ ಫೌಂಡೇಶನ್ ಅಂತ CEO ಇದ್ರು. ಅಲ್ಲಿ ಇವರು ಆನಂದ್ ಚತುರ್ವೇದಿ ಅಂತ ಅವ್ರ ಹೆಸರು. ಅವ್ರನ್ನ ಹೀಗೆ ಮಾತಾಡ್ತಾ ಫೋನಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ದಯಮಾಡಿ ಹೊಸ ಕಾಲೇಜ್ ಇಲ್ಲಿ ಹೊಸ ಕೋರ್ಸ್ ಮಾಡಿದ್ದೀವಿ, ಸ್ವಲ್ಪ ನನಗೆ ಇದು ಕಂಪ್ಯೂಟರ್ಸ್ ಕೊರತೆ ಇದೆ ಅಂತ ಹೇಳಿದಾಗ ಅವರು ನಂಬಲ್ಲ, ನೀವು 80 ಕಂಪ್ಯೂಟರ್ಸ್ ಡೊನೇಟ್ ಮಾಡಿ. 80 ಕಂಪ್ಯೂಟರ್ಸ್ ಅಂತ ಹೇಳಿದ್ರೆ ಈಚ್ ಕಂಪ್ಯೂಟರ್ ಕಾಸ್ಟ್ 40,000 ಅಂತ ಹೇಳಿದ್ರೆ 32 ಲಕ್ಷ ರೂಪಾಯಿ ಕಂಪ್ಯೂಟರ್ಸ್ ಆ ಕಾಲೇಜ್ಗೆ ಕೊಡುಗೆಯಾಗಿ ಫ್ರೀಯಾಗಿ ₹1 ಖರ್ಚಿಲ್ದಂಗೆ ಮಾಡಿಕೊಟ್ರು. ಆ 2 ಕಂಪ್ಯೂಟರ್ ಲ್ಯಾಬ್ ಸೆಟಪ್ ಮಾಡಿ ಸಕ್ಸಸ್ಫುಲ್ ಆಗಿ ನಡೀತು. ಅಲ್ಲಿಯೂ ನ್ಯಾಕ್ ತಯಾರಿ ಆಯಿತು. ಅಕಾಡೆಮಿಕ್ ಡಿಸಿಪ್ಲಿನ್ ತಂದೆ. ಅಲ್ಲಿ ಕಾಡ್ಗೋಡಿನಲ್ಲಿ 0% ರಿಸಲ್ಟ್ ಇತ್ತು, ಬ್ಲ್ಯಾಕ್ ಲಿಸ್ಟ್ ಇತ್ತು ಕಾಲೇಜ್ ಹೆಸರು. ಅಲ್ಲಿ ಒಂದೇ ಸಾರಿ 70% ರಿಸಲ್ಟ್ ತಗೊಂಡೋದೆ. ವಿಜಯನಗರ ಕಾಲೇಜಲ್ಲಿ ನಾನು ಹೋದಾಗ 52% ರಿಸಲ್ಟ್ ಇತ್ತು. ಅದನ್ನ ಅಟೆಂಡೆನ್ಸು, ಮಂತ್ಲಿ ಅಟೆಂಡೆನ್ಸು ಇದೆಲ್ಲ ಸ್ಟ್ರಿಕ್ಟ್ ಮಾಡಿ ಪೇರೆಂಟ್ಸ್ ಮೀಟಿಂಗ್ ಇವೆಲ್ಲ ಮಾಡೋದ್ರ ಮೂಲಕ ಅಕಾಡೆಮಿಕ್ ಡಿಸಿಪ್ಲಿನ್ ತಂದು 52% ಇದ್ದ ರಿಸಲ್ಟ್ 83% ಹೋಯ್ತು. ಒಂಥರ ಶಾರ್ಪ್ ಸ್ವಿಫ್ಟ್ ಇನ್ಕ್ರೀಸ್ ಇನ್ ರಿಸಲ್ಟ್, ಅದೆಲ್ಲ ಬದಲಾವಣೆ ನಾವು ಕಂಡ್ವಿ. ಅದೆಲ್ಲ ಆದ ನಂತರ ಮತ್ತೆ ನನಗೆ ಇಲ್ಲಿಗೆ ವರ್ಗಾವಣೆ ಆಗಿ ಬಂದೆ, RC ಕಾಲೇಜಿಗೆ ಬಂದೆ. RC ಕಾಲೇಜಿಗೆ ಬಂದಾಗ RC ಕಾಲೇಜಿನ ಸಾಧನೆಗಳು ಬಹುಶಃ ನಾನು ಬಂದಾಗ RC ಕಾಲೇಜಲ್ಲಿ ಎಲ್ಲಿ ನೋಡಿದ್ರು ಕಸ ಇತ್ತು. ಇದು ಎಲ್ರಿಗೂ ಗೊತ್ತು, ನಿಮಗೆ ಗೊತ್ತಿರಲ್ಲ, ನಿಮ್ಮ ಸೀನಿಯರ್ ವಿದ್ಯಾರ್ಥಿಗಳನ್ನ ಕೇಳಿ. ನಾನು ಈ ಟೆರೇಸ್ ಕ್ಲೀನ್ ಮಾಡಿಸಿ ಎಷ್ಟು ವರ್ಷ ಆಗಿತ್ತು ಗೊತ್ತಿಲ್ಲ, ಒಂದು ಲೋಡು ಟೆರೇಸ್ ಮೇಲೆ ಗಲೀಜು. ಇದು ಎಲ್ಲರಿಗೂ ಗೊತ್ತು, ಇಲ್ಲಿರೋ ಅಧ್ಯಾಪಕರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಇದೆಲ್ಲ ನಾನು ಒಬ್ಬ ಮಾಡಿಲ್ಲ, ಟೀಮ್ ವರ್ಕ್. ಎಲ್ಲ ಅಧ್ಯಾಪಕರು, ಅಧ್ಯಾಪಕೇತರರು ಎಲ್ಲರೂ ಸೇರಿ ಮಾಡಿರೋ ಕೆಲಸ. ಈ ಬ್ಯಾಕ್ ಸೈಡ್ ಅಲ್ಲಿ ತುಂಬಾ ಇಲ್ಲಿ ಬ್ಯಾಂಬೂಸ್ ಎಲ್ಲ ಬೆಳೆದು ಕಾಲೇಜ್ ಬಿಲ್ಡಿಂಗ್ ಕಾಣ್ತಾ ಇರ್ಲಿಲ್ಲ. ಇಲ್ಲಿ ಸುಮಾರು ಒಂದು 5-6 ಲೋಡು ಟ್ರ್ಯಾಕ್ಟರ್ ಲೋಡ್ ಅಷ್ಟು ಕಸ ತೆಗೆಸಿ ಹಾಕಿ ಕ್ಯಾಂಪಸ್ ಕ್ಲೀನ್ ಮಾಡಿಸ್ತೀವಿ. ಅದಾದ ನಂತರ ಅಲ್ಲಿ ಕ್ಯಾಂಟೀನ್ ಇದೆಯಲ್ಲ, ಕ್ಯಾಂಟೀನ್ ಹತ್ರ ಸುಮಾರು ಒಂದು 25-30 ವರ್ಷದಿಂದ ಕಸನ ಡಂಪ್ ಮಾಡೋದು ಅಲ್ಲೇ ಬಿದ್ದಿತ್ತು. ಅದನ್ನೆಲ್ಲ ಪೂರ್ತಿ ಕ್ಲಿಯರ್ ಮಾಡಿಸಿ ಅಲ್ಲಿ ಕ್ಯಾಂಟೀನ್ ಎಸ್ಟಾಬ್ಲಿಷ್ ಮಾಡಿದ್ವಿ. ಒಂದು ಒಳ್ಳೆ ಕೆಫ್ಟೇರಿಯಾ ಬೇಕು ಕಾಲೇಜಿಗೆ, ಒಂದು ವಿದ್ಯಾರ್ಥಿಗಳಿಗೆ ಒಂದು ಕುತ್ಕೊಳ್ಳೋಕೆ ಒಂದು ಶುಭ್ರವಾದ ಒಂದು ವಾತಾವರಣ ಇರಬೇಕು ಅಂತ ಹೇಳಿ ಅದನ್ನು ಮಾಡಿಸಿದ್ವಿ. ಬಹುಶಃ ನೀವು ನೋಡಿರ್ಬೋದು ಕಾಲೇಜಿನಲ್ಲಿ ಲಾನ್ ಅಥವಾ ಇದು ಮತ್ತೊಂದು ಗಾರ್ಡನ್ನು ಇದೆಲ್ಲ ಮೇಂಟೈನ್ ಮಾಡಿರೋ ಏಕೈಕ ಸರ್ಕಾರಿ ಕಾಲೇಜು ಅಂದರೆ ಖಂಡಿತ ತಪ್ಪಾಗಲಾರದು. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇದು ಕಾಲೇಜಿನಲ್ಲಿ ಆಗಿದೆ. ಈ ಕಾಲೇಜಿಗೆ ಬಂದ ನಂತರ ಕಾಲೇಜಿನಲ್ಲಿ ಹೊಸ ಕೋರ್ಸನ್ನು ಪ್ರಾರಂಭ ಮಾಡಿದ್ವಿ. ಅದು BCom ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್, BCom ಬಿಸ್ನೆಸ್ ಡೇಟಾ ಅನಾಲಿಟಿಕ್ಸ್, BCom ಟ್ರಾವೆಲ್ ಆ್ಯಂಡ್ ಟೂರಿಸಂ ಮ್ಯಾನೇಜ್ಮೆಂಟ್, BCom ಯಾವುದೋ ಸಪ್ಲೈ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಈ ಥರ ಹೊಸ ಕೋರ್ಸನ್ನು ಪ್ರಾರಂಭ ಮಾಡಿ ಹ್ಯೂಜ್ ಅಡ್ಮಿಷನ್ಸು. ನೀವು ಅಡ್ಮಿಷನ್ಸ್ ನಾನು ಬಂದವರಿಗೆಲ್ಲ ಅಡ್ಮಿಷನ್ ಕೊಟ್ಟರೆ ಕೂರ್ಲಿಕ್ಕೆ ಜಾಗ ಇರಲ್ಲ, ಈ ಥರ ಆಗುತ್ತೆ. ಹಾಗಾಗಿ ಕೆಲವು ಪರ್ಸೆಂಟೇಜು ಮತ್ತು ರಿಸರ್ವೇಷನ್ ಇದನ್ನೆಲ್ಲ ಇಟ್ಕೊಂಡು ನಾವು ಪ್ರವೇಶವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀವಿ. ಇದು ಖಾಸಗಿ ಕಾಲೇಜಿಗೆ ಎಷ್ಟು ಡಿಮ್ಯಾಂಡ್ ಇದೆಯೋ ಅಷ್ಟೇ ಡಿಮ್ಯಾಂಡು ನಮ್ಮ ಕಾಲೇಜಿನ ಪ್ರವೇಶಕ್ಕೂ ಕೂಡ ಇದೆ. ಅದು ಎಲ್ರಿಗೂ ಗೊತ್ತಿದೆ. ಅದು ಈ ಕಾಲೇಜಲ್ಲಿ ಸೀಟ್ ಸಿಗೋದು ಅಂತ ಹೇಳಿದ್ರೆ ಅಷ್ಟು ಈಸಿ ಮಾತಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಈ ಎಲ್ಲ ಸಾಧನೆ ಮತ್ತೆ ಪ್ಲೇಸ್ಮೆಂಟು, ನಾನು ನಿರಂತರವಾಗಿ ಎಲ್ಲ ಕಾಲೇಜಿನಲ್ಲೂ ದೇವನಹಳ್ಳಿಯಿಂದ ಹಿಡಿದು ವಿಜಯನಗರದಿಂದ ಹಿಡಿದು RC ಕಾಲೇಜಿನಲ್ಲಿಂದ ಹಿಡಿದು ನಂದು ಪ್ಲೇಸ್ಮೆಂಟ್ಗೆ ಹೆಚ್ಚು ಒತ್ತು ಕೊಡ್ತೀನಿ. ಮಕ್ಕಳಿಗೆ ಒಂದು ದಾರಿ ತೋರಿಸ್ಬೇಕು. ಸೊ ಇಟ್ ಈಸ್ ನಾಟ್ ದಿ ರೆಸ್ಪಾನ್ಸ್. ಪ್ರಾಂಶುಪಾಲನಾಗಿ ಕೇವಲ ಪಾಠ ಪ್ರವಚನ ಮಾಡಿ ಎಕ್ಸಾಮ್ ಮಾಡಿ ಮುಗಿಸಿದ್ರೆ ಸಾಲದು, ಅವರಿಗೆ ಕೆಲಸನೂ ಕೂಡ ಒದಗಿಸ್ಕೊಡ್ಬೇಕು. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಮಾಡಬೇಕು. ಅದಕ್ಕೋಸ್ಕರ
ನಾನು ಈ ಕಾಲೇಜಿನಲ್ಲಿ ಅಲ್ಲಿ ಹಿಂದೆ ಇದ್ದಾಗಲೂ ಮಾಡಿದ್ದೆ ಎಲ್ಲ ಕಾಲೇಜಿನಲ್ಲೂ. ಈ ಕಾಲೇಜಿನಲ್ಲಿ ಹೆಚ್ಚಾಗಿ ಸುಮಾರು 12-13 ಕಂಪನಿ ಜೊತೆಗೆ MOU ಮಾಡ್ಕೊಂಡಿದ್ದೀನಿ. ಆ ಎಲ್ಲಾ ಕಂಪನಿಗಳು ಕೂಡ ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ನ ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾರೆ. ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಲೀಡರ್ಶಿಪ್ ಸ್ಕಿಲ್ಸ್ ಇರ್ಬೋದು, ಇಂಟರ್ಪರ್ಸನಲ್ ಸ್ಕಿಲ್ ಇರ್ಬೋದು, ಹ್ಯೂಮನ್ ರಿಲೇಷನ್ ಸ್ಕಿಲ್ ಇರ್ಬೋದು, ಡಿಸಿಷನ್ ಮೇಕಿಂಗ್ ಸ್ಕಿಲ್ ಇರ್ಬೋದು, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರ್ಬೋದು, ಈ ಥರ ರೆಸ್ಯೂಮೆ ರೈಟಿಂಗ್ ಸ್ಕಿಲ್ ಇರ್ಬೋದು, ಇಂಟರ್ವ್ಯೂ ಅಟೆಂಡಿಂಗ್ ಸ್ಕಿಲ್ ಇರ್ಬೋದು, ಈ ಎಲ್ಲ ಸ್ಕಿಲ್ಸನ್ನು ಅವರಿಗೆ ಇಂಪಾರ್ಟ್ ಮಾಡಿ ಅವರು ಸದೃಢವಾಗಿ ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂ ಫೇಸ್ ಮಾಡೋ ಥರ ಮಾಡಿದ್ವಿ. ಮತ್ತು ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಕೂಡ ನಿರಂತರವಾಗಿ ನಡೀತಾ ಇದ್ದಾವೆ. ಇದು ಎರಡರ ಜೊತೆಗೆ ಈ ಕಾಲೇಜಿನಲ್ಲಿ ವಿಶೇಷವಾಗಿ 2 ಪ್ರೊಫೆಷನಲ್ ಕೋರ್ಸ್ ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಒಂದು CA ಫೌಂಡೇಶನ್ ಕೋರ್ಸ್ ಅಂತ ಹೇಳಿ, ಇನ್ನೊಂದು CMA ಫೌಂಡೇಶನ್ ಕೋರ್ಸ್ ಅಂತ ಹೇಳಿ. ನಮ್ಮ ಬಡ ವಿದ್ಯಾರ್ಥಿಗಳು ವಿತೌಟ್ ಸಿಂಗಲ್ NP ಆಫ್ ಇನ್ವೆಸ್ಟ್ಮೆಂಟ್ ದೇ ಕುಡ್ ಏಬಲ್ ಟು ಕಂಪ್ಲೀಟ್ ದಿಸ್ 2 ಫೌಂಡೇಶನ್ ಕೋರ್ಸ್, CA ಫೌಂಡೇಶನ್ ಅಂಡ್ CMA ಫೌಂಡೇಶನ್ ಕೋರ್ಸ್. ಹೇಗೆ ಅಂತ ಹೇಳಿದ್ರೆ, ಒಂದು ಡೈನಫ್ಯೂಷನ್ ಟೆಕ್ನಾಲಜೀಸ್ ಅಂತ ಹೇಳಿ ಕಂಪನಿಯವರು ಪ್ರತಿ ವಿದ್ಯಾರ್ಥಿಗೆ 30,000 ರೂಪಾಯಿ ಫೀಸನ್ನು ಅವ್ರು ಕಟ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕಟ್ತಾ ಇಲ್ಲ, ಅವ್ರು ಕಟ್ತಾ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ಮ ಬಡ ಮಕ್ಕಳು ಕೂಡ CA ಮಾಡಬೇಕು. ಈಗ ನಾನು CA ಮಾಡಬೇಕು ಅಂತ ಹೋಗಿದ್ದೆ, ನಾನು BCom ಮಾಡಿದಾಗ ನನಗೆ ಮಾಡಕ್ ಆಗ್ಲಿಲ್ಲ, ಕಷ್ಟ ಇತ್ತು. ಹಳ್ಳಿಯಿಂದ ಬರ್ತಾ ಇದ್ವಿ, ಟೌನ್ಗೆ ಹೋಗೋದು ಬರೋದು ಕಷ್ಟ ಆಗೋದು. ಈ ವಿದ್ಯಾರ್ಥಿಗಳಿಗೆ ಆ ಅವಕಾಶ ವಂಚಿತರಾಗಬಾರ್ದು, ಇವ್ರು ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಆ ಅವಕಾಶವನ್ನು ನಾನು ಕೊಟ್ಟಿದ್ದೀವಿ. ಹೀಗೆ 2 ಕೋರ್ಸ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಅದಕ್ಕೆ ಪ್ರೊಫೆಸರ್ ಸುಧಾ ಮಧ್ವರಾಜ್ ಅಂತ ಹೇಳಿ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಪ್ರಹ್ಲಾದ್ ಚೌಧರಿ ಅಂತ ಇದ್ರು, ಅವರ ಕಾಂಟ್ರಿಬ್ಯೂಷನ್ ಕೂಡ ನಾನು ಸ್ಮರಿಸಬೇಕು. ಅವರ ಇನ್ಚಾರ್ಜ್ ನಡೀತಾ ಇತ್ತು, ಈಗ ಸುಧಾ ಮಧ್ವರಾಜ್ ನಡೀತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಸೂತ್ರಧಾರರು ಅಂತ ಹೇಳಿದ್ರೆ ಸನ್ಮಾನ್ಯ BT ಶೆಟ್ಟಿ ಸರ್ ಅಂತ ಹೇಳಿ. BT ಶೆಟ್ಟಿ ಅವರು ವಾಸ್ ದಿ ಚೇರ್ಮನ್ ಆಫ್ ಬ್ಯಾಂಗ್ಳೂರ್ ಚಾಪ್ಟರ್ CA ಇನ್ಸ್ಟಿಟ್ಯೂಟ್. ಅವರು ನಮಗೆ ಇದಕ್ಕೆಲ್ಲದೂ ಕೂಡ ಸಪೋರ್ಟ್ ಮಾಡಿ ಎಲ್ಲ ಮಾಡಿ, ಅವರೇ ಇದನ್ನ ಡೋನರ್ಸ್ನ ತಗೊಂಡ್ಬಂದು ಕಾಲೇಜಿಗೆ ನಾನು ಕನೆಕ್ಟ್ ಮಾಡಿ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಎಲ್ಲ ಸಾಧನೆ. ಮತ್ತೆ ವಿಜಯನಗರದಲ್ಲೂ ಪ್ಲೇಸ್ಮೆಂಟ್ ಮಾಡಿದ್ದೀನಿ, ಅಲ್ಲಿ ಒಂದು ಸುಮಾರು 4,200 ವಿದ್ಯಾರ್ಥಿಗಳು ಬಂದಿದ್ರು ಎಲ್ಲ ಕಾಲೇಜಿಗೋಸ್ಕರ. ಈ ಕಾಲೇಜಿನಲ್ಲಿ ಕೂಡ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ಮಾಡಿದಾಗ 7,300 ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ರು. ಎಲ್ಲ ಸರ್ಕಾರಿ ಕಾಲೇಜುಗಳಿಗೆ ಇಲ್ಲಿ ಮಾಡಿಸ್ಬೇಕು ಅಂತ ನನ್ನೊಂದು ಆಸೆ. ಸುಮಾರು 213 ಕಂಪನಿಗಳು ಬಂದಿದ್ರು ರಿಕ್ರೂಟ್ಮೆಂಟ್ಗೆ. ಅದ್ರಲ್ಲಿ 2,000 ಚಿಲ್ಲರೆ ವಿದ್ಯಾರ್ಥಿಗಳಿಗೆ ಜಾಬ್ ಆಯ್ತು. ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಒಂದು ಬುಕ್ಕೇ ಮಾಡಿಸಿಟ್ಟಿದ್ದೀನಿ ನಾನು. 2,230 ಜನಕ್ಕೆ ಏನೋ ಅಪಾಯಿಂಟ್ಮೆಂಟ್ ಆಯ್ತು. ಇನ್ನೊಂದು 2,000 ಜನ ಶಾರ್ಟ್ ಲಿಸ್ಟ್ ಆಗಿದ್ದು ಔಟ್ ಆಫ್ 7,300 ಸ್ಟೂಡೆಂಟ್ಸ್ ಫ್ರಮ್ ಅಕ್ರಾಸ್ ಕರ್ನಾಟಕ ಬಂದಿದ್ರು. ಅದೊಂದು ಪ್ಲಾಟ್ಫಾರ್ಮ್ ಮಾಡಿ ಕೊಡ್ಬೇಕು. ಇದೆಲ್ಲ ನನಗೆ ಯಾವುದೇ ಬಡ್ಜೆಟ್ ಇರಲ್ಲ, ಏನೂ ಇರಲ್ಲ, ಬಟ್ ಇದೆಲ್ಲ ಮಾಡಕ್ ಹೊರಟಾಗ ಯಾರೋ ಸಪೋರ್ಟ್ ಮಾಡ್ತಾರೆ. ರೋಟರಿ ಅವರು ಬಂದು ಶಾಮಿಯಾನ ಹಾಕ್ಸ್ಕೊಡ್ತಾರೆ, ಇನ್ನೊಬ್ರು ಯಾರೋ ಊಟ ಸ್ಪಾನ್ಸರ್ ಮಾಡ್ತಾರೆ. ಈ ತರ ನಂದೊಂದು ಪಾಲಿಸಿ ಅಂತ ಹೇಳಿದ್ರೆ, ಅದು ಇಷ್ಟೆಲ್ಲ ಮಾಡಿದ್ದೀನಿ. ಐ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ಎ ಸಿಂಗಲ್ NP ಆಫ್ ಡೊನೇಷನ್ ಫ್ರಮ್ ಎನಿಬಡಿ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಮೂಲಕ ಯಾರ ಹತ್ರನೂ ಏನೂ ಕೂಡ ನಾವು ಟಚ್ ಮಾಡಬಾರ್ದು. ಅಲ್ಲೇ ನಮ್ಮ ಹೆಸರು ಕೇಳೋದು, ಇನ್ಸ್ಟಿಟ್ಯೂಷನ್ ಹೆಸರು ಕೂಡ ಕೇಳೋದು. ಯಾವುದನ್ನು ಕೂಡ ಇನ್ ಕೈಂಡ್ ಏನಾದರೂ ಕೊಡ್ತೀರಾ. ಈ ಕಾಲೇಜಿನಲ್ಲಿ ರಾಜಸ್ಥಾನ್ ಯೂತ್ ಅಸೋಸಿಯೇಷನ್ ಅವರು 51 ಕಂಪ್ಯೂಟರ್ ಮಾಡಿ ಕೊಟ್ಟಿದ್ದಾರೆ, ಒಂದು ಕಂಪ್ಯೂಟರ್ ಲ್ಯಾಬ್ ಸೆಟಪ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಸುಮಾರು ಒಂದು 300 ಪ್ಲಾಸ್ಟಿಕ್ ಚೇರ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು 2 ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ದಾರೆ ಕಾಲೇಜ್ಗೆ. ಮತ್ತೆ ಸ್ಪೋರ್ಟ್ಸ್ಗೆ ಒಂದು ಟೆನ್ನಿಸ್ ಟೇಬಲ್ ಕೊಟ್ಟಿದ್ದಾರೆ, ಟೇಬಲ್ ಟೆನ್ನಿಸ್ ಬೋರ್ಡ್ ಕೊಟ್ಟಿದ್ದಾರೆ. ಪ್ಲಸ್ ಶಟ್ಲ್ ಕಾಕ್ ಕೋರ್ಟ್ 2 ಇದಕ್ಕೆ ಅದೆಲ್ಲ ಪೋಲ್ಸು, ನೆಟ್ಟು ಇದನ್ನೆಲ್ಲ ಕೊಟ್ಟಿದ್ದಾರೆ. ಇದಿಷ್ಟು ಅವರ ಕೊಡುಗೆಗಳು ಆಗ್ತಾ ಇದೆ. ಮತ್ತೆ ಇನ್ನೊಂದು 4 RO ವಾಟರ್ ಪ್ಲಾಂಟ್ ಕೂಡ ಡೊನೇಷನ್ ಮೂಲಕನೇ. ಇದೆಲ್ಲ ನಾನು ಯಾವುದಕ್ಕೂ ದುಡ್ಡು ಕೊಟ್ಟಿಲ್ಲ. ಇದೆಲ್ಲ ನೆಟ್ವರ್ಕ್ ಅಲ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲೆಲ್ಲ ಓದ್ತಾ ಇರೋರು ಬಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು ಓದ್ತಾ ಇದ್ದಾರೆ, ಇವರಿಗೆಲ್ಲ ಫೆಸಿಲಿಟೀಸ್ ಒದಗಿಸ್ಕೊಡ್ಬೇಕು, ದಯಮಾಡಿ ಸಪೋರ್ಟ್ ಮಾಡಿದಾಗ ಅವರೆಲ್ಲರೂ ಕೂಡ ಖುಷಿಯಾಗಿ ಸಪೋರ್ಟ್ ಮಾಡಿದೆ. ಈ ಎಲ್ಲ ಕೆಲಸಗಳನ್ನ ಘನ ಸರ್ಕಾರ ಪರಿಗಣಿಸಿ ಇದೇ ಕಾಲೇಜಿಗೆ ಮತ್ತೆ ನ್ಯಾಕ್ ಅಲ್ಲಿ ಅದೊಂದು ಬಹಳ ನ್ಯಾಕ್ ಪಾಯಿಂಟ್ ಹೇಳ್ಬೇಕು. ನ್ಯಾಕ್ ಹೋದಾಗ ನಾವು ಬಹಳ ಪೂರ್ವ ಸಿದ್ಧತೆ ಮಾಡಿ ಎಲ್ಲ ತಯಾರಿ ಮಾಡಿದ್ವಿ. ನಾನು ಈ ಕಾಲೇಜಿಗೆ ವರ್ಗಾವಣೆ ಆಗಿ ಬಂದಾಗ ನ್ಯಾಕ್ ಪ್ರೋಗ್ರೆಸ್ ಇತ್ತು, ಅಷ್ಟೊಂದು ಪರಿಣಾಮಕಾರಿಯಾಗಿ ಇನ್ನೂ ಪೂರ್ತಿ ಆಗಿರಲಿಲ್ಲ. ಬಟ್ ನನ್ನೆಲ್ಲ ಅಧ್ಯಾಪಕೇತರರ ಸಹಯೋಗದೊಂದಿಗೆ ಎಲ್ರಿಗೂ ನಿರಂತರವಾಗಿ ಮೀಟಿಂಗ್ ಮಾಡಿ ಪ್ರಪೋಸಲ್ ಸಬ್ಮಿಟ್ ಮಾಡಿ ನ್ಯಾಕ್ ವಿಸಿಟ್ ಆಯಿತು. ನ್ಯಾಕ್ ವಿಸಿಟ್ ಆದಾಗ B++ ಗ್ರೇಡ್ ಬಂತು ಫಸ್ಟ್ ಟೈಮ್. ನಾನು ಎಲ್ಲ ಸಹೋದ್ಯೋಗಿಗಳ ಜೊತೆ ಮೀಟಿಂಗ್ ಮಾಡಿ, ನೋ ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್ ಗ್ರೇಡ್, ವಿ ಶಾಲ್ ಗೋ ಫಾರ್ ಸ್ಕ್ರೂಟಿನಿಗೆ ಹೋಗೋಣ, ರೀಅಸೆಸ್ಮೆಂಟ್ ಹೋಗೋಣ ಅಂತೇಳಿ ಐ ವೆಂಟ್ ಫಾರ್ ರೀಅಸೆಸ್ಮೆಂಟ್. ಆ ರೀಅಸೆಸ್ಮೆಂಟ್ ಹೋದಾಗ ಮತ್ತೆ ನ್ಯಾಕ್ನಲ್ಲಿ ರೀಅಸೆಸ್ಮೆಂಟ್ ಮಾಡಿದಾಗ ಎಲ್ಲರೂ ಚಾಲೆಂಜ್ ಮಾಡಿ ಆಶ್ಚರ್ಯಪಟ್ಟರು. ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರು ಈ ರೀತಿಯ ಒಂದು ಹಠ ಬಿಡದೆ ಈ ರೀತಿಯ ಒಂದು ಮತ್ತೆ ರೀಅಸೆಸ್ಮೆಂಟ್ ಹೋಗಿ ಒಂದು ವೇಳೆ ಗ್ರೇಡ್ ಇನ್ನು ಕೆಳಗಡೆ ಹೋದ್ರೆ ಏನ್ ಮಾಡ್ತಾರೆ ನೋಡಿ. ಅದೆಲ್ಲ ಒಂಥರ ಗಟ್ಸ್ ಫೀಲಿಂಗ್. ಅಷ್ಟು ಸುಲಭ ಅಲ್ಲ ಈ ತರ ಡಿಸಿಷನ್ಸ್ ತಗೊಳ್ಳೋದು. ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ನನಗೆ ನನ್ನ ಅಧ್ಯಾಪಕೇತರರು ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾದ ಒಂದು ಗೌರವ ಅಥವಾ ನಂಬಿಕೆ, ಒಂದು ವಿಶ್ವಾಸ ಇದ್ದಿದ್ರಿಂದ ಎಸ್ ನಾನು ಹೋದ್ರೂ ಕೂಡ ಎಲ್ಲರೂ ಸೇರಿ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಐ ವೆಂಟ್ ಅಹೆಡ್ ಫಾರ್ ದಿ ರೀಅಸೆಸ್ಮೆಂಟ್ ಆಫ್ ದಿ ನ್ಯಾಕ್.
ಆ ರೀಅಸೆಸ್ಮೆಂಟ್ ಅಲ್ಲಿ ವಿ ಗಾಟ್ ಎ ಗ್ರೇಡ್, ಕ್ಲೋಸ್ ಟು A+ ಅಂತಾನೆ ಹೇಳ್ಬೋದು. ಸೊ ವಿತ್ 3.18 CGPA ವಿ ಗಾಟ್ ಎ ಗ್ರೇಡ್ ಇನ್ ದಿ ರೀಅಸೆಸ್ಮೆಂಟ್ ಪ್ರೋಸೆಸ್. ಸೊ ಇದು ಒಂದು ಮೈಲ್ ಸ್ಟೋನು ಈ ಕಾಲೇಜಿನ ಸಾಧನೆ. ನಾವು ವಿ ಆರ್ ಎ ಗ್ರೇಡ್ ಕಾಲೇಜ್. ಇದೆಲ್ಲ ಇದನ್ನ ಸಾಧನೆಯನ್ನು ಪರಿಗಣಿಸಿ ಮಾನ್ಯ ಜನ ಸರ್ಕಾರ, ಕರ್ನಾಟಕ ಸರ್ಕಾರ 2 ಪ್ರತಿಷ್ಠಿತ ಅವಾರ್ಡ್ಗಳನ್ನ ನಮ್ಮ ಕಾಲೇಜಿಗೆ ನೀಡಿದೆ. ಅದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಒಂದು ದಿ ಬೆಸ್ಟ್ ಗವರ್ಮೆಂಟ್ ಕಾಲೇಜ್ ಇನ್ ಕರ್ನಾಟಕ ಅಂತ ಒಂದು ಅವಾರ್ಡ್, ಇನ್ನೊಂದು ದ ಬೆಸ್ಟ್ ಸ್ಟೂಡೆಂಟ್ ಸಪೋರ್ಟ್ ಇನಿಷಿಯೇಷನ್ ಟೇಕಿಂಗ್ ಕಾಲೇಜ್ ಅಂತ ಹೇಳಿ 2 ಅವಾರ್ಡ್ಗಳನ್ನ ನಮ್ಮ ಕಾಲೇಜಿಗೆ ನೀಡಿದ್ದಾರೆ. ಇದಿಷ್ಟು ನನ್ನ ಅಕಾಡೆಮಿಕ್ ಜರ್ನಿ ಮತ್ತೆ ನನ್ನ ಪ್ರೊಫೆಷನಲ್ ಜರ್ನಿ ಅಂಡ್ ಇದು. ಇನ್ನ ನೀವು ಕೇಳ್ತಾ ಇದೀನಿ ಇಷ್ಟೆಲ್ಲ ಮಾಡ್ಬೇಕು. ಎಸ್, ಒಬ್ಬ ಎಲ್ರಿಗೂ ಅನ್ಸುತ್ತೆ ಪ್ರಿನ್ಸಿಪಲ್ ಅಂದ್ರೆ ಬರ್ತಾರೆ ಹೋಗ್ತಾರೆ, ಒಬ್ಬ ಲೆಕ್ಚರರ್ಸ್ ಅಂದ್ರೆ ಪಾಠ ಮಾಡ್ತಾರೆ ಹೋಗ್ತಾರೆ. ಇದೆಲ್ಲದರ ನಡುವೆ ಸರ್ ನೀವು ಬರವಣಿಗೆ ಹವ್ಯಾಸ ಯಾವ ತರ ಉಟ್ಕೊಂತು ಸರ್? ಯಾರಾದ್ರೂ ಬರವಣಿಗೆ ಹವ್ಯಾಸಕ್ಕಾಗಿ ಬರವಣಿಗೆ ಮಾಡಿದ್ರೆ ಹಬ್ಬ ಅಂದ್ರೆ 1-2 ಪುಸ್ತಕ ಬರಿಬಹುದು, 3 ಪುಸ್ತಕ ಬರಿಬಹುದು, ಕಥೆಗಳು ಬರಿಬಹುದು, ಕಾದಂಬರಿಗಳು ಬರಿಬಹುದು, ಅಥವಾ ಅವರ ಜೀವನ ಚರಿತ್ರೆಯನ್ನು ಅವರೇ ಬರಿಬಹುದು. ಬಟ್ ಸುಮಾರು ನೀವು 80 ಪುಸ್ತಕಗಳನ್ನ ಬರೆದಿದ್ದೀರಾ. ಅದರಲ್ಲಿ ಎಷ್ಟೋ ಪುಸ್ತಕಗಳು ಇವತ್ತು ಪಠ್ಯ ಪುಸ್ತಕಗಳಾಗಿ ಕನ್ವರ್ಟ್ ಆಗಿದ್ದಾವೆ. ಸರ್, ನಿಮ್ಗೆ ಈ ಬರವಣಿಗೆ ರುಚಿ ಎಲ್ಲಿಂದ ಬಂತು ಸರ್? ಯಾವಾಗಿಂದ ಶುರು? ನನಗೆ ಇದಿಷ್ಟಕ್ಕೆಲ್ಲ ಸ್ಫೂರ್ತಿ, ಬರವಣಿಗೆಗೆ ಸ್ಫೂರ್ತಿ ಅಂತ ಹೇಳಿದ್ರೆ ಪ್ರೊಫೆಸರ್ HR ಅಪ್ಪಣ್ಣಯ್ಯ ಅಂತ. ಸೊ ನನ್ನ ಗುರುಗಳು ಅವರು. ನನಗೆ ಇದರಲ್ಲಿ ಕಲ್ಪತರು ಕಾಲೇಜ್ ತಿಪ್ಟೂರಿನಲ್ಲಿ ಇದ್ದಾಗ ಈ ವಾಸ್ ಮೈ ಪ್ರೊಫೆಸರ್. ಅವರು ನನಗೆ ಯಾವತ್ತಿಗೂ ಕೂಡ ಒಂದು ಬೆಸ್ಟ್ ರೋಲ್ ಮಾಡಲ್ ಅಂತ ನಾನು ಅಂದ್ಕೊಂಡಿದ್ದು. ಅವ್ರಿಗೂ ನಾನೊಬ್ಬ ಬೆಸ್ಟ್ ಶಿಷ್ಯ ಅಂತ ಇವತ್ತಿಗೂ ಕೂಡ ಬೇರೆಯವ್ರ ಹತ್ರ ಅವರು ಹೇಳ್ಕೊಳ್ತಾರೆ, ಶೇರ್ ಮಾಡ್ಕೊಳ್ತಾರೆ. ಅವರು ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಸುಮಾರು ಅವರು ನಮ್ಮ ಸಾಧನೆ ಅವ್ರ ಮುಂದೆ ಅವ್ರಿಗೆ ಕಂಪೇರ್ ಮಾಡ್ಕೊಳಕ್ ಆಗಲ್ಲ ಬಿಡಿ. ನಾವು ನಮ್ದೊಂದು ಅಳಿಲು ಸೇವೆ. ಅವರು ಈಸ್ ಎ ಜೈಂಟ್ ಇನ್ ದಿ ಫೀಲ್ಡ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಅವನು ಕಾಮರ್ಸ್ ಮ್ಯಾನೇಜ್ಮೆಂಟ್ ಫೀಲ್ಡ್ ಅಲ್ಲಿ ಅವ್ರನ್ನ ಭೀಷ್ಮ ಅಂತಾನೆ ನಾವು ಕರಿಬಹುದು. ನಮ್ಮ ನ್ಯಾಕ್ ಟೈಮಲ್ಲಿ ಬಂದಿದ್ರು ಅವರು, ಈ ಕಾಲೇಜಿಗೆ ಕೂಡ ಕರೆಸಿದ್ವಿ. ಅದು ಈಗ ಇದೇ RC ಕಾಲೇಜಿನ ಅಲ್ಯುಮಿನಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಈ ಕಾಲೇಜಿನ ಹಳೆ ವಿದ್ಯಾರ್ಥಿ ಅವರೇ ನನಗೆ ಸ್ಫೂರ್ತಿ, ರೋಲ್ ಮಾಡಲು. ಅವ್ರು ಹೇಳ್ತಾ ಇದ್ರು, ನೋಡು ನೀನು ಭಾಳ ಹಾರ್ಡ್ ವರ್ಕ್ ಮಾಡ್ತೀಯ, ಕಷ್ಟಪಟ್ಟು ಓದ್ತೀಯ, ಎಲ್ಲ ಮಾಡ್ತೀಯ, ಒಳ್ಳೆ ಟೀಚರ್ ಕೂಡ. ನಾನು ಒಳ್ಳೆ ಟೀಚರ್ ಕೂಡ ಅಂತ ಹೇಳಿ ನಾನು ಹೇಳ್ಕೊಳಕ್ಕೆ ಸಾಧ್ಯ ಆಗಲ್ಲ. ನಾನು ವಿದ್ಯಾರ್ಥಿಗಳನ್ನ ಯಾರನ್ನಾದ್ರು ಕೇಳಿದ್ದೀನಿ. ನಾನು ಇನ್ಕಮ್ ಟ್ಯಾಕ್ಸ್ ಪಾಠ ಮಾಡ್ತಾ ಇದ್ದಾಗ ಐ ನೆವರ್ ಯೂಸ್ ಟು ಕ್ಯಾರಿ ಇನ್ಕಮ್ ಟ್ಯಾಕ್ಸ್ ಬುಕ್ ಟು ದ ಕ್ಲಾಸ್. ಓನ್ಲಿ ಚಾಕ್ಸ್ ಅಂಡ್ ಡಸ್ಟರ್ ಇಟ್ಕೊಂಡೆ ನಾನು ಕ್ಲಾಸ್ಗೆ ಹೋಗ್ತಿದ್ದೀನಿ. 1 page 2 pages ಪ್ರಾಬ್ಲಮ್ಸ್ ನಾ ಯೂಸ್ ಟು ಡಿಕ್ಟೇಟ್ ಆನ್ ಮೈ ಓನ್. ಎಲ್ಲ ಸಾಲ್ವ್ ಮಾಡ್ತಿದ್ದೆ. ನಾನು ವಿದ್ಯಾರ್ಥಿ ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ, 2-3 ಜನ. ಅವರು ಬಂದಾಗ, ನಾನು ಭೇಟಿ ಮಾಡಕ್ ಬಂದಾಗ ಅವರು ದೇ ಯೂಸ್ ಟು ರಿಕಾಲ್ ಮೈ ಟೀಚಿಂಗ್ ದೋಸ್ ಡೇಸ್. ನೀವು ಇನ್ಕಮ್ ಟ್ಯಾಕ್ಸ್ ಪಾಠ ಮಾಡ್ತಿದ್ದೆ, ಈವನ್ ಟುಡೇ ಐ ವಿ ರಿಮೆಂಬರ್ ಸರ್. ನೀವು ನೆವರ್ ಯೂಸ್ ಟು ಕ್ಯಾರಿ ಟೆಕ್ಸ್ಟ್ ಬುಕ್ ಟು ದ ಕ್ಲಾಸ್ ರೂಮ್, ಯೂಸ್ ಟು ಡಿಕ್ಟೇಟ್ ಯುವರ್ ಓನ್ ಪ್ರಾಬ್ಲಮ್ಸ್. ನೀವೇ ಪ್ರಾಬ್ಲಮ್ನ ಬರ್ಸಿ ನೀವೇ ಸಾಲ್ವ್ ಮಾಡ್ತಾ ಇದ್ರಿ. ದಟ್ ವಾಸ್ ದಿ ಫ್ಯಾಂಟಾಸ್ಟಿಕ್ ಟೀಚಿಂಗ್ ಅಂತ ಹೇಳಿ ಅವ್ರು ಹೇಳ್ತಿದ್ರು. ಹಾಗಾಗಿ ನಾನು ವಿದ್ಯಾರ್ಥಿಗಳಿಂದ ಸಿಕ್ಕ ಫೀಡ್ಬ್ಯಾಕ್ ಮೇಲೆ ನಾನು ಆ ಟೀಚರ್ ಆಗಿ ಕೂಡ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿದ್ದೀನಿ. ನನಗೊಂದು ಹೆಮ್ಮೆ ಬಂತು. ಅದು ಒಂದು ಸ್ಫೂರ್ತಿ ಕಾರಣ. ನಾನು ಯಾಕೆ ಒಂದು ಟೆಕ್ಸ್ಟ್ ಬುಕ್ ನ ಬರೀಬಾರ್ದು ಅಂತ ಹೇಳಿ ಯೋಚನೆ ಮಾಡಿದಾಗ, ನನ್ನ ಜೊತೆಗೆ ಡಾಕ್ಟರ್ ರಾಮಚಂದ್ರ ಅಂತ ಹೇಳಿ ಮಾರಾಣಿಸ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು. ನಾವು ಈಸ್ ಎ ಪ್ರೊಫೆಸರ್ ಇನ್ ಮಾರಾಣಿಸ್ ಕ್ಲಸ್ಟರ್ ಯೂನಿವರ್ಸಿಟಿ. ಅವರು ನಾವು ಜಾಯಿಂಟ್ ಆಗಿ ಬರೀಲಿಕ್ಕೆ ಶುರು ಮಾಡಿದ್ವಿ. ನಾವು ಬರೀಲಿಕ್ಕೆ ಶುರು ಮಾಡಿದಾಗ ಮೊದಲು ಸ್ಮಾಲ್ ಟೆಕ್ಸ್ಟ್ ಬುಕ್ ನ ಬರೀಲಿಕ್ಕೆ ಶುರು ಮಾಡಿದ್ವಿ. ಆಗ ಬರೀಲಿಕ್ಕೆ ಶುರು ಮಾಡಿದಾಗ ನಮಗೇನು ಅಷ್ಟು ಅನುಕೂಲಗಳಿರಲಿಲ್ಲ. ಒಂದು ದೊಡ್ಡ ಆಫೀಸ್ ಆಗಲಿ, ಒಂದು ಸಪ್ರೇಟ್ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕಾಗಲಿ. ಈಗಾದರೆ ಪ್ರಾಂಶುಪಾಲನಾಗಿದ್ದೀನಿ. ಆವಾಗ ನಾನು ಟೀಚರ್ ಆಗಿದ್ದೆ ಅಷ್ಟೇ. ಪಾಠನೂ ಮಾಡಬೇಕು. ಪಾಠ ಮಾಡಿದಾಗ ನಾನು ಕ್ಲಾಸ್ ಅವರ್ಸ್, ಕಾಲೇಜ್ ಅವರ್ಸ್ ಆದಮೇಲೆ 4 ಗಂಟೆ ಮೇಲೆ ಸುಮಾರು ರಾತ್ರಿ 12 ಗಂಟೆ 1 ಗಂಟೆವರೆಗೂ ನಾವು ಬರೀತಾ ಕೂತ್ಕೊಳ್ತಿದ್ವಿ. ಬರೀತಾ ಕೂತ್ಕೊಳ್ಬೇಕಾದ್ರೆ ಹಲವಾರು ಜಾಗದಲ್ಲಿ ಕೂತ್ಕೊಂಡಿದ್ದೀವಿ. ಪಾರ್ಕಲ್ಲಿ ಕೂತ್ಕೊಂಡು ಬರೆದಿದ್ದೀವಿ. ಆಮೇಲೆ ಈ ಹಾಸ್ಪಿಟಲ್ ಹತ್ರ, ಈ ಮಲ್ಲಿಗೆ ನರ್ಸಿಂಗ್ ಹೋಮ್ ಹತ್ರ ಅಲ್ಲೊಂದು ಬೀದಿ ಲೈಟ್ ಇದೆ, ಅಲ್ಲಿ ಕೂತ್ಕೊಂಡು ಒಂದು ಟೆಕ್ಸ್ಟ್ ಬುಕ್ ಬರೆದಿದ್ದೀವಿ. ಇವೆಲ್ಲ ರೆಕಾರ್ಡು. ಫುಟ್ಪಾತಲ್ಲಿ ಟೀ ಕುಡ್ಕೊಂಡು, ಬೋಂಡ ತಿಂದ್ಕೊಂಡು, ಪಕೋಡ ತಿಂದ್ಕೊಂಡು ನಾವು ಬರಿತಾ ಇದ್ವಿ ರಾತ್ರಿ ಎಲ್ಲ. ಇನ್ನು ಸಂಡೇ ಬಂದರೆ ಬೆಳಗ್ಗೆ ನಾವು ಇಬ್ಬರು ಕೂತ್ಕೊಂಡ್ರೆ ಒಂದು ಕಡೆ ಸೇರಿದರೆ ರಾತ್ರಿ 12 ಗಂಟೆಗೆ ನಾವು ಮನೆ ಸೇರ್ತಿದ್ವಿ ವಾಪಸ್. ಸೊ ನಿರಂತರವಾಗಿ ಬರಿತಾ ಇದ್ವಿ. ನಮ್ಮಿಬ್ಬರ ನಿರಂತರ ಪ್ರಯತ್ನದಿಂದ ಬಹುಶಃ ನಾವು ಇವತ್ತು 80-85 ಬುಕ್ಸು ನಾವು ಬರೆದು. ಇದು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು, BCom ಮತ್ತು BBA ವಿದ್ಯಾರ್ಥಿಗಳು ಇದನ್ನು ಓದ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಅಂತ ಒಂದು ತುಂಬ ರೆಫರೆನ್ಸ್ ಬುಕ್ ಆಗಿ ಕೂಡ ಗುರುತಿಸಿದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಅಂತ ಹೇಳಿ ಅದೊಂದು ಟೆಕ್ಸ್ಟ್ ಬುಕ್. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಭಾಳ ಒಳ್ಳೆ ಪಾಪ್ಯುಲರ್ ಟೆಕ್ಸ್ಟ್ ಬುಕ್ ಅದು. ಹಾಗೆ ಅದರ ಜೊತೆಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದು ಟೆಕ್ಸ್ಟ್ ಬುಕ್, ಅದು ಕೂಡ ತುಂಬ ಪಾಪ್ಯುಲರ್ ಆಗಿ ಬಂತು. ಬ್ಯಾಂಕಿಂಗ್ ಟೆಕ್ಸ್ಟ್ ಬುಕ್ ಒಂದು. ಇವೆಲ್ಲ ತುಂಬ ಪಾಪ್ಯುಲರ್ ಬುಕ್ಸ್ ನಮ್ಮದು. ಮತ್ತು ಅದರ ಜೊತೆಗೆ ಬರೀ ಇಂಗ್ಲೀಷ್ ಭಾಷೆನಲ್ಲೇ ಬರೆದ್ರೆ ಯಾಕೆ, ಕನ್ನಡದಲ್ಲೂ ಬರೀಬೇಕು ಅಂತ ಹೇಳಿ ಕನ್ನಡದಲ್ಲೂ ಒಂದು 3 ಬುಕ್ಸ್ ಬರೆದಿದ್ವಿ. ಬ್ಯಾಂಕಿಂಗ್ ನಿಯಮ ಅಂತ ಒಂದು ಟೆಕ್ಸ್ಟ್ ಬುಕ್ ಬರೆದಿವಿ. ಮತ್ತು ವ್ಯವಹಾರ ನಿರ್ವಹಣೆ ಅಂತ ಹೇಳಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಟೆಕ್ಸ್ಟ್ ಬುಕ್ನ ಬರೆದ್ವಿ. ಇವೆಲ್ಲ ಒಂಥರ. ಅದರ ಜೊತೆಗೆ ಒಂದು 25-30 ರಿಸರ್ಚ್ ಆರ್ಟಿಕಲ್ಸ್ ಕೂಡ ಪಬ್ಲಿಷ್ ಮಾಡಿದ್ದೀವಿ.
ಇದು ಒಂದು ರೀತಿ ನನಗೆ ತುಂಬ ತೃಪ್ತಿ ಕೊಡ್ತು. ಆದರೆ ಒಂದು ಸ್ಯಾಡ್ ಪಾರ್ಟ್ ಆಫ್ ದ ಸ್ಟೋರಿ, ನಾನು ಪ್ರಾಂಶುಪಾಲನ ಆದಮೇಲೆ ಬುಕ್ಸ್ ಬರೀಲಿಕ್ಕೆ ಸಾಧ್ಯ ಆಗಲಿಲ್ಲ ಹೆಚ್ಚಿಗೆ. ನನಗೆ ನಿಮಗೆ ಗೊತ್ತಾಗುತ್ತೆ ಬಹುಶಃ ನನ್ನ ಒತ್ತಡ, ಈ ಪ್ರೆಸರು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲಿದ್ದಾಗ. ದೆನ್ ನಾನು 2014 ಆದಮೇಲೆ ಒಂದು 3-4 ಬುಕ್ಸ್ ಬಂದ ಅಷ್ಟೇ, ಒಂದು 5-6 ಬಂದಿರಬೇಕಷ್ಟೇ. ಎಸ್ 2014 ಪ್ರಿನ್ಸಿಪಲ್ ಆದ ನಂತರ ನಾನು ಪಬ್ಲಿಷ್ ಮಾಡಿದ್ದು ಸುಮಾರು ಒಂದು 5-6 ಬುಕ್ಸ್ ಅಷ್ಟೇ, ಬಹಳ ಕಡಿಮೆ. ಅದು ವರ್ಷಕ್ಕೊಂದು ಮಾಡೋಕ್ಕಾಗಲಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಇಷ್ಟೆಲ್ಲ ಸಾಧನೆ ಮಾಡಿದ್ದೆ. ಅಧ್ಯಾಪಕನಾಗಿದ್ಕೊಂಡೆ ಇಷ್ಟೆಲ್ಲ ಒಂದು 10 ಆಗಿರ್ಬೋದು ಬುಕ್ಸ್. ಪ್ರಾಂಶುಪಾಲನ ಆದ್ಮೇಲೆ ಒಂದು 10 ಬುಕ್ಸ್ ಆಗಿರ್ಬೋದು. ಇನ್ನು 70 ಟೆಕ್ಸ್ಟ್ ಬುಕ್ನ ನಾನು ಅಧ್ಯಾಪಕನಾಗಿದ್ದಾಗಲೇ ಎಲ್ಲ ಪಬ್ಲಿಷ್ ಮಾಡಿದ್ದೆ. ಅವಾಗ ಒಂಥರ ಅಷ್ಟು ಸ್ಟ್ರೆಸ್ ಇರಲ್ಲ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದಪ್ಪ ನಿಮಗೆ ಖುಷಿ ಕೊಡೋ ಜಾಬ್ ಅಂತ ಹೇಳಿದ್ರೆ ಕ್ಲಾಸ್ ರೂಮ್ ಟೀಚಿಂಗ್. ನಥಿಂಗ್ ಲೈಕ್ ಕ್ಲಾಸ್ ರೂಮ್ ಟೀಚಿಂಗ್. ನೀವು ಕ್ಲಾಸ್ಗೆ ಹೋದ್ರೆ ಟೀಚರ್ ಇಸ್ ದ ಕಿಂಗ್. ಅವನಿಗೆ ಆ ಪಾಠ ಮಾಡಿಬಿಟ್ರೆ ನೀಟಾಗಿ ಅವನಿಗೆ ಯಾವ ಇದು ಹೊರಗಳು ಇರಲ್ಲ. ಬಟ್ ಪ್ರಾಂಶುಪಾಲನಾಗಿ ಹಾಗಲ್ಲ. ಪ್ರಾಂಶುಪಾಲ ಒಂಥರ ಫುಟ್ಬಾಲ್ ಇದ್ದ ಹಾಗೆ. ಹೇಗೆ ಫುಟ್ಬಾಲ್ ಅಂದ್ರೆ ಗೊತ್ತಲ್ಲ, ಫುಟ್ಬಾಲ್ ಗೇಮ್ ನೋಡಿದೀರಾ? ಹೇಗೆ ಫುಟ್ಬಾಲ್ ಹೇಗೆ ಎಲ್ಲಾ ಕಡೆಯಿಂದ ಹಾಗೆ ನನಗೆ ಈ ಕಡೆ ಸ್ಟೂಡೆಂಟ್ಸ್ ಪ್ರೆಸರ್, ಈ ಕಡೆ ಅಧ್ಯಾಪಕರ ಪ್ರೆಸರ್, ಈ ಕಡೆ ಅಧ್ಯಾಪಕೇತರದ್ದು, ಈ ಕಡೆ ಗ್ರೂಪ್ ಡಿ, ಈ ಕಡೆ ಪಬ್ಲಿಕ್, ಈ ಕಡೆ ಪೊಲಿಟಿಕಲ್ ಪ್ರೆಸರ್, ಈ ಕಡೆ ಮೇಲ್ಗಡೆ ಇಲಾಖೆ ಇರ್ಬೋದು, ಲೈಬ್ರರಿ, ಇದು ಯೂನಿವರ್ಸಿಟಿ ಇರ್ಬೋದು, AICT ಇರ್ಬೋದು, UGC ಇರ್ಬೋದು, ಎಲ್ಲ ಏಜೆನ್ಸಿಗಳು ಒಂದಲ್ಲ ಒಂದು ಸರ್ಕ್ಯುಲರ್ ಕಳಿಸ್ತಾ ಇರ್ತವೆ, ಒಂದಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತವೆ. ಎಲ್ಲ ಒತ್ತಡ ಇದರಲ್ಲಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಿನ್ಸಿಪಾಲ್ ಈಸ್ ಲೈಕ್ ಎ ಫುಟ್ಬಾಲ್ ಅಂತ. ಆ ಥರ. ಆದರೆ ಎಲ್ಲೋ ಒಂದ್ ಕಡೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ತೃಪ್ತಿ ಕೂಡ ಸಿಗುತ್ತೆ. ಬಹುಶಃ ಈ ಕಾಲೇಜಿನ ಒಂದು ಸಣ್ಣ ಇನ್ಸಿಡೆಂಟ್ ನಾನು ನಿಮ್ಮೊಂದಿಗೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ನಾನು ಕೆಲಸ ಮಾಡಿದ ಎಲ್ಲಾ ಕಾಲೇಜಿನ CDC ಅಧ್ಯಕ್ಷರುಗಳು, ನನಗೆ ಇದರಲ್ಲಿ ವಿವೇಕ್, ಇದರಲ್ಲಿ ಇಲ್ಲಿ ಹೊಸನಗರ ಕಾಲೇಜಿನಲ್ಲಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪ ಅವರು ಇರ್ಬೋದು, ಅದೇ ಕಾಡಗೋಡಿ ಕಾಲೇಜಿನಲ್ಲಿ ನಮ್ಮ ಅರವಿಂದ್ ಲಿಂಬಾವಳಿ ಸರ್ ಇರ್ಬೋದು, ಅದೇ ರೀತಿಯಲ್ಲಿ ದೇವನಹಳ್ಳಿನಲ್ಲಿ ಪಿಳ್ಳು ಮುನಿಸ್ವಾಮಪ್ಪನವರು ಇರ್ಬೋದು, MLA ಅವರು, ಹಾಗೆ ನಿಸರ್ಗ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಹಾಗೆ ಇಲ್ಲಿ ಬಂದ್ರೆ ನಮ್ಮ ರಿಜ್ವಾನ್ ಅರ್ಷದ್ ಸರ್ ಇರ್ಬೋದು, RC ಕಾಲೇಜ್, ಮತ್ತೆ ಇದರಲ್ಲಿ ವಿಜಯನಗರದಲ್ಲಿ ನಮ್ಮ M ಕೃಷ್ಣಪ್ಪ ಅವರು ಇರ್ಬೋದು. ಇವರೆಲ್ಲರೂ ಕೂಡ ಬಹುಶಃ ನನ್ನ ಕಾರ್ಯವೈಖರಿನ ಎಲ್ಲ ನೋಡಿ ಅವರು ನನಗೆ ಯಾವಾಗಲೂ ಬೆತ್ತಟ್ತಾನೆ ಬಂದರು, ತುಂಬಾ ಎನ್ಕರೇಜ್ ಮಾಡಿದ್ರು. ಇದೆಲ್ಲ ಶ್ರೇಯಸ್ಸು ಕೂಡ ಅವ್ರಿಗೆ ಸಲ್ಬೇಕು. ಅವ್ರು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಬಹುಶಃ ಇಷ್ಟೆಲ್ಲ ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ. ಅವ್ರು ನನಗೆ ತೊಂದರೆ ಕೊಟ್ಟಿದ್ರೆ ಅಂದ್ರೆ ಕೊಡೋಕ್ ಬೇಕಾದಷ್ಟು ದಾರಿಗಳಿರ್ತಾರೆ. ಕಿರಿಕಿರಿ ಮಾಡಿದ್ರೆ, ಮತ್ತೊಂದು ಮಾಡಿದ್ರೆ ನಾನು ಕೆಲಸ ಮಾಡೋ ಕಡೆ ಹೆಚ್ಚು ಫೋಕಸ್ ಮಾಡಕ್ ಆಗ್ತಿರ್ಲಿಲ್ಲ. ಅವರೆಲ್ಲರ ಸಹಕಾರದಿಂದ, ಅಂಡ್ ವಿಶೇಷವಾಗಿ ನನ್ನ ಎಲ್ಲ ಅಧ್ಯಾಪಕೇತರರು ಅವರು ನನ್ನ ಜೊತೆಗೆ ಒಂಥರ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ಈ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯ್ತು. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಕಾಲೇಜಿಗೆ ಬಂದಾಗ, ನಾನು ಈ ಕಾಲೇಜಿಗೆ ಬಂದಾಗ ಗೊತ್ತಾಯ್ತು ಚಂದ್ರಶೇಖರ್ ಅಂದ್ರೆ ನೋನ್ ಫಾರ್ ಡಿಸಿಪ್ಲಿನ್ ಅಂತ. ಎಲ್ಲ ಕಡೆ ಅದು ಗೊತ್ತಿರೋ ವಿಷಯ. ಅದು ವಿಜಯನಗರ ಕಾಲೇಜ್ ಹೇಗಿತ್ತು, ಹೇಗ್ ಮಾಡಿದೆ ಅನ್ನೋದು ಅವಾಗ ಇಟ್ ವಾಸ್ ವೆರಿ ಒಂಥರ ಪಾಪ್ಯುಲರ್ ಕಾಲೇಜ್ ಆಗೋಗಿತ್ತು ನನ್ನ ಟೆನ್ಯೂರಲ್ಲಿ ನಾನು ಇದ್ದಾಗ. ಈಗ ಆಗಿಲ್ಲ ಅಂತ ನಾನು ಹೇಳಕ್ ತಯಾರಿಲ್ಲ. ಈಗ ಹೇಗಿದೆಯೋ ಅದು ಇಲ್ಲಿರೋರಿಗೆ ಗೊತ್ತಿರುತ್ತೆ. ಈ ಕಾಲೇಜಿಗೆ ಬಂದಾಗ ಇಲ್ಲಿ ಒಂಥರ ನನ್ನನ್ನ ಡಿಸ್ಟೆಬಿಲೈಸ್ ಮಾಡಕ್ಕೆ ಹಳೆ ವಿದ್ಯಾರ್ಥಿಗಳು ಬರೋದು, ಗಲಾಟೆ ಮಾಡೋದು, ಇಲ್ಲಿರೋ ವಿದ್ಯಾರ್ಥಿಗಳು ತರಲೆ, ಶಿಸ್ತು, ಇವೆಲ್ಲ ಮಾಡ್ತಿದ್ರು ಕೆಲವರು. ಅವಾಗ ನಾನೇನ್ ಮಾಡಿದೆ, ಒಂದು ಫರ್ಮ್ ಡಿಸಿಷನ್ಸ್ ತಗೊಂಡೆ. 10 ಜನ ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡಿದೆ. 10 ಜನ ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡಿದ್ದಾಗ ಇದೆಲ್ಲ ನಿಮ್ ಸೀನಿಯರ್ ಸ್ಟೂಡೆಂಟ್ಸ್ ಇರ್ತಾರೆ, ಕೇಳಿ ಅವ್ರನ್ನ ಹೇಳ್ತಾರೆ. ಅವಾಗ ನನಗೆ ಎಷ್ಟು ಒತ್ತಡ ಬಂತು ಅಂತ ಹೇಳಿದ್ರೆ, ಯು ಬಿಲೀವ್ ಮಿ, ಅವಾಗ ನನಗೆ ನನ್ನ ಮೈ ಫಾದರ್ ಹಾರ್ಟ್ ಅಟ್ಯಾಕ್ ಆಯ್ತು ನನ್ನ ತಂದೆಗೆ ಅದೇ ಪೀರಿಯಡ್ ಅಲ್ಲಿ. ಸೊ ಮೈ ಫಾದರ್ ವಾಸ್ ಅಡ್ಮಿಟೆಡ್ ಇನ್ ಜಯದೇವ ಹಾಸ್ಪಿಟಲ್. ಆ ಪೀರಿಯಡ್ ಅಲ್ಲೇ ಈ ಹುಡುಗನ ಸಸ್ಪೆಂಡ್ ಮಾಡಿದ್ದೀನಿ. ನನಗೆ ಒತ್ತಡ ಎಷ್ಟಿತ್ತು ಅಂತ ಹೇಳಿದ್ರೆ, ಇವರು ಪೇರೆಂಟ್ಸ್ ಇರ್ಬೋದು, ಈ ಪಬ್ಲಿಕ್ ಇರ್ಬೋದು, ಯಾರ್ಯಾರೋ ಫೋನ್ ಮಾಡಿ ನನಗೆ ತುಂಬಾ ಪ್ರೆಸರ್ ಹಾಕೋದು. ಏನು ಹುಡುಗರು ಜೀವನ ಹಾಳು ಮಾಡ್ತಾ ಇದ್ದೀರಾ ನೀವು, ಸಸ್ಪೆಂಡ್ ಯಾಕೆ ಸಸ್ಪೆಂಡ್ ಮಾಡಿದೆ ಅಂತ ಕೇಳ್ತಾ ಇಲ್ಲ. ಯಾಕೆ 10 ಜನ ಸಸ್ಪೆಂಡ್ ಮಾಡಿದೆ? ಒಬ್ಬ ಹುಡುಗನಿಗೆ ಹೊಡೆದ್ಬಿಟ್ಟಿದ್ರು. ಹೇಗೆ ಹೊಡೆದಿದ್ರು ಅಂತ ಹೇಳಿದ್ರೆ, ಒಂದು ವಿಷನ್, ಕಣ್ಣೇ ಡ್ಯಾಮೇಜ್ ಆಗಿತ್ತು ಅವನಿಗೆ. ಒಂದು ಹಾಫ್ ವಿಷನ್ ಹೋಗ್ಬಿಟ್ಟಿತ್ತು ಕಣ್ಣು ಇಲ್ಲಿ. ಆಮೇಲೆ ಇಲ್ಲಿ ಹಾಕಿ ಇಲ್ಲಿ ಬೋನ್ ಫ್ರಾಕ್ಚರ್ ಆಗಿತ್ತು ಅವನಿಗೆ, ತಲೆ ಕೆಳಗಡೆ ಮುಖದಲ್ಲಿ. ಅಷ್ಟು ಹೊಡೆದು ಬಿಟ್ಟಿದ್ರು ಆ ಹುಡುಗನಿಗೆ, ಕೈ ಫ್ರಾಕ್ಚರ್ ಆಗಿತ್ತು. ಇಷ್ಟೆಲ್ಲ ಕಾಲೇಜ್ ಒಳಗಡೆ ಅವನು ಆ ಥರ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ನಾನು ಈ ಬೇರೆ ಏನ್ ಡಿಸಿಷನ್ ತಗೋಬೇಕು? ನನಗೆ ಇಲ್ಲಿ ನಾನು ಬಂದಾಗ ಈ ಕಾಲೇಜಿಗೆ 3,500 ವಿದ್ಯಾರ್ಥಿಗಳಿದ್ರು. ಈಗ 5,000 ಆಗಿದೆ. ಈಗ 5,000 ಕ್ಲಾಸ್ ಆಗಿದೆ. ಆಗ ನನಗೆ ಅಷ್ಟು ಜನ ವಿದ್ಯಾರ್ಥಿಗಳ 4,000 ವಿದ್ಯಾರ್ಥಿಗಳ ಈ ಬಹುಶಃ ಅವರ ಸೇಫ್ಟಿ ಮುಖ್ಯ ಆಗಿತ್ತು, ನನಗೆ ಅತ್ಯಂತ ಮುಖ್ಯ ಆಗಿಲ್ಲ. ಹಾಗಾಗಿ ಫರ್ಮ್ ಆಗಿ ಸಸ್ಪೆಂಡ್ ಮಾಡಿದೆ. ಎಲ್ಲಾ ಕಡೆಯಿಂದ ಒತ್ತಡ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಶ್ರೀನಿವಾಸಪುರ ಕಡೆಯಿಂದ ಬಂದಿರೋ ಅವ್ರ ಪೇರೆಂಟ್ಸ್ ಅವರೆಲ್ಲ ಬಂದು ನನಗೆ ಯಾವ ಲೆವೆಲಿಗೆ ಮಾತಾಡಿದ್ರು ಅಂತ ಹೇಳಿದ್ರೆ, ನಿಮ್ಮ ಪ್ರಿನ್ಸಿಪಾಲ್ನ ಎತ್ತೀವಿ ಅನ್ನೋ ಲೆವೆಲಿಗೆ ಮಾತಾಡಿದ್ರು.
ಮರ್ಡರ್ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಹೇಳ್ಬಾರ್ದು ನಾನು ಇವಾಗ ಹೊರಡನ್ನ ಈ ಚೇರಲ್ಲಿ ಕುತ್ಕೊಂಡು ಆ ಲೆವೆಲ್ಗೆಲ್ಲ ಮಾತಾಡಿ ನನಗೆ ಥ್ರೆಟ್ ಮಾಡಿದ್ರು. ನಾನು ಡಿಸೈಡ್ ಮಾಡಿದೆ, ಸಿ ಬಂದಿದೀವಿ ಈ ಭೂಮಿ ಮೇಲೆ, ಬಂದು ಏನೋ ಹೇಡಿಗಳ ತರ ಕೂಡೋಗೋದು, ಎದುರಿ ಕೆಲಸ ಮಾಡದೆ ಇಂಜರಿಯೋದು ಆಗ್ಬಾರ್ದು. ಏನಾಗುತ್ತೋ ಆಗ್ಲಿ, ಹೋಗ್ಬೇಕಾ ಯಾವತ್ತೋ ಒಂದ್ ದಿವಸ ಹೋಗೋದು, ಇವತ್ತೇ ಹೋಗ್ಲಿ ತೊಂದರೆ ಇಲ್ಲ, ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಂತ ಹೇಳಿ ಐ ವಾಸ್ ಸ್ಟಿಕ್ ಆನ್ ಟು ಮೈ ಡಿಸಿಷನ್. ಯಾವ ಪ್ರೆಸರ್ಗೂ ಇದಾಗಲಿಲ್ಲ. ಕೆಲವು MLAಗಳು MP ಗಳು ಎಲ್ಲರೂ ಪ್ರೆಸರ್ ತಂದ್ರು. ಅವ್ರಿಗೆಲ್ಲ ಒಂದು ದೊಡ್ಡತನ ಅಂತ ಹೇಳಿದ್ರೆ ಅವ್ರಿಗೆಲ್ಲ ನಾನು ಮನವರಿಕೆ ಮಾಡಿಕೊಟ್ಟೆ, ಸರ್ ದಿಸ್ ಇಸ್ ದ ರೀಸನ್ ನಾನು ಹಿಂಗೆ ಮಾಡಿರೋದು ಅಂದಾಗ ಅವರೆಲ್ಲರೂ ಕೂಡ ಪಾಪ ಇಲ್ಲ ಬಿಡಿ ಕರೆಕ್ಟಾಗಿ ಮಾಡಿದ್ದೀರಾ ನೀವು, ಒಳ್ಳೆಯ ಡಿಸಿಷನ್ ಅಂತ ಹೇಳಿ. ಅದಾದ ನಂತರ ಅಲ್ಲಿ ಇವರು ಎಲ್ಲ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಕೂಗಾಡಿದ್ದಾರೆ, RC ಕಾಲೇಜ್ ಪ್ರಿನ್ಸಿಪಾಲ್ ಹಿಂಗ್ ಮಾಡಿದ್ದಾರೆ ಹುಡುಗರಿಗೆ ಅಂತ. ಯಾಕೆ ಮಾಡಿದಾರೆ ಹೇಳ್ತಾ ಇಲ್ಲ ಅವರು. ಅಲ್ಲಿ ಮಿನಿಸ್ಟ್ರು ಹಿ ಕಾಲ್ಡ್ ಮೀ ವಿತ್ ಫೈಲ್, ಏನು ರೆಕಾರ್ಡ್ಸ್ ಎಲ್ಲ ತಗೊಂಬನ್ನಿ, ಏನು ಹಿಂಗೆ ಅಂತ. ನಾನು ತಗೊಂಡೋಗಿ ವಿತ್ ವಿಡಿಯೋ ಎಲ್ಲ ತಗೊಂಡೋಗಿ ನಾನು ಅವರಿಗೆ ತೋರಿಸಿದಾಗ, ಯು ಹ್ಯಾವ್ ಟೇಕನ್ ಎ ರೈಟ್ ಡಿಸಿಷನ್, ಗೋ ಹೆಡ್, ನೀವೇನು ಕೇರ್ ಮಾಡಬೇಡಿ ಅಂತ ಹೇಳಿ ನನಗೆ ಒಂಥರ ಬೆನ್ನೆಲುಬಾಗಿ ಮಾರಲ್ ಸಪೋರ್ಟ್ ಮಾಡಿ ಅವತ್ತಿನ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸರ್ ಅವರು ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು. ಅವತ್ತಿನ ಕಮಿಷನರು ಪ್ರದೀಪ್ PIAS ಅವ್ರ ಕಮಿಷನರ್, ಅವ್ರಿಗೂ ಕೂಡ ಈ ವಿಷಯ ಎಲ್ಲ ಗೊತ್ತಾದಾಗ ಅವರು ನನಗೆ ಮಾರಲ್ಲ ಸಪೋರ್ಟ್ ಕೊಟ್ಟರು. ಇಲ್ಲ ಕರೆಕ್ಟಾಗಿ ಮಾಡಿದಿರಿ ಬಿಡಿ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಗೋ ಹೆಡ್ ಅಂತ ಹೇಳಿ ನನಗೆ ಬೆನ್ನೆಲುಬಾಗಿ ನಿಂತರು. ಸರ್ ಇಷ್ಟೆಲ್ಲ ಒತ್ತಡದ ಜೀವನದ ನಡುವೆ ನಿಮ್ಮ ವೈಯಕ್ತಿಕ ಜೀವನ ಯಾವ ತರ? ಇದಾದ ನಂತರ ಅದನ್ನ ಮುಗಿಸ್ಬಿಡ್ತೀನಿ, ಅದನ್ನ ಚೂರ ಸ್ವಲ್ಪ ಸಮಯ ಆಯ್ತು ಅನ್ಸುತ್ತೆ, ಬಹುಶಃ ಗೊತ್ತಿಲ್ಲ ಸರ್. ಇದು ಅಲ್ಲಿ ಆದ ನಂತರ ಅದೊಂದು ಇಂಪಾರ್ಟೆಂಟ್ ಹೇಳಲೇಬೇಕು, ಈ ಕಾಲೇಜಿನ ಬದಲಾವಣೆಗೆ ಕಾರಣ ಅದೇ ಮೂಲ. ಈ 10 ಜನ ವಿದ್ಯಾರ್ಥಿಗಳು ಸಸ್ಪೆಂಡ್ ಮಾಡಿದಾಗ ನಾನು ಯಾವುದೇ ಕಾರಣಕ್ಕೂ ನಾಟ್ ರಿವರ್ಟ್ ಮೈ ಡಿಸಿಷನ್, ಸ್ಟಿಕ್ ಆನ್ ಟು ದ ಡಿಸಿಷನ್. ದೇ ವೆಂಟ್ ಟು ಹೈಕೋರ್ಟ್. ಹೈಕೋರ್ಟ್ಗೆ ಹೋದ್ರು 10 ಜನ ವಿದ್ಯಾರ್ಥಿಗಳು. ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ನಲ್ಲಿ ಜಡ್ಜ್ ಆದೇಶ ಕಾಪಿ ಇದೆ ನಿಮಗೆ, ಅದು ಬಹಳ ಚೆನ್ನಾಗಿ ಆಗಿದ್ದಾರೆ. ಅವ್ರು ಹೇಳಿದ್ದಾರೆ, ಪ್ರಿನ್ಸಿಪಲ್ ಹ್ಯಾಸ್ ಟೇಕನ್ ಎ ರೈಟ್ ಡಿಸಿಷನ್ ಟು ಪ್ರೊಟೆಕ್ಟ್ ದಿ ಸ್ಯಾಂಕ್ಟಿಟಿ ಆಫ್ ದ ಎಜುಕೇಶನ್ ಇನ್ಸ್ಟಿಟ್ಯೂಷನ್. We will not interfere in this suspension order. However, since students are youngsters keeping their career in mind, they may be allowed to write the examination provided if they fulfill the requirements of the college norms and university norms ಅಂತ ಆದೇಶ ಕೊಟ್ಟರು. ಅವಾಗ ಅವರೆಲ್ಲ ಬಂದ್ರು 10 ಜನ ಹೀರೋಗಳು, ತಗೊಳ್ಳಿ ಸರ್ ಎಕ್ಸಾಮ್ ಕೊಡಿ ಅಂತ ಹಿಂಗೆ ಅಲ್ಲಿಂದನೇ ಹಿಂಗೆ ತೋರಿಸಿದ್ರು. ಓದಿಸ್ತಿ ಆದೇಶನ, ನೋಡಪ್ಪ ಕೋರ್ಟು ಎಕ್ಸಾಮ್ ಕೊಡಿ ಅಂತ ಹೇಳಿಲ್ಲ, ನೀವು ಅವರು ರಿಕ್ವೈರ್ಮೆಂಟ್ಸ್ ಎಲ್ಲ ಫುಲ್ಫಿಲ್ ಮಾಡಿದ್ರೆ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲಿದೆ 75% ಅಟೆಂಡೆನ್ಸ್ ಇದೆಯಾ ನಿನ್ನ ಹತ್ರ? ಅಟೆಂಡ್ ಆಗಿದೆಯಾ 75% ಕಾಲೇಜಿಗೆ ಬಂದಿದೆಯಾ ಕೊಡು ಅಂತ ಹೇಳಿದೆ. ಶಾಕ್ ಆಯ್ತು ಅವ್ರಿಗೆ. ಆದ್ರೂ ನನ್ನ ಉದ್ದೇಶ ಅವ್ರನ್ನ ಹಾಳು ಮಾಡೋದಲ್ಲ, ನನ್ನ ಉದ್ದೇಶ ಏನಂದ್ರೆ ಅವ್ರನ್ನ ಬದಲಾಯಿಸಬೇಕು, ಕಾಲೇಜ್ನಲ್ಲಿ ಒಂದು ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡೋದಷ್ಟೇ ನನ್ನ ಗುರಿಯಾಗಿತ್ತು. ಕೊನೆಗೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ, ನೋಡಪ್ಪ ಈ ಥರ ಎಲ್ಲ ಮಾಡಿದ್ರಿ, ಅವನಿಗೆ ಹೊಡೆದ್ರಿ ಆ ಥರ, ಇದೇ ಹೇಟು ನಿನಗೆ ಬಿದ್ದಿದ್ರೆ ನಿನಗೆ ಎಷ್ಟು ನೋವಾಗೋದು, ಎಷ್ಟು ನೋವು ತಿಂತಾ ಇದ್ರಿ, ಪಾಪ ಅವ್ರ ತಂದೆ ತಾಯಿ ಎಷ್ಟು ನೋವು ತಿಂದಿರ್ತಾರೆ, ಇದಕ್ಕೆ ಕಾಲೇಜಿಗೆ ಬರೋದು. ಏನೇ ಇರ್ಬೋದು ಅದನ್ನ ನಮ್ಮ ಗಮನಕ್ಕೆ ತರಬೇಕು, ಅಥವಾ ಪೊಲೀಸ್ ಸ್ಟೇಷನ್ ಇದೆ ಅಲ್ಲೋ ಕಂಪ್ಲೇಂಟ್ ಕೊಡಿ, ಅಥವಾ ಪೇರೆಂಟ್ಸ್ಗೆ ಹೇಳಿ, ನಮ್ಮ ಅಧ್ಯಾಪಕರ ಗಮನಕ್ಕೆ ತಗೊಂಡ್ಬಂದು ಅದು ಮಾಡಬೇಕು ಹೊರತು ನೀವು ಮ್ಯಾನ್ ಹ್ಯಾಂಡ್ಲ್ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಕ್ಸಾಮ್ ಕೊಟ್ಟೆ. ಎಕ್ಸಾಮ್ ಕೊಟ್ಟು ಒಂದು ದೊಡ್ಡ ಹಾಲಿಗೆ ಹಾಕಿ ಸಪರೇಟಾಗಿ ಹಾಕಿ ಬರೆಸ್ದೆ 10 ಜನ. ಅದರಲ್ಲೊಬ್ಬ 16 ಚೀಟಿ ತಂದಿದ್ದ ಹೀರೋ ಲೀಡ್ರು, ಅವನ್ನ ಹಿಡಿದು MP ಮಾಡಿದೆ. ಅದು ದೊಡ್ಡ ಇಶ್ಯೂ ಆಗೋಯ್ತು. ಅಲ್ಲೋಗಿ ಯೂನಿವರ್ಸಿಟಿಲೆಲ್ಲ ಕೂಗಾಡಿ ಹಾರಾಡಿ ಅವರೆಲ್ಲ ಪ್ರೆಸರ್ ತಂದು ನನ್ನ ಮೇಲೆ ಎಲ್ಲ ಮಾಡಿ, ನೋ ಐ ಡಿಡ್ ಎ ಕರೆಕ್ಟ್ ಜಾಬ್, ಕಾಪಿ ಮಾಡಿದ್ದೇನೆ MP ಮಾಡಿದ್ದೀನಿ ಅಷ್ಟೇ, ಲೆಟ್ ಹಿಮ್ ಫೈಟ್ ಅಂತ ಹೇಳಿ ನಾನು ಐ ಸ್ಟಿಕ್ ಆನ್ ಟು ಇಟ್. ಅದು ಇನ್ಸಿಡೆಂಟ್ ಇಂದ ಎಲ್ರಿಗೂ ಒಂದು ಮೆಸೇಜ್ ಹೋಯ್ತು, ಇವು ಡಿಸಿಪ್ಲಿನ್ ಬಗ್ಗೆ ಚಂದ್ರಶೇಖರ್ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾವು ಆಲ್ ಸ್ಟೂಡೆಂಟ್ಸ್ ಆರ್ ಫಾಲ್ ಇನ್ ಲೈನ್, ಎಲ್ಲ ಈಗ ಒಳ್ಳೆ ಮಕ್ಕಳೇ ಇದ್ದಾರೆ, ಅದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಆಮೇಲೆ ನಾನು ಯಾವಾಗಲೂ ಕೂಡ ಆ ಥರ ಒಂದು ಭಯದ ವಾತಾವರಣ ಸೃಷ್ಟಿಗೆ ಇಷ್ಟಪಡಲ್ಲ. ಎಲ್ಲ ವಿದ್ಯಾರ್ಥಿಗಳನ್ನು ಬಹಳ ತುಂಬಾ ಸ್ನೇಹಿತರ ತರ ಕಾಣ್ತೀನಿ, ಫ್ರೆಂಡ್ಲಿಯಾಗಿ ಮಾತಾಡಿಸ್ತೀನಿ, ನಗುತ್ತಾಗಿ ಮಾತಾಡಿಸ್ತೀನಿ. ಆಮೇಲೆ ಮಕ್ಕಳು ಅಷ್ಟು ನನ್ನ ಇಷ್ಟಪಡ್ತಾರೆ, ಫ್ರೀಯಾಗಿ ಬಂದು ನನ್ನ ಹತ್ರ ಇಂಟರಾಕ್ಟ್ ಮಾಡ್ತಾರೆ, ಮಾತಾಡ್ತಾರೆ. ಆ್ಯಂಡ್ ಮೈ ಡೋರ್ ಈಸ್ ಆಲ್ವೇಸ್ ಓಪನ್. ನಾನು ಬೆಳಗ್ಗೆ 9:30 10 ಗಂಟೆಗೆ ಕಾಲೇಜಿಗೆ ಬಂದರೆ, ಸೊ ಈವ್ನಿಂಗ್ 6:30 7 ಗಂಟೆ 7:30 ಇರ್ಬೋದು, 8 ಗಂಟೆ ಆಗ್ಬೋದು. ಯಾವ ವಿದ್ಯಾರ್ಥಿ ಬೇಕಾದ್ರೂ ಎನಿ ಟೈಮ್ ದೇ ಕ್ಯಾನ್ ಜಸ್ಟ್ ಫ್ರೀಲಿ ವಾಕ್ ಇನ್. ನಾನು ನಮ್ಮ ಅಟೆಂಡರ್ ಕೂಡ ಹೇಳ್ಬಿಟ್ಟಿದ್ದೀನಿ, ಯಾವ ವಿದ್ಯಾರ್ಥಿಗಳು ನನಗೋಸ್ಕರ 1 ನಿಮಿಷ ಕೂಡ ಆಚೆ ನಿಲ್ಬಾರ್ದು. ನನ್ನ ಸ್ಟ್ಯಾಂಡ್ ಅದು. ಇದನ್ನ ನಾನು ಐ ಆಮ್ ಜಸ್ಟ್ ಫಾಲೋಯಿಂಗ್ ಇಟ್. ಇವತ್ತೆಲ್ಲ ಫ್ರಮ್ ದ ಬಿಗಿನಿಂಗ್. ಯಾರನ್ನಾದ್ರೂ ಕೇಳ್ಬೋದು ನೀವು, ನಾನು ಯಾವತ್ತೂ ವಿದ್ಯಾರ್ಥಿಗಳು ನನಗೋಸ್ಕರ ಕಾಯ್ಬಾರ್ದು, ಅದೇ ರೀತಿಯಲ್ಲಿ ನನ್ನ ಕೆಲಸ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ರಿ ಇದೆಲ್ಲ ಇಷ್ಟೆಲ್ಲ ಒತ್ತಡದ ನಡುವೆ ಕರೆಕ್ಟ್ ಸರ್, ಬಿಕಾಸ್ ಇಟ್ಸ್ ನಾಟ್ ಈಸಿ. ಎಲ್ಲಿಂದ ಥ್ರೆಡ್ಸ್ ಬರ್ತಾ ಇರುತ್ತೆ. ನಾವು ಎಷ್ಟೋ ಸಲ ನಾವು ಕರೆಕ್ಟ್ ಆಗಿರೋ ವೇಯಲ್ಲಿ ಹೋದಾಗ್ಲೂ ನಮ್ಗೆ ಹಿಂದ್ಗಡೆಯಿಂದ ಮಾತಾಡೋದಾಗಿರ್ಬಹುದು, ಅಥವಾ ಎಷ್ಟೋ ಸಲ ನಮ್ಮ ಫ್ಯಾಮಿಲಿಗಳ ಮೇಲೇನೂ ಅದು ಒಂದು
ಒಂದು ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಇದರೆಲ್ಲದರ ನಡುವೆ ನಿಮ್ಮ ವೈಯಕ್ತಿಕ ಜೀವನ ಯಾವ ತರ? ನನ್ನ ವೈಯಕ್ತಿಕ ಜೀವನ ಅಂತ ಹೇಳಿದ್ರೆ ನನಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ನನ್ನ ಮಡದಿ ಲತಾ BS ಅಂತ ಹೇಳಿ. ಈ ಎಲ್ಲ ಕ್ರೆಡಿಟ್ ಕೂಡ ಆಕೆಗೂ ಸೇರ್ಬೇಕು. ಯಾಕಂದ್ರೆ ನನಗೆ ಮನೆ ಕಡೆ ಯಾವುದೇ ಇದು ಒತ್ತಡವನ್ನ ನನ್ನ ಮೇಲೆ ಹಾಕೋದಿಲ್ಲ. ನನ್ನ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಪ್ರತಿಯೊಂದನ್ನು ಕೂಡ ಶಿ ಈಸ್ ಟೇಕಿಂಗ್ ಕೇರ್ ಆಫ್ ವೆರಿ ವೆಲ್. ಹಾಗಾಗಿ ನಾನು ಹೆಚ್ಚು ಕಾಲೇಜಿನ ವಿದ್ಯಾರ್ಥಿಗಳ ಕಡೆ ಫೋಕಸ್ ಮಾಡಲಿಕ್ಕೆ ಅನುಕೂಲ ಆಯಿತು. ಈ ನನ್ನ ಎಲ್ಲ ಯಶಸ್ಸಿನ ಒಂದು ಇದು ಶ್ರೇಯಸ್ಸು ನಮ್ಮ ಮನೆಯವ್ರಿಗೂ ಕೂಡ ಸಲ್ಲಬೇಕು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನನ್ನ ಮಕ್ಕಳು ಇಬ್ಬರು ಕೂಡ ಒಬ್ಬಾಕೆ BE ಮಾಡಿ ಅನ್ಸ್ಟಂಡ್ ಯಂಗ್ EY ಕಂಪನಿನಲ್ಲಿ MNCನಲ್ಲಿ ವರ್ಕ್ ಮಾಡ್ತಾ ಇದ್ಲು. 2 years ವರ್ಕ್ ಮಾಡಿ ನಾವು ಶಿ ಈಸ್ ಇನ್ US ಇದ್ದಾಳೆ. ಮತ್ತೆ ಚಿಕ್ಕವಳು ಕೂಡ ಅವಳು ಇಂಜಿನಿಯರಿಂಗ್ ಮಾಡಿ ನಾವು ಶಿ ಈಸ್ ಇನ್ ಆಸ್ಟ್ರೇಲಿಯಾ. ಶಿ ಈಸ್ ಡೂಯಿಂಗ್ ಹರ್ ಮಾಸ್ಟರ್ಸ್ MS ಮಾಡ್ತಾ ಇದ್ದಾಳೆ. ಹಾಗಾಗಿ ನಾನು ಮಾಡಿರೋ ಒಳ್ಳೆ ಕೆಲಸ ನನಗೆ ಯಾವುದೋ ರೂಪದಲ್ಲಿ ಈ ರೀತಿಯಲ್ಲಿ ಸಹಾಯ ಆಗಿದೆ. ನನ್ನ ಮಕ್ಳಿಗೆ ಒಂದು ಒಳ್ಳೆ ಭವಿಷ್ಯ ಸಿಗ್ತಾ ಇದೆ, ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಆಗಿದೆ, ಚೆನ್ನಾಗಿ ಓದಿದ್ದಾರೆ. ನನ್ನ ಮಗಳು ಕೂಡ ಅಲ್ಲಿ ಆಸ್ಟ್ರೇಲಿಯನ್ ಇದರಲ್ಲಿ US ಅಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ನಲ್ಲಿ ಎಲೆಕ್ಟ್ ಆಗಿ ಲೀಡರ್ ಕೂಡ ಆಗಿದ್ದಾಳೆ, ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿದ್ದಾಳೆ. ಸೊ ಇವೆಲ್ಲ ಒಂಥರ ಅದು ಎಲ್ಲ ಒಂದ್ ಕಡೆ ನಾನು ಪಟ್ಟ ಶ್ರಮ, ನಾನು ಮಾಡಿರೋ ಒಳ್ಳೆ ಕೆಲಸ ನನಗೆ ಈ ರೀತಿಯಲ್ಲಿ ಬರ್ತಾ ಇದೆ. ಆಮೇಲೆ ನನ್ನ ಮಗಳು ಕೂಡ ಡಿಸ್ಟಿಂಕ್ಷನ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾಳೆ. ಸೊ 99% ರಿಸಲ್ಟ್ ತಗೊಂಡಿದ್ದಾಳೆ. ಅದು ಒಂದು ರೀತಿ ಹೆಮ್ಮೆ ಅಂತ ನಮಗೆ ಅನ್ಸುತ್ತೆ. ಇದು ಒಂದು ರೀತಿಯಲ್ಲಿ ತುಂಬಾ ತೃಪ್ತಿ ಕೊಡುವಂತ ವಿಷಯ ಅಂತ ನಮಗೆ ಅದು ಅನ್ಸುತ್ತೆ. ಬಹುಶಃ ನನಗೆ ನಾನು ಇವೆಲ್ಲ ಈ ತರ ತುಂಬಾ ಸ್ಯಾಕ್ರಿಫೈಸ್, ಅದ್ರ ಜೊತೆಗೆ ನಾನು ಈವ್ನಿಂಗ್ ಕಾಲೇಜ್ ಕೂಡ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇದು 3ನೇ ವರ್ಷ ಸತತವಾಗಿ. ಅಧ್ಯಾಪಕ ಪ್ರಾಂಶುಪಾಲರಿಲ್ಲ, ಯಾವುದೇ ಅಲೋಯನ್ಸ್ ಇರ್ಬೋದು, ಯಾವುದೇ ಸ್ಯಾಲ್ರಿ ಇರ್ಬೋದು, ಯಾವುದೇ ಕಮಿಷನ್ ಇರ್ಬೋದು, ಯಾವುದೇ ಅಲೋಯನ್ಸಸ್ ಇರ್ಬೋದು, ಏನೂ ಇಲ್ದೇನೆ ಈವ್ನಿಂಗ್ ಕಾಲೇಜ್ ಕೂಡ ಬಹಳ ಯಶಸ್ವಿಯಾಗಿ ನಮ್ಮ ಕಾಲೇಜಿನಲ್ಲಿ ನಡೀತಾ ಇದೆ. ಅದನ್ನು ಕೂಡ ನಾನೇ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಾಲೇಜಿನಲ್ಲಿ ಸರ್ಕಾರ ಸಂಧ್ಯಾ ಸುರಕ್ಷಾ ಅಂತ ಹೇಳಿ ಸಂಧ್ಯಾ ಶಕ್ತಿ ಯೋಜನೆಯಲ್ಲಿ ಒಂದು ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ಒಂದೊಂದು ಕಾಲೇಜ್ ಮಾಡಬೇಕು ಅಂತ ಸರ್ಕಾರ ಪ್ರಾರಂಭ ಮಾಡ್ತು. ಅವಾಗ 11 ಪ್ರಾಥಮಿಕವಾಗಿ 11 ಪ್ರಪ್ರಥಮವಾಗಿ ಮಾಡಿದ್ರು 11 ಕಾಲೇಜುಗಳನ್ನ. ಬೆಂಗಳೂರು ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಕಾಲೇಜ್ನ ಆಯ್ಕೆ ಮಾಡಿಕೊಂಡು ನಮಗೆ ಈವ್ನಿಂಗ್ ಕಾಲೇಜ್ ಕೊಟ್ಟರು. ಈವ್ನಿಂಗ್ ಕಾಲೇಜಲ್ಲಿ BCom BCA ವಿದ್ಯಾರ್ಥಿಗಳು, ಅಲ್ಲೂ 300 ಚಿಲ್ಲರೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನೇ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟು ದೊಡ್ಡ ಕಾಲೇಜ್ನ ನಡೆಸ್ಕೊಂಡು ಈವ್ನಿಂಗ್ ಕಾಲೇಜಿನ ಜವಾಬ್ದಾರಿಯನ್ನು ಕೂಡ ನಾನೇ ಸಕ್ಸಸ್ಫುಲ್ ಆಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಎಲ್ಲ ಸಹೋದ್ಯೋಗಿ ಜೊತೆಗೆ ಈವ್ನಿಂಗ್ ಕಾಲೇಜ್ಗೆ ಡಾಕ್ಟರ್ M ಪ್ರಕಾಶ್ ಅಂತ ಹೇಳಿ ಅವರನ್ನು ಸಂಯೋಜಕರನ್ನಾಗಿ ನಾನೇ ನೇಮಕ ಮಾಡಿದ್ದೀನಿ. ಅವರು ನನಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಡ್ಕೊಂಡು ಹೋಗೋ ರೀತಿಯಲ್ಲಿ, ಮತ್ತೆ ನನ್ನ ನಾನ್ ಟೀಚಿಂಗ್ ಸ್ಟಾಫ್ ಅವರು ಈವ್ನಿಂಗ್ ಕಾಲೇಜಿನ ಕೆಲಸವನ್ನು ಕೂಡ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಇದೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಎಲ್ಲ ಒಂದು ಕಡೆ ವೈಯಕ್ತಿಕ ಜೀವನದಲ್ಲಿ ಎಲ್ಲರಂಗೆ ಜಾಲಿಯಾಗಿ ಟ್ರಿಪ್ ಮಾಡಲಿಲ್ಲ, ಟೂರ್ ಹೋಗಲಿಲ್ಲ, ಫಾರಿನ್ ವಿಸಿಟ್ ಮಾಡಲಿಲ್ಲ, ಅಥವಾ ಏನೋ ಪಿಕ್ನಿಕ್ ಹೋಗಲಿಲ್ಲ, ಅಥವಾ ಇನ್ನೇನೋ ಇದಕ್ಕೆ ಹೋಗಲಿಲ್ಲ, ಟ್ರೆಕ್ಕಿಂಗ್ ಹೋಗಲಿಲ್ಲ. ಇವೆಲ್ಲ ಕೊರಗುಗಳು ಇದ್ದೇ ಇದೆ, ಮಾಡೋಕ್ಕಾಗಲಿಲ್ಲ. ಬಹುಶಃ ಇದನ್ನೆಲ್ಲ ನಾನು ರಿಟೈರ್ಡ್ ಆದಮೇಲೆ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅಲ್ಲಿವರೆಗೂ ಆವಾಗ ನಾನು ಫ್ರೀಯಾಗಿ. ಸೊ ಈಗ ಏನು ಮಾಡಬೇಕು ಅದು ಮಾಡಿಬಿಡೋಣ ಪರಿಪೂರ್ಣವಾಗಿ. ನಂತರ ಏನು ಮಾಡಬೇಕು ಅದಕ್ಕೆ ಬೇಕಾದಷ್ಟು ಸಮಯ ಇರುತ್ತೆ, ಮಾಡೋಣ. ಯಾಕೆಂದರೆ ಮಾಡಬೇಕಾದಾಗ ಮಾಡಬೇಕು. ಬಹುಶಃ ಆವಾಗ ನನಗೆ ಒಳ್ಳೆ ಆರೋಗ್ಯ ಒಂದು ಇದ್ದರೆ, ನನಗೆ ಹೇಳ್ತೀನಿ, ಆರೋಗ್ಯವಂತ ಮನುಷ್ಯನೇ ರಿಚೆಸ್ಟ್ ಮ್ಯಾನ್ ಇನ್ ದಿ ಕಂಟ್ರಿ ಅಥವಾ ಇನ್ ದಿ ವರ್ಲ್ಡ್ ಅಂತ ನಾವು ಹೇಳ್ಬೋದು. ಆರೋಗ್ಯ ಭಾಗ್ಯ ಅಂತ ಹೇಳಿ ಒಳ್ಳೆ ಆರೋಗ್ಯ ಒಂದು ದೇವರು ಸದಾ ಕೊಟ್ಬಿಟ್ರೆ ಬಹುಶಃ ಬೇರೆಲ್ಲ ತೊಂದರೆ ಇಲ್ಲ. ಸರ್, ನಿಮ್ಮ ಮುಂದಿನ ಭವಿಷ್ಯದ ಗುರಿಗಳು ಮತ್ತೆ ಯೋಜನೆಗಳು ಯಾವ ರೀತಿ ಇದೆ ಸರ್? ನಿಮ್ಮ ಸರ್ವಿಸ್ ಎಷ್ಟು ವರ್ಷ ಇದೆ? ನನಗೆ ಕೇವಲ 1.25 ವರ್ಷ ಸೇವೆ ಇದೆ ಅಷ್ಟೇನೆ. ನಾನು ಆಲ್ಮೋಸ್ಟ್ ಇನ್ ದಿ ಫ್ಲಾಗ್ ಎಂಡ್ ಆಫ್ ಮೈ ಸರ್ವಿಸ್. ಈಗ ನನಗೆ ಸಿಕ್ಕ ಅವಕಾಶಗಳನ್ನಂತೂ ನಾನು ಚಾಚು ತಪ್ಪದೇನೆ ಬಹಳ ಪರ್ಫೆಕ್ಟ್ ಆಗಿ ಅಪ್ ಟು ದಿ ಮಾರ್ಕ್ ನಿರ್ವಂಚನೆಯಿಂದ ಒಂದೊಂದು ಸಮಯ, ಒಂದು ದಿವಸನೂ ಕೂಡ 1 hour ಕೂಡ ಸಮಯನ ವ್ಯರ್ಥ ಮಾಡದ ರೀತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅದು ನನಗೆ ಖಂಡಿತ ಹೆಮ್ಮೆ ಇದೆ. ಇದನ್ನ ನನ್ನ ವಿದ್ಯಾರ್ಥಿಗಳು ಯಾರು ಬೇಕಾದ್ರೆ ಇಂಟರ್ವ್ಯೂ ಮಾಡಿದ್ರೆ ಅವ್ರು ಹೇಳ್ತಾರೆ, ನನಗೆ ಅವರೇ ಸ್ಫೂರ್ತಿ. ಮತ್ತೆ ಕ್ಲಾಸ್ ಮಾನಿಟರಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಬಹಳ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸ್, ಹ್ಯಾವ್ ಮೈ ಓನ್ ಮೆಥಡ್ ಆಫ್ ಇದು ಅದಿಟ್ಕೊಂಡಿದ್ದೀನಿ. ಮುಂದೆ ಇನ್ನೂ ಈ ಕಾಲೇಜನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು. ಈ ಕಾಲೇಜು ನನಗೆ ಒಂದು ಕನಸಿದೆ. ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಅಂತ ಡೆಲ್ಲಿನಲ್ಲಿ ಇದೆ, ಬಹುಶಃ ನೀವು ಕೇಳಿರ್ಬೋದು. ಇಟ್ ಈಸ್ ಒನ್ ಆಫ್ ದ ರೆಪ್ಯೂಟೆಡ್ ಕಾಮರ್ಸ್ ಕಾಲೇಜ್ ಇನ್ ಇಂಡಿಯಾ. ಆ ಹಂತಕ್ಕೆ ಈಗ ಗೌರ್ಮೆಂಟ್ RC ಕಾಲೇಜ್ ತಗೊಂಡು ಹೋಗ್ಬೇಕು ಅನ್ನೋ ನನ್ನೊಂದು ಗುರಿ ಇದೆ. ಆ ನಿಟ್ಟಿನಲ್ಲಿ ಸುಮಾರು ಕಾರ್ಯಚಟುವಟಿಕೆಗಳನ್ನು ಹಾಕೊಂಡಿದೀವಿ, ಅದು ನಿಮಗೆ ಗೊತ್ತಿದೆ. ಮತ್ತೆ ಈ ಕಾಲೇಜಿಗೆ ಒಂದು ಕೊರತೆ ಇರೋದು ಅಂತ ಹೇಳಿದ್ರೆ ಒಂದು ಆಡಿಟೋರಿಯಂ ಇಲ್ಲ.
ದೊಡ್ಡ ಆಡಿಟೋರಿಯಂ, ಒಂದು 1000-2000 ಜನ ಕೂತ್ಕೊಳ್ಳುವಂಥದ್ದು. ಅದು ಕೂಡ ಆಗಿದೆ. ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ನಮ್ಮ ಡಾಕ್ಟರ್ ದಿವಾಕರ್ ಸರ್ ಬಂದಾಗ ಅವರು ಗಮನಕ್ಕೆ ತಂದಾಗ ಅವರು ಬಹಳ ಅಂದ್ಕೊಂಡ್ರು ಈ ಕಾಲೇಜಿಗೆ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಕಾಲೇಜ್ಗೆ ಭೇಟಿ ಕೊಟ್ಟ ನೆಕ್ಸ್ಟ್ ಡೇನೆ ಅವ್ರ ಇಂಜಿನಿಯರ್ಸ್ನೆಲ್ಲ ಕಳಿಸಿದ್ರು. ಅವರೆಲ್ಲ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ NCC ಬ್ಲಾಕ್ ಇದೆಯಲ್ಲ, ಅಲ್ಲಿ ಒಂದು ಒಂದು ಮಲ್ಟಿ ಸ್ಟೋರಿಡ್ ಆಡಿಟೋರಿಯಂ ಮಾಡೋಣ ಅಂತ ಹೇಳಿ ಒಂದು ಪ್ಲಾನ್ ಎಲ್ಲ ಮಾಡಿದ್ದಾರೆ. ಬಹುಶಃ ಆ ನಡುವೆ ಎಲೆಕ್ಷನ್ ಬಂದ್ಬಿಡ್ತು. ಈ 2 ತಿಂಗಳು ಎಲೆಕ್ಷನ್ ಅಲ್ಲಿ ಕೂಡ ಕಂಡಕ್ಟ್ ಇದೆಲ್ಲ ಆಗಲಿಲ್ಲ. ಇದಾದ ನಂತರ ಪರ್ಸ್ಯೂ ಮಾಡಿ ಈ ಕಾಲೇಜಿಗೆ ಅದೊಂದು ಆಡಿಟೋರಿಯಂ ಒಂದು ಆಗ್ಬಿಟ್ರೆ ಬಹುಶಃ ಇನ್ನೆಲ್ಲವೂ ಕೂಡ ಪರಿಪೂರ್ಣವಾಗಿ ಇದೆ ಅಂತ ನಾನಾದ್ರೂ ಕೂಡ ಭಾವಿಸಿದ್ದೀನಿ. ಇದಿಷ್ಟು ನನ್ನ ಕನಸುಗಳು ಈ ಕಾಲೇಜಿನಲ್ಲಿ. ಮತ್ತೆ ಈ ಕಾಲೇಜಿನಲ್ಲಿ ಹಲವಾರು ರ್ಯಾಂಕ್ಸ್ ಬಂದಿದೆ, ಪ್ರತಿ ವರ್ಷ ಬರ್ತಾ ಇದೆ, ಅದೆಲ್ಲ ನೀವು ನೋಡಿರ್ಬೋದು. ಹಲವಾರು ವಿದ್ಯಾರ್ಥಿಗಳು 100ಕ್ಕೆ 100 ಮಾರ್ಕ್ಸ್ ತಗೊಂಡಿದ್ದಾರೆ. ನಾನು ಅದನ್ನೆಲ್ಲ ಫ್ಲೆಕ್ಸ್ ಮಾಡಿ ಹೊರಗಡೆ ಹಾಕಿದ್ದೇನೆ, ನೋಡ್ಬೋದು ಅದನ್ನ. ಈ ರೀತಿನಲ್ಲಿ ಪ್ರವೇಶಕ್ಕೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ. ಎಲ್ರಿಗೂ ಎಲ್ಲಾ ಕಾಲೇಜಿನಲ್ಲಿ, ಗೌರ್ಮೆಂಟ್ ಕಾಲೇಜಿನಲ್ಲಿ ಅಯ್ಯೋ ವಿದ್ಯಾರ್ಥಿಗಳೇ ಬರಲ್ಲ ಅಂತಾರೆ. ನನಗೆ ಬಂದವರಿಗೆಲ್ಲ ಸೀಟ್ ಕೊಡಕ್ಕೆ ಈ ತರ ಒಂದು ಎನ್ವೈರನ್ಮೆಂಟ್, ಒಂದು ಶೈಕ್ಷಣಿಕ ವಾತಾವರಣವನ್ನ ನಮ್ಮ ಕಾಲೇಜಿನಲ್ಲಿ ಕ್ರಿಯೇಟ್ ಮಾಡಿದೀವಿ. ಇದೆಲ್ಲದರ ಸಾಧನೆ ಹಿಂದೆ ಕಾಣುವ ಮತ್ತು ಕಾಣದೇ ಇರೋ ಕೈಗಳು ಬಹಳ ಇದೆ. ಅದನ್ನ ನಾನು ನೆನೆಸ್ಕೊಳ್ಳೇಬೇಕು. ಮೊದಲನೇದಾಗಿ ನಾನು ನನ್ನ ತಂದೆ ತಾಯಿಗಳು ನನಗೆ ಜನ್ಮ ಕೊಟ್ಟು ಬಹಳ ಕಷ್ಟದಲ್ಲಿ, ಅನುಕೂಲ ಇಲ್ಲದೆ ಇದ್ರು ಕೂಡ ನನಗೆ ವಿದ್ಯಾಭ್ಯಾಸ ನೀಡಿದ್ದಾರೆ. ಅವ್ರಿಗೆ ಈ ಶ್ರೇಯಸ್ಸು ತಲುಪಬೇಕು. ಅವರಾದ ನಂತರ ನನ್ನ ಮಡದಿ ಮಕ್ಕಳು ಅವರಿಗೂ ಕೂಡ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವರು ನನ್ನನ್ನು ಹೆಚ್ಚು ಕಾಲೇಜ್ ಮನೆ ಕಡೆ ಇನ್ವಾಲ್ವ್ ಮಾಡ್ಕೊಳ್ಳೋದನ್ನ ನನ್ನನ್ನು ಫ್ರೀ ಆಗಿ ಬಿಟ್ಟು ಕಾಲೇಜಿನಲ್ಲಿ ನಿರಂತರವಾಗಿ ತೊಡಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಇದಿಸಬೇಕು. ಅದಾದ ನಂತರ ನನ್ನ ಅಧ್ಯಾಪಕಿಯೇತರ ಬಂದ ಎಲ್ಲ ಕಾಲೇಜಿನಲ್ಲೂ, ನಾನು ಕೆಲಸ ಮಾಡಿದ ಎಲ್ಲ ಕಾಲೇಜಿನಲ್ಲೂ ಕೂಡ ಅವರು ವಿಶೇಷವಾಗಿ ನನಗೆ ಬೆನ್ನೆಲುಬಾಗಿ ನಿಂತು ನನ್ನ ಎಲ್ಲ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ನೀಡ್ತಾ, ಎನ್ಕರೇಜ್ ಮಾಡ್ತಾ, ಮತ್ತೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಂಥರ ಬಂಡೆ ಥರ, ದೇ ಸ್ಟ್ಯಾಂಡ್ ಲೈಕ್ ಎ ರಾಕ್ ಬಿಹೈಂಡ್ ಮೀ. ಅದು ಬಹಳ ಮುಖ್ಯ. ಅವರೆಲ್ಲರೂ ಸಹಕಾರ ಇಲ್ಲದೆ ಇದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಒಬ್ಬ ಮಾಡೋಕ್ಕಾಗಲ್ಲ. ಇದೆಲ್ಲ ಟೀಮ್ ವರ್ಕ್. ಅವ್ರಿಗೂ ಕೂಡ ನನ್ನ ಅಧ್ಯಾಪಕಿಯೇತರರಿಗೆ ಸಲ್ಲಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ಏನಾದರೂ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದೆಲ್ಲ ಸಾಧನೆಗಳು ನನ್ನ ವಿದ್ಯಾರ್ಥಿಗಳಿಗೆ ಹೋಗ್ಬೇಕು. ಯಾಕೆ ಅವರೇ ನನಗೆ ಸ್ಫೂರ್ತಿಯ ಚಿಲುಮೆಗಳು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಯಾವಾಗಲೂ ಆ ಮುಖದಲ್ಲಿರೋ ನಗು, ಒಂದು ನೋವು, ಆ ಸ್ಪಿರಿಟು, ಅದನ್ನೆಲ್ಲ ನೋಡಿದಾಗ ನಾನು ಕೂಡ ಆ ಮಕ್ಕಳ ಜೊತೆ ಮಗು ಆಗಿಬಿಡ್ತೇನೆ. ಆ ಏಜ್ಗೆ ಹೋಗ್ಬಿಡ್ತೀನಿ, 18-20 ವರ್ಷಕ್ಕೆ ಹೋಗ್ಬಿಡ್ತೀನಿ. ಆ ರೀತಿನಲ್ಲಿ ನನಗೆ ಒಂದು ಮನೋಭಾವ ಆ ರೀತಿನಲ್ಲಿ ಬಂದ್ಬಿಡುತ್ತೆ. ಅವರೇ ನನಗೆ ಎಲ್ಲ ಸುಮಾರು ಅಡ್ಮಿನಿಸ್ಟ್ರೇಟಿವ್ ಇನ್ಪುಟ್ಸ್ ಎಲ್ಲ ನಾನು ತಗೊಳ್ಳೋದೇ ವಿದ್ಯಾರ್ಥಿಗಳಿಂದ. ಇದು ಯಾರಿಗೂ ಗೊತ್ತಿರಲ್ಲ. ನಾನು ಐ ಹ್ಯಾವ್ ಶೇರ್ಡ್ ಮೈ ನಂಬರ್ ವಿತ್ ಆಲ್ 5000 ಸ್ಟೂಡೆಂಟ್ಸ್. ಎಲ್ರಿಗೂ ನಂಬರ್ ಕೊಟ್ಟಿದ್ದೀನಿ ನಾನು. CRC ಕೊಟ್ಬಿಟ್ಟು ಎಲ್ಲರೂ ಶೇರ್ ಮಾಡ್ಕೊಳ್ಳಿ, ಏನೇ ಪ್ರಾಬ್ಲಮ್ ಇದ್ರು ನನಗೆ ಮೆಸೇಜ್ ಹಾಕಿ ಅಂತ ನಾನು ಹೇಳ್ತೀನಿ. ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಇದು ಎಷ್ಟು ಜನ ಮಾಡೋಕ್ ಸಾಧ್ಯ ಆಗುತ್ತೆ. ಈ ತರ ಒಂದು ನೆಟ್ವರ್ಕ್ ನಾನು ಇಟ್ಕೊಂಡು ಅಲ್ಲೇ ನನಗೆ ಇನ್ಪುಟ್ಸ್ ಬರೋದು ವಿದ್ಯಾರ್ಥಿಗಳಿಂದ. ಹಾಗಾಗಿ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ನಾನಾದ್ರೂ ಕೂಡ ಹೇಳ್ತೇನೆ. ಸರ್, ನನ್ನ ವಿಡಿಯೋನ ಕೊನೆಗೆ ನಾನು ಪ್ರತಿ ಸಾಧಕರಲ್ಲೂ 3 ಪ್ರಶ್ನೆಗಳನ್ನ ಕೇಳ್ತೀನಿ. ಅದಕ್ಕೆ ಆಲ್ರೆಡಿ ನೀವು 2 ಉತ್ತರ ಕೊಟ್ಬಿಟ್ಟಿದ್ದೀರಿ. ಅದ್ರಲ್ಲೂ ನಿಮ್ಗೆ ಕ್ವಶನ್ಸ್ ಕೇಳ್ಬಿಡ್ತೀನಿ ಸರ್. ಸರ್, ನೀವು ಎಲ್ಲೋ ಒಂದು ಹಳ್ಳಿಯಲ್ಲಿ ಹುಟ್ಟಿ ಇವತ್ತೊಂದು ಪ್ರತಿಷ್ಠಿತ ಕಾಲೇಜ್ಗೆ ಪ್ರಾಂಶುಪಾಲರಾಗಿ ಸುಮಾರು ಕಡೆ ಕಾಲೇಜ್ಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದೀರಾ ಸರ್. ಇದನ್ನೆಲ್ಲ ಮಾಡೋಕ್ಕೆ ಇದಕ್ಕೆಲ್ಲ ನಿಮ್ಮ ಸ್ಫೂರ್ತಿ ಸರ್? ಎಸ್, ನಾನು ಇವ್ರನ್ನ ನೋಡಿ ಈ ತರ ಆದೆ, ಇವರನ್ನ ನೋಡಿ ನಾನು ಆಗ್ಬೇಕು ಅನ್ಕೊಂಡಿರ್ತಕ್ಕಂಥ ಒಂದು ರೋಲ್ ಮಾಡೆಲ್ ಅಂತ ಇದ್ರೆ ಯಾರು ಸರ್? ಈಗ ನಾನು ಕೆಲವಾರು ವಿಷಯಗಳಲ್ಲಿ ನಾನು ಯಾವಾಗಲೂ ಕೂಡ ಜ್ಞಾಪಕ ಮಾಡ್ಕೊಳ್ಳೋದು ಅಂದ್ರೆ, ಒಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮತ್ತೆ ಸ್ವಾಮಿ ವಿವೇಕಾನಂದರವರು. ಸೊ ಅದು ಬಿಟ್ಟರೆ ನನಗೆ ಪ್ರೊಫೆಸರ್ ಅಪ್ಪಣ್ಣಯ್ಯ ಅಂತ ಹೇಳಿ ನಮ್ಮ ಗುರುಗಳು. ಮತ್ತೆ ಭಗವಾನ್ ಬುದ್ಧ ಅವರ ಕೆಲವು ಬುಕ್ಸನ್ನು ನಾನು ಓದಿದ್ದೀನಿ. ಮಹಾತ್ಮ ಗಾಂಧೀಜಿಯವರು, ಅಂದ್ರೆ ಅವ್ರಂಗೆ ಅವರೆಲ್ಲ ದೊಡ್ಡ ಹೆಸರು ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಂಗೆ ಆಗಕ್ಕೆ ಸಾಧ್ಯ ಆಗಲ್ಲ ಬಿಡಿ. ಅಟ್ಲೀಸ್ಟ್ 1% 2% ದಾರಿಲಿ ಹೋದ್ರೂ ಕೂಡ ಒಂದು ಸಾಧನೆ ಅನ್ನೋದು ನನ್ನ ಅನುಭವ. ಅದೆಲ್ಲ ಆಗಿ ನಾನು ಬಹುಶಃ ಅದೇ ನಿಟ್ಟಿನಲ್ಲಿ, ಅದೇ ರೀತಿನಲ್ಲಿ ನಾನು ಹೆಮ್ಮೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಯಾವುದೇ ನಾನು ನನ್ನ ವೃತ್ತಿ ಧರ್ಮವನ್ನು ನಾನು ಪಾಲಿಸ್ಕೊಂಡು ನಾನು ಎಲ್ಲೂ ಕೂಡ ಅದಕ್ಕೆ ದ್ರೋಹ ಮಾಡದ ರೀತಿಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆ ಹೆಮ್ಮೆ ನನಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಆ ಸೆಲ್ಫ್ ಕಾನ್ಶಿಯಸ್ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ನಾನು ಯಾವುದೇ ಕಾರಣಕ್ಕೂ ಯಾರೋ ಮೆಚ್ಚೋಕ್ಕೋಸ್ಕರ ನಾನು ಕೆಲಸ ತಪ್ಪು ನಿರ್ಧಾರ ತಗೊಳ್ಳೋದು. ಎಸ್ ಮಾಸ್ಟರ್ ಅಲ್ಲ. ಅದೇನೋ ಒಂದು ತೆಲುಗಲ್ಲಿ ಗಾದೆ ಇದೆ, ನಾನು ತೆಲುಗು ಕರೆಕ್ಟಾಗಿ ಬರಲ್ಲ, ಆದ್ರೂ ಹೇಳ್ಬಿಡ್ತೀನಿ. ಅಂದ್ರಕ್ಕೂ ಮಂಚು ಒಳ್ಳೇದು ಆಂತರಾಮೈಲು ಅಂದ್ರೆ ಅವರು ಯೋಗ್ಯರಲ್ಲ ಅಂತ. ಎಲ್ಲರನ್ನು ಮೆಚ್ಚೋಕೆ ಕೆಲಸ ಮಾಡೋದಲ್ಲ, ನಮ್ಮನ್ನ ಮೆಚ್ಚೋ ಕೆಲಸ ಮಾಡಬಾರ್ದು ಯಾವತ್ತು. ಸರಿ ತಪ್ಪು.
ತಪ್ಪಂತ ಹೇಳಿದಾಗ ಆ ಮೊಮೆಂಟಿಗೆ ಅವ್ರಿಗೆ ಬೇಜಾರಾಗ್ಬೋದು. ಹಾಂ ಸರ್. ಬಟ್ ಹಾಗಂತ ಹೇಳಿ ನಾನು ಇನ್ಸ್ಟಿಟ್ಯೂಷನ್ ಇಸ್ ಇಂಪಾರ್ಟೆಂಟ್. ಸರ್ ಐ ಆಮ್ ಟೆಂಪರರಿ ಹಿಯರ್. ಇವತ್ತು ನಾನು ನನ್ನಂತರ ಎಷ್ಟು ಜನ ಪ್ರಿನ್ಸಿಪಾಲ್ರು ಬಂದೋಗಿದ್ದಾರೆ ನೋಡಿ, ಅಲ್ಲಿ ಲಿಸ್ಟ್ ಇದೆ, ಬಿಗ್ ಲಿಸ್ಟ್ ಇದೆ. ನಾನು ಪರ್ಮನೆಂಟ್ ಅಲ್ಲ, ಬಟ್ ಇನ್ಸ್ಟಿಟ್ಯೂಷನ್ ಇಸ್ ಎಟರ್ನಲ್. ಸೊ ವಿ ಶುಡ್ ನಾಟ್ ಸ್ಪಾಯಿಲ್ ದಿ ಇಮೇಜ್ ಆಫ್ ದಿ ಇನ್ಸ್ಟಿಟ್ಯೂಷನ್. ವಿ ಶುಡ್ ಬಿಲ್ಡ್ ದಿ ಇಮೇಜ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಎವ್ರಿ ಇಯರ್. ಐ ಹೋಪ್ ಐ ಆಮ್ ಡೂಯಿಂಗ್ ಇಟ್. ಈ ಕಾಲೇಜು ನಾನು ಬಂದ ದಿವಸಕ್ಕೂ ಇವತ್ತಿಗೂ ತುಂಬಾ ಬದಲಾವಣೆ ಆಗಿದೆ. ತುಂಬಾ ಅಂದ್ರೆ ಅದು ಅದು ನನಗೆ ಹೆಮ್ಮೆ ಅನ್ಸುತ್ತೆ. ನನಗೆ ಯಾವಾಗಲೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಕೆಲವು ಪಾಯಿಂಟ್ಸ್ ಹಾಕೊಂಡು ಬರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಏನಾದ್ರು ಹೋಗಿ ಕಾಲೇಜಿಗೆ ಬರ್ಬೇಕಾದ್ರೆ ಇವತ್ತೇನೆಲ್ಲ ಮಾಡ್ಬೇಕು ಅಂತ ಹಾಕೊಂಡ್ ಬಂದ್ಬಿಡ್ತೀನಿ. ಅದಷ್ಟು ಎಕ್ಸಿಕ್ಯೂಟ್ ಆಗ್ಬೇಕು ಆತರ. ಅದು ಬಿಟ್ರೆ ಬೇರೆ ನನ್ನ ತಲೆ ಏನಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಕ್ಟಿವಿಟೀಸ್. ಬೇರೆ ಬಿಸ್ನೆಸ್ ಆಗ್ಲಿ ಏನಾಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ ನನಗೆ. ಝೀರೋ. ಮೈ ಹೋಲ್ 100% ಡಿವೋಷನ್ ಈಸ್ ಓನ್ಲಿ ಟು ದ ಕಾಲೇಜ್. ಅದು ಬಹುಶಃ ಎಲ್ರಿಗೂ ಗೊತ್ತಿದೆ. ಏನ್ ಪ್ರಿನ್ಸಿಪಾಲ್ ಬೆಳಗ್ಗೆ ಎದ್ದು ಬಂದು ಕೂತ್ಕೊಂಡ್ರೆ ಬಂದ್ರೆ ಕಾಲೇಜ್ಗೆ ಸಾಯಂಕಾಲದವರೆಗೂ ಆಚೆಗೆ ಎಲ್ಲೂ ಹೋಗಲ್ಲ. ನಾನು ಊಟನೂ ಆಚೆಗೆ ಹೋಗಲ್ಲ. ಕಾಂಪೌಂಡ್ ಬಿಟ್ಟು ಆಚೆಗೆ ಹೋಗಲ್ಲ. ಹೋಗೋದೇ ಈವ್ನಿಂಗ್ ಆಚೆ. ಸೊ ಈ ತರ ಒಂದು ಡೆಡಿಕೇಶನ್ ಇರೋದ್ರಿಂದ ಏನಾದ್ರೂ ಸಾಧನೆ ಮಾಡ್ಬೋದು ಅಂತ ನನಗೆ ಅನ್ಸುತ್ತೆ. ಅದನ್ನು ಆಗ್ತಾ ಇದೆ. ಏನ್ ಮಹಾನ್ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ನಾನು ಹೇಳ್ಕೊಳಕ್ ತಯಾರಿಲ್ಲ. ಮಾಡೋದು ಬೇಕಾದಷ್ಟು ಇದೆ. ಇನ್ನೂ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ ಒಂದೊಂದ್ಸಾರಿ. ಆದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಕನ್ಸ್ಟ್ರೈಂಟ್ಸ್ ಇರ್ತವೆ. ಅಧ್ಯಾಪಕರ ಕೊರತೆ ಇದೆ. ಈಗ 5,000 ವಿದ್ಯಾರ್ಥಿಗಳಿಗೆ 37 ಜನ ಪರ್ಮನೆಂಟ್ ಫ್ಯಾಕಲ್ಟಿ ಅಷ್ಟೇ ಈ ಕಾಲೇಜಲ್ಲಿ ಇರೋದು. ಅಟ್ಲೀಸ್ಟ್ ವಿ ನೀಡ್ 120-130 ಪರ್ಮನೆಂಟ್ ಫ್ಯಾಕಲ್ಟಿ. ಅಷ್ಟು ಜನ ಇದ್ರೆ ಇನ್ನೂ ವಿ ಕ್ಯಾನ್ ಡೂ ವಂಡರ್ಸ್. ಈಗ ನಾವು ಸುಮಾರು 90 ಜನ ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೆ. ಅವ್ರ ಮೇಲೆ ಅವಲಂಬಿತರಾಗಿ ನಾನು ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲರ ಸಹಕಾರದೊಂದಿಗೆ ನಾವು ಕಾಲೇಜಿನಲ್ಲಿ ಏನಾದ್ರು ಮಾಡ್ಲಿಕ್ಕೆ ಆಗ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಹೆಚ್ಚಾಗಿ ನಿಮ್ಮಂಥ ವಿದ್ಯಾರ್ಥಿಗಳೇ ನನಗೆ ಸ್ಫೂರ್ತಿ ಅಂತ ಪದೇ ಪದೇ ಹೇಳ್ತಿರ್ತೀನಿ. ನಾನು ಅದನ್ನು ಯಾವಾಗಲೂ ಕೂಡ ಅದು ಆಮೇಲೆ ಈ ವರ್ಷ ಹೊಸದಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಒಂದು ಸ್ಟೂಡೆಂಟ್ ಸಪೋರ್ಟ್ ಫಂಡ್ ಅಂತ ಒಂದು ಸ್ಥಾಪನೆ ಮಾಡಿದ್ದೀನಿ. ವಿದ್ಯಾರ್ಥಿ ಸಹಾಯ ನಿಧಿ ಅಂತ. ಇದನ್ನ ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ ಒಂದು ಸುಮಾರು ಕೇಸ್ ಸ್ಟಡಿ ಇದೆ ಅಡ್ಮಿಷನ್ ಟೈಮ್. 2 ಹೇಳ್ಬಿಡ್ತೀನಿ ನಿಮಗೆ. ವರ್ಷ ಟೈಮ್ ಜಾಸ್ತಿ ಇಲ್ಲ ಇದೆಯಾ? ಇಲ್ಲ, ಇದು ಪಾಡ್ಕಾಸ್ಟ್ ಸರ್, ಇಲ್ಲಿ ನಮಗೆ ಟೈಮ್ ಲಿಮಿಟ್ ಇಲ್ವಾ? ಓಕೆ. 2 ವಿಷಯ, ಒಂದು ಕೇಸ್ ಸ್ಟಡಿ ಬಹಳ ಇದಾವೆ ಆ ತರ. 27 ಬಲ್ಲೆ 20-30 ಇದೆ. ಅದ್ರಲ್ಲಿ 2 ಇಂಪಾರ್ಟೆಂಟ್ ಹೆಸರು ಹೇಳಲ್ಲ ನಾನು ಮಕ್ಕಳದು. ಅಡ್ಮಿಷನ್ಗೆ ಬಂದ್ರು. ಈಗ ಜಸ್ಟ್ ಒಂದು 15 ದಿವಸ ಆಯ್ತು, 10-12 ಡೇಸ್ ಆಗಿರ್ಬೋದು. ಬಂದಾಗ ಇಬ್ರು ಹೆಣ್ಮಕ್ಳು, ದೊಡ್ಡ ಮಗಳು ಆಕೆ BCom ಮಾಡಿದಾಳೆ ಅಲ್ಲೇ ಬೇರೆ ಕಾಲೇಜ್ನಲ್ಲಿ. ಆಕೆ ತಂಗಿನ ಅಡ್ಮಿಷನ್ಗೆ ಕರ್ಕೊಂಡ್ ಬಂದಿದ್ದೆ ಸೇರ್ಸಕ್ಕೆ. ಅವರ ಬ್ಯಾಕ್ ಗ್ರೌಂಡ್ ಹೇಗಿದೆ ಅಂತ ಹೇಳಿದ್ರೆ, ಅವರು ಎಷ್ಟೋ ಪರ್ಸೆಂಟೇಜ್ ತಗೊಂಡಿದೆ. ನನಗೆ ಇದೇ ಕೋರ್ಸ್ ಬೇಕು ಸರ್ ಅಂದ್ರೆ, ಆ ಕೋರ್ಸ್ಗೆ ಇಷ್ಟು ಬೇಕಮ್ಮ ಪರ್ಸೆಂಟೇಜು ಕಡಿಮೆ ಇದೆ ಅಂತಂದ್ರೆ, ಇಲ್ಲ ಸರ್ ನನ್ನ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳ್ಕೊಳಕ್ ಶುರು ಮಾಡಿದ್ರು. ಹೇಳ್ಕೊಂಡಾಗ ಅವರು ಶಿ ಬೋತ್ ಆಫ್ ದೆಮ್ ಲಾಸ್ಟ್ ಅವರ್ ಮದರ್. ಒಂದು ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಇದ್ದಾಗ ತನ್ನ ತಾಯಿ ಕಳ್ಕೊಂಡ್ಬಿಟ್ರು. ಅವ್ರ ಅಜ್ಜಿ ಜೊತೆ ಬೆಳೀತಾ ಇದ್ರು, ತಾಯಿ ಜೊತೆಗೆ. ಆಮೇಲೆ ತಂದೆ ಬೇರೆಯವ್ರನ್ನ ಮದುವೆ ಆದ್ರು. ಅವರು ಸರಿಯಾಗಿ ಅವ್ರನ್ನ ನೋಡ್ಕೊಳ್ಳಿಲ್ಲ. ಅದಾದ್ಮೇಲೆ ಅವರು ಅಜ್ಜಿ ಜೊತೆನಲ್ಲೇ ಇದ್ರು. ಎಲ್ಲಿದ್ರು? ದೇವಸ್ಥಾನದಲ್ಲಿ. ಮನೆ ಇಲ್ಲ ಸ್ವಂತ. ದೇವಸ್ಥಾನದಲ್ಲಿ ಕೆಲಸ ಮಾಡೋದು, ದೇವಸ್ಥಾನ ಗುಡ್ಸೋದು, ಸಾರಿಸೋದು, ದೇವಸ್ಥಾನದಲ್ಲೇ ಪ್ರಸಾದ, ಅಲ್ಲೇ ಜೀವನ, ಆ ಥರ. ಆಮೇಲೆ ತಂದೆನೂ ತೀರೋದ್ರು. ಆಮೇಲೆ ಅವ್ರ ತಾಯಿ ಚಿಕ್ಕಮ್ಮ ಸ್ಟೆಪ್ ಮದರು ಸೂಸೈಡ್ ಮಾಡ್ಕೊಂಡ್ರು. ಈ ಮಕ್ಕಳು ಲಿಟ್ರಲಿ ಔಟ್ ಆಫ್ ಇದು. ತಾಯಿ ಅಜ್ಜಿ ಜೊತೆ ಇದ್ರು. ಅವ್ರ ಅಜ್ಜಿನೂ ಲಾಸ್ಟ್ ಇಯರ್ ತೀರೋದು. ಆ ಮಕ್ಳಿಗೆ ಯಾರಿದ್ದಾರೆ ಈಗ? ಯಾರೂ ಇಲ್ಲ. ಎಲ್ಲಿದ್ದಾರೆ? ದೇವಸ್ಥಾನದಲ್ಲಿ ಇದೆ. ಯಾವುದೋ ಒಂದು ದೊಡ್ಡಬಳ್ಳಾಪುರದ ಹತ್ರ ಒಂದು ಹಳ್ಳಿ ದೇವಸ್ಥಾನ, ಅಲ್ಲಿ ಕೆಲಸ ಮಾಡಿಕೊಂಡು ಅವರು. ಆಮೇಲೆ ಅವರು ಫೀಸ್ ಕಟ್ಟಕ್ಕೆ ತೊಂದರೆ. ಆಮೇಲೆ ಫೀಸು ನಾನೇ ಕಟ್ಟಿದೆ. ಅದು ಹೇಳ್ಕೋಬಾರ್ದು, ದೊಡ್ಡತನ ಏನಲ್ಲ, ಗ್ರೇಟ್ ಏನಲ್ಲ. ನನಗೆ 3 ಲಕ್ಷ ಸಂಬಳ ಬರುತ್ತೆ, ಒಂದು 5,000 ಫೀಸ್ ಕಟ್ಟಿದ್ರೆ ಏನಾಗಲ್ಲ, ಬೇರೆ ವಿಷಯ. ಕಷ್ಟ ಅಂತ ಹೇಳಿ ಫೀಸ್ ಕಟ್ಟಿದೆ. ಆವಾಗ ನನಗೆ ಅನ್ನಿಸ್ತು, ಯೋಚನೆ ಮಾಡ್ತು. ಅದೊಂದು ಇನ್ಸಿಡೆಂಟ್ ಆಯಿತು. ಕೊನೆಗೆ ಇನ್ನೊಂದು ಹುಡುಗಿ ಬಂತು. ಆ ಹುಡುಗಿ ಅಡ್ಮಿಷನಿಗೆ ಬಂದಿಲ್ಲ, ಫೈನಲ್ ಇಯರ್ ಹುಡುಗಿ. ನಮ್ಮ ಕಾಲೇಜಿನಲ್ಲಿ ಹುಡುಗಿ ಹೆಸರು ಹೇಳೋದು ಬೇಡ. ಬಂದಾಗ ಅಳ್ತಾ ಬಂತು. ಒಬ್ಬರು ಅಧ್ಯಾಪಕರು ಭಾರತಿ ಅಂತ ಹೇಳಿ, ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಭಾರತಿ ಅಂತ ಫೈನಲ್ ಇಯರ್ ಕೋಆರ್ಡಿನೇಟರ್, ಅವ್ರು ಕರ್ಕೊಂಡ್ಬಂದ್ರು ನನ್ನ ಹತ್ರ. ಏನಮ್ಮ ಯಾಕಮ್ಮ ಹಿಂಗೆ? ಸರ್ ನನಗೆ ಕಾಲೇಜಿಗೆ ಬರೋಕ್ಕಾಗ್ತಾ ಇಲ್ಲ ಸರ್, ಫೈನಲ್ ಇಯರು, ಇದೊಂದು ಸೆಮಿಸ್ಟ್ರು, 6 ಸೆಮಿಸ್ಟ್ರು. ಯಾಕೆ, ಏನಾಯಿತು? ಮನೆಯಲ್ಲಿ ಅವರು ಮನೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಆಕೆ ಅಡಾಪ್ಟೆಡ್ ಚೈಲ್ಡ್, ಅಡಾಪ್ಟೆಡ್ ಗರ್ಲ್, ಚಿಕ್ಕ ಮಗುನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ದತ್ತು ತಗೊಂಡಿದ್ದಾರೆ. ದತ್ತು ತಗೊಂಡ ಮೇಲೆ ಏನಾಗಿದೆ, ಬಹುಶಃ ನನ್ನ ಅಸೆಸ್ಮೆಂಟ್ ಏನಂದ್ರೆ, ಅವ್ರಿಗೆ ಬೇರೆ ಮಗು ಆಗಿರ್ಬೋದು. ಆಮೇಲೆ ಮಕ್ಕಳಿಲ್ಲದೆ ಅಲ್ಲ ಅಂತ ಈ ಹುಡುಗಿನ ದತ್ತು ತಗೊಂಡಿದ್ದಾರೆ. ನಂತರ ಅವ್ರಿಗೆ ಮಗು ಆಗಿರ್ಬೋದು. ಈ ಹುಡುಗಿನ ದೇ ಸ್ಟಾರ್ಟೆಡ್ ಇಲ್ ಟ್ರೀಟಿಂಗ್ ಅಂಡ್ ನೆಗ್ಲೆಕ್ಟಿಂಗ್.
ಬಟ್ ಅದು ಯಾರೂ ಮಾಡಬಾರ್ದು ಕರೆಕ್ಟ್ ಸರ್. ಅಲ್ವಾ. ಅವ್ರು ತಗೊಳ್ಳಿ ಇಂಥ ಮಗು ಕೇಳಿ ಕೇಳಿತ್ತ ಕರೆಕ್ಟ್ ಸರ್. ತಗೊಂಡ್ಬಿಟ್ಟು ಅವ್ರಿಗೇನೋ ಮಗು ಆಯ್ತು ಈ ಥರ ಮಾಡೋದು ತಪ್ಪಲ್ಲ. ಕೊನೆ ಈ ಹುಡುಗಿ ಅನುಮಾನ ಬಂತಿದ್ದಾರೆ, ನನ್ನ ತಮ್ಮನ ಚೆನ್ನಾಗಿ ನೋಡ್ಕೊಳ್ತಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಯಾಕೆ ಏನು. ಆಮೇಲೆ ಅದೇನೋ ರೆಕಾರ್ಡ್ಸ್ ನಾನು ನೋಡ್ಬೇಕಾದ್ರೆ ಆ ಪೇಪರ್ ಸಿಕ್ತಂತೆ, ದತ್ತು ಪಡೆಯೋದಿಲ್ಲ ಪೇಪರ್. ಆವಾಗ ಈ ಹುಡುಗಿ ಒಂದು ಪ್ರಶ್ನೆ ಕೇಳ್ತಂತ, ನಾನು ದತ್ತು ತಗೊಂಡಿರೋದ್ರಿಂದ ನಾನು ನಿಮ್ಮ ಸ್ವಂತ ಮಗಳಲ್ಲ ಅಂತ ನನ್ನನ್ನು ಈ ಥರ ಅವಮಾನ ಮಾಡ್ತೀರಾ ಅಂತ ಈ ಹುಡುಗಿ ಕೇಳ್ಬಿಟ್ಟಿದೆ. ಕೇಳಿದಾಗ ಅವ್ರ ಕೋಪ ಬಂದು, ಇಲ್ಲ ಆಯ್ತು ನಿಮ್ಮ ಮನೇಲಿ ಇರ್ಬೇಡ, ಹೋಗಿ ನಾಳೆಯಿಂದ ಅಂತ ಆಚೆ ಹೇಳ್ತೀವಿ, ಮನೆಯಿಂದ ಆಚೆ. ಆ ಹುಡುಗಿ ಒಂದು ಪಿ ಜಿಗೆ ಬಂದು ಸೇರಿಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದ್ತಾ ಇದೆ ನಮ್ಮ ಕಾಲೇಜ್. ಅದಕ್ಕೆ ನನಗೆ ಸ್ವಲ್ಪ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಸರ್, ಹೆಲ್ಪ್ ಮಾಡಬೇಕು. ಅಲ್ಲಮ್ಮ ನಾನು ಹೇಳಿದೆ, ಅಲ್ಲಮ್ಮ ಧಾರಾಳವಾಗಿ ಹೋಗು, ಇನ್ನೂ ಯೋಚನೆ ಮಾಡಬೇಡ, ನಾವೇ ನಿಮ್ಮ ಪೇರೆಂಟ್ಸು, ನಾವೆಲ್ಲರೂ ಅಧ್ಯಾಪಕರು ಪ್ರಿನ್ಸಿಪಾಲ್ರು ನಾವೆಲ್ಲರೂ ಇದ್ದೀವಿ ನಿಮ್ಮ ಪೇರೆಂಟ್ಸ್ ಆಗಿ. ನೀನು ಯಾರು ಧೃತಿಗೆಡಬೇಡ, ಗೋ ಹೆಡ್, ನಿನ್ಗೆ ಏನಾದ್ರು ಬೇರೆ ಕೆಲಸ ಬೇಕಾದರೂ ಹೇಳಮ್ಮ, ನಾನು ಕೊಡಿಸ್ತೇನೆ, ಮಾಡುವಂತ ಇಲ್ಲ, ಅದನ್ನು ಆಲ್ರೆಡಿ ಮಾಡ್ತಾ ಇದ್ದೀನಿ, ತೊಂದರೆ ಇಲ್ಲ, ಇದ್ರೆ ಹೇಳ್ತೀನಿ ಅಂತ ಹೇಳಿ ಹೋಯ್ತು. ಇದು ಈ ಥರದ್ದು ಸುಮಾರು ಬಂದಿದ್ದಾವೆ ಬಿಡಿ, ಸುಮಾರು ಇನ್ಸಿಡೆಂಟ್ ಇದೆ. ಇವೆರಡು ಕೇಸ್ ಸ್ಟಡೀಸ್ ನನಗೆ ಏನು ಅನ್ನಿಸ್ತು ಅಂದರೆ, ನನಗೆ ಏನಾದರೂ ಮಾಡಬೇಕು ಈ ಬಡ ಮಕ್ಕಳಿಗೆ ಅಂತ ಒಂದು, ಅದಕ್ಕೆ ಇಮಿಡಿಯೇಟಾಗಿ ಒಂದು ಮೀಟಿಂಗ್ ಕರೆದು, ಯಾಕೆಂದರೆ ಏಕಾಂಗಿಯಾಗಿ ಡಿಸಿಷನ್ ತೊಗೋಬಾರ್ದೇನು, ಅಧ್ಯಾಪಕರ ಮೀಟಿಂಗ್ ಕರೆದು ಇದೆಲ್ಲ ಅವ್ರ ಗಮನಕ್ಕೆ ತಂದಾಗ ಒಂದು ಸ್ಟೂಡೆಂಟ್ ಸಪೋರ್ಟ್ ಫಂಡ್ ಅಂತ ಕಾಲೇಜಲ್ಲಿ ಸ್ಥಾಪನೆ ಮಾಡೋಣ. ವಾಲಂಟ್ರಿ ಆಗಿ, ಯಾವುದು ಫೋರ್ಸ್ ಇಲ್ಲ, ವಾಲಂಟ್ರಿ ಆಗಿ ಯಾರು ಬೇಕಾದರೂ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆ ಹಣನ ಇಂಥ ವಿದ್ಯಾರ್ಥಿಗಳಿಗೆ, ನಿರ್ಗತಿಕರಿಗೆ, ಬಡವರಿಗೆ, ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ, ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಉಪಯೋಗಿಸೋದ ರೀತಿಯಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ಒಂದು ಮಾಡಬೇಕು ಅಂತೇಳಿ ಈ ಒಂದು ಅಕೌಂಟ್ ಓಪನ್ ಮಾಡಿ ಆ ಒಂದು ಫಂಡನ್ನು ಕೂಡ ಕಲೆಕ್ಟ್ ಆಗ್ತಾ ಇದೆ. ಈ ವಿದ್ಯಾರ್ಥಿಗಳಿಗೆಲ್ಲ ಇನ್ನು ಮುಂದೆ ಎಜುಕೇಷನ್ಗೆ ಚಿಂತೆ ಇಲ್ಲ, ಎಲ್ಲ ಆ ಫಂಡ್ ಮೂಲಕನೇ ಕೊಡ್ಬೇಕು. ಸೊ ಇದೊಂದು ಈ ಥರ ಸುಮಾರು ಹಲವಾರು ಯೋಚನೆಗಳು ಇದೆ. ನೀವು ಹೇಳಿದ್ಮೇಲೆ ನನಗೂ ಒಂದು ಅನ್ನಿಸ್ತು, ಸೊ ಬೇರೆ ಯಾವ್ದನ್ನೂ ಒಂದು ಪ್ರಮೋಟ್ ಮಾಡೋಕ್ಕಿಂತ ಈ ರೀತಿ ಇರೋದನ್ನ ನನ್ನ ವಿಡಿಯೋದಲ್ಲೂ ನಾನು ಪ್ರಮೋಟ್ ಖಂಡಿತ ಮಾಡಿ. ನನಗೆ ಇದೆಲ್ಲ ಇದೆ, ಅದು ಶೇರ್ ಮಾಡ್ತೀನಿ ನಿಮಗೆ. ಒಂದು ಇದನ್ನು ಕೂಡ ಬ್ರೋಚರ್ ಕೂಡ ಮಾಡಿದೀವಿ, ಇದನ್ನು ಕೂಡ ಶೇರ್ ಮಾಡಿ ನೀವು, ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರ್. ನಾನು ಖಂಡಿತವಾಗ್ಲೂ ಅದನ್ನ ಶೇರ್ ಮಾಡ್ತೀನಿ. ಎಷ್ಟೋ ಜನ ನಮ್ಮಂತ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥ ಮತ್ತು ಬಡ ವರ್ಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ. ಬಿಕಾಸ್ ನಾ ಆ ಕ್ವಶನ್ ನಿಮ್ಗೆ ಕೇಳ್ಬೇಕು ಅನ್ಕೊಂಡಿದ್ದೆ ಸರ್. ನಾನು ಮೊನ್ನೆ ನಿಮ್ ಸ್ಟೇಟಸ್ ಅಲ್ಲಿ ಅದನ್ನ ನೋಡಿದೆ, ಸ್ಟೇಟಸ್ ಹಾಕೊಂಡಿರೋದು ನಾನು ನೋಡಿದೆ. ಅದಕ್ಕೆ ಕ್ವಶನ್ ಕೇಳ್ಬೇಕನ್ನೋಷ್ಟಲ್ಲಿ ನೀವೇ ಅದ್ರ ಬಗ್ಗೆ ಮಾತಾಡಿದ್ರೆ ಸರ್, ತುಂಬಾ ಖುಷಿ. ಈ ತರ ನೋಡಿದಾಗ ನಮಗೂ ತುಂಬಾ ಖುಷಿ ಆಗುತ್ತೆ ಸರ್. ವಿಡಿಯೋನ ಕೊನೆಯ ಪ್ರಶ್ನೆ ಸರ್, ಹೇಳಿ. ಇಲ್ಲಿ ತನಕ ಈ ಜರ್ನಿಯಲ್ಲಿ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಯಾರಾದ್ರೂ ಸಾರಿ ಕೇಳ್ಬೇಕನ್ನೋದಿದ್ರೆ ಯಾರಿಗೆ ಸಾರಿ ಕೇಳ್ತೀರಾ ಸರ್? ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಎರಡನೇದಾಗಿ ನನ್ನ ಫ್ಯಾಮಿಲಿಗೆ, ಮೂರನೇದಾಗಿ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವೃಂದ, ಇವರೇ ನನ್ನ ಜೀವನ. ಇದರ ಜೊತೆಗೆ ನನ್ನ ಮೇಲಧಿಕಾರಿಗಳು ಮತ್ತು ನನಗೆ ಸಪೋರ್ಟ್ ಮಾಡಿದಂಥ ಹಲವಾರು ರಾಜಕಾರಣಿಗಳು ಇದ್ದಾರೆ, MLA ಗಳಿರ್ಬೋದು, CDC ಅಧ್ಯಕ್ಷರುಗಳಿರ್ಬೋದು, ಎಲ್ಲ ಕಾಲೇಜಿನಲ್ಲಿ ಒಬ್ಬರಿಬ್ಬರು ಅಂತಲ್ಲ, ಎಲ್ಲರೂ ಸಹಕಾರ ನೀಡಿದ್ದಾರೆ. ನಾನು ಮಾಡೋ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಿದೆ. ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ಒಂದು ಸಾರಿ ಕೇಳೋದು ಅಂತ ಹೇಳಿದರೆ, ನಾನು ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದರೆ, ಕೆಲಸದ ಒತ್ತಡದಲ್ಲಿ ಒಂದೊಂದು ಸಾರಿ ಸಹೋದ್ಯೋಗಿಗಳ ಮೇಲೆ ರೇಗಾಡಿಬಿಟ್ಟಿರ್ತೀನಿ. ಕೆಲಸ ಇನ್ ಟೈಮ್ ಆಗದೆ ಇದ್ದಾಗ ಬಹುಶಃ ಅದು ಯಾರನ್ನಾರು ಕೇಳಿದಾಗ ಗೊತ್ತಾಗುತ್ತೆ. ಆ ನೆಕ್ಸ್ಟ್ ಮಿನಿಟ್ ನಾನು ಇಟ್ಕೊಳ್ಳಲ್ಲ ಅದನ್ನು. ನನಗೇನಂದರೆ ಟಾರ್ಗೆಟ್ ರೀಚ್ ಆಗಬೇಕು, ಕೆಲಸ ಆಗಬೇಕು ಆಗದೆ ಇದ್ದಾಗ ಒಂದೊಂದ್ಸಾರಿ ಪ್ರೆಷರ್ ಹಾಕಿರ್ತೀನಿ. ಆವಾಗ ಅವರಿಗೆ ಸ್ವಲ್ಪ ಹರ್ಟ್ ಆಗ್ಬೋದು. ನಾನು ಉದ್ದೇಶಪೂರ್ವಕವಾಗಿ ಯಾರಿಗೂ ಹರ್ಟ್ ಮಾಡೋದಿಲ್ಲ. ಆಮೇಲೆ ಐ ಡೋಂಟ್ ಹ್ಯಾವ್ ಎನಿ ಟೈಮ್ ಟು ಹೇಟ್ ಎನಿಬಡಿ. ಐ ಲವ್ ಎವ್ರಿಬಡಿ. ಎನಿಬಡಿ ಕ್ಯಾನ್ ಹೇಟ್ ಮೀ, ಬಟ್ ಅದಕ್ಕೆ ವಾಪಸ್ ನಾನು ಯಾವಾಗಲೂ ಪ್ರೀತಿನೇ ಕೊಡ್ತೀನಿ ಎಲ್ರಿಗೂ. ನಾನು ಯಾರನ್ನು ಅದನ್ನೇನೋ ಇಟ್ಕೊಂಡು ಸಾಧನೆ ಮಾಡೋದು, ದ್ವೇಷ ಮಾಡೋದು, ಮತ್ತೊಂದು ಅದು ಇಲ್ಲವೇ ಇಲ್ಲ ನನ್ನ ಲೈಫಲ್ಲಿ. ಬಟ್ ಅನ್ಸಿದ್ದನ್ನ ನೇರವಾಗಿ ಹೇಳಿರ್ತೀನಿ. ಅದು ಕೆಲವು ಸಾರಿ ಹರ್ಟ್ ಆಗಿಬಿಡುತ್ತೆ ಅವ್ರಿಗೆ. ಆಮೇಲೆ ಪ್ರಾಂಶುಪಾಲನಾಗಿ ನಾನು ಫುಟ್ಬಾಲ್ ಅಂತ ಹೇಳಿದೆ ಒಂದು ಎಕ್ಸಾಂಪಲ್. ಇಲ್ಲಿ ಹೆಂಗೆ ಅಂದ್ರೆ, ನೀವು 100 ಸಹಾಯ ಮಾಡಿರೋ ಒಬ್ಬರಿಗೆ ಒಂದು ಮಾಡದೇ ಇದ್ರೆ ಮಾಡದೇ ಇರೋದೇ ಹೈಲೈಟ್ ಆಗುತ್ತೆ, ಮಾಡಿರೋದೆಲ್ಲ ಮರ್ತೇ ಹೋಗ್ಬಿಡುತ್ತೆ. ಹಾಗಾಗಿ ಆದಾಗ ಯಾರಿಗೂ ಆದ್ರೂ ಆ ಥರ ಹರ್ಟ್ ಆಗಿದ್ರೆ, ನಾನು ಉದ್ದೇಶಪೂರ್ವಕವಾಗಿ ಯಾರಿಗೂ ಹರ್ಟ್ ಮಾಡಿರಲ್ಲ. ನಾಟ್ ಇಂಟೆನ್ಷನಲ್, ಇಟ್ ಈಸ್ ಆಕ್ಸಿಡೆಂಟಲ್ ಆ್ಯಂಡ್ ಇನ್ ದ ಪ್ರೋಸೆಸ್ ಇಟ್ ಹ್ಯಾಪನ್ಸ್. ಅಂಥವ್ರಿಗೆ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಅವ್ರಿಗೆ ನಾನು ಸಾರಿ ಕೇಳಲಿಕ್ಕೆ ಖಂಡಿತ ಇಷ್ಟಪಡ್ತೀನಿ. ಆದರೆ ನಾನು ಉದ್ದೇಶಪೂರ್ವಕವಾಗಿ ಯಾರಿಗೂ ನಾನು ಹರ್ಟ್ ಮಾಡಿಲ್ಲ. ಆ ಕಾನ್ಷಿಯಸ್ನೆಸ್ ನನಗಿದೆ, ಯಾರಿಗೂ ನಾನು ನೋವು ಮಾಡಿಲ್ಲ. ಆದರೆ ಇನ್ ದಿ ಪ್ರೋಸೆಸ್ ಆ ಒತ್ತಡ ಹೇರಿದಾಗ, ಕೆಲಸದ ಒತ್ತಡದಲ್ಲಿ ಅದಾಗಿರ್ಬೋದು. ಒಂದು ನ್ಯಾಟ್ ಟೈಮಲ್ಲಿ ಎಲ್ಲ ಬಹುಶಃ ರಾತ್ರಿ 8 ಗಂಟೆ 10 ಗಂಟೆವರೆಗೂ ನಾವು ಕೆಲಸ ಮಾಡಿದ್ವಿ. ಕೆಲವು ಅಧ್ಯಾಪಕರು ಮಾಡಿದ್ದಾರೆ. ಸಂಡೇ ಕೂಡ ಕೆಲಸ ಮಾಡಿಸಿದ್ದೀನಿ ನಾನು. ಅದು ನಾನು ಸ್ವಂತಕ್ಕೇನು ಮಾಡಿಸಿಲ್ಲ, ಇನ್ಸ್ಟಿಟ್ಯೂಷನ್ಗೋಸ್ಕರ ನಾವು ಮಾಡಿದ್ದೀವಿ. ಅಂಥ ಸಂದರ್ಭದಲ್ಲಿ ಏನಪ್ಪ ಇಷ್ಟೊಂದು ಪ್ರೆಷರು, ನಾನು ಇದ್ದ ಕಡೆ ಕೆಲಸ ಪ್ರೆಷರೇ ಕೆಲಸ, ನಾನು ಫ್ರೀಯಾಗಿ ಬಿಡೋನಲ್ಲ ನಾನು, ಅದು ಗೊತ್ತಿರೋದೆ.
ನಾನು ಎಲ್ರಿಗೂ ಹೇಳ್ಬಿಡ್ತೀನಿ, ನಾನು ನೋಡಿ ನಾನು ಹೀಗೆ ಐ ಆಮ್ ನಾಟ್ ಈಸಿ ಗೋಯಿಂಗ್. ಕೆಲಸ ಇಷ್ಟ ಆಗಬೇಕು ಆಗ್ಬೇಕಷ್ಟೇ. ಗೆಸ್ಟ್ ಫ್ಯಾಕಲ್ಟಿಗೂ ಅಷ್ಟೇ ರಿಪೋರ್ಟ್ ಮಾಡಿಸೋದಕ್ಕೆ ಮುಂಚೆನೇ ಅವ್ರಿಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ, ಈಸಿ ಗೋಯಿಂಗ್ ಇರಲ್ಲ ಈ ಕಾಲೇಜಲ್ಲಿ, ಹಿಂಗಿದೆ, ಇದಕ್ಕೆ ಇಷ್ಟಪಟ್ಟರೆ ನೀವು ರಿಪೋರ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ರಿಪೋರ್ಟ್ ಅದರ್ ಕಾಲೇಜ್. ನಾನು ನಿಮಗೆ ಬಿಟ್ಟಿದ್ದು. ಬಟ್ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮಕ್ಳಿಗೆ ಅನ್ಯಾಯ ಮಾಡೋದು, ಕ್ಲಾಸ್ ತಗೊಳ್ಳದೇ ಇರೋದು, ಕೊಟ್ಟು ಕೆಲಸ ಮಾಡದೇ ಇರೋದು, ಇದು ಹಾಕ್ಕೊಡೋದು ಅಂತ ಖಂಡಿತವಾಗಿ ಹೇಳ್ತೀನಿ. ಇದು ಈ ರೀತಿಯಲ್ಲಿ ಆ ರೀತಿ ಯಾರಿಗಾದ್ರೂ ಆ ಥರ ಆಗಿದ್ರೆ ಅವರಿಗೆ ನಾನು ಸಾರಿ ಹೇಳಿ ಕೂಡ ಬಯಸ್ತೀನಿ. ಸರ್, ಮುಂದಿನ ವಿದ್ಯಾರ್ಥಿ ವೃಂದಕ್ಕೆ ನಿಮ್ಮ ಕಡೆಯಿಂದ ಏನಾದ್ರು ಸಜೆಷನ್ಸ್ ಕೊಡೋದಿದ್ರೆ ಏನು? ಈಗ ನಾನು ವಿದ್ಯಾರ್ಥಿಗಳಿಗೆ ಹೇಳೋದು ಇಷ್ಟೇನೆ, ಏನಾಗಿದೆ, ನಾವು ನನ್ನ ವಿದ್ಯಾರ್ಥಿ ಜೀವನ ಕಂಪೇರ್ ಮಾಡಿದಾಗ ಮೆನಿ ಟೈಮ್ ಐ ಫೀಲ್ ಜಲಸ್ ಆಫ್ ದಿ ಪ್ರೆಸೆಂಟ್ ಜನರೇಷನ್ಸ್. ಯಾಕೆ ನನಗೆ ಅಸೂಯೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು, ನಾವು ಓದಬೇಕಾದ್ರೆ ಇಷ್ಟೆಲ್ಲ ಫೆಸಿಲಿಟೀಸ್ ಇರಲಿಲ್ಲ, ಅನುಕೂಲಗಳಿರಲಿಲ್ಲ, ಇನ್ಫಾರ್ಮೇಶನ್ ಇರಲಿಲ್ಲ, ಬುಕ್ಸೇ ಇರಲಿಲ್ಲ. ಬಟ್ ಇವತ್ತು ಆಗಿಲ್ಲ. ದೇರ್ ಇಸ್ ನೋ ಡರ್ತ್ ಫಾರ್ ಇನ್ಫಾರ್ಮೇಶನ್. ಯಾವುದೇ ಫೀಲ್ಡಲ್ಲಿ, ಯಾವುದೇ ಇದರಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ಇದೆ. ಮತ್ತು ಸೋಷಿಯಲ್ ಮೀಡಿಯಾ, ವಿದ್ಯಾರ್ಥಿಗಳು ಸುಮಾರು ಸಾರಿ ಈ ಸೋಷಿಯಲ್ ಮೀಡಿಯಾನ ಒಳ್ಳೆಯದಕ್ಕೆ ಉಪಯೋಗಿಸಿ, ತಪ್ಪಿಲ್ಲ. ಬಟ್ ಅದರಲ್ಲೇ ಸಮಯ ಕಳೆಯೋದು, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್, ವಾಟ್ಸಪ್, ಅದರಲ್ಲೇ ಸಮಯ ಕಳೆಯೋದು. ಈ ಮೊಬೈಲ್ ಹಾವಳಿ ಎಷ್ಟು ಮಟ್ಟಿಗಿದೆ ಅಂದರೆ, ಹುಡುಗರು ಊಟ ಇಲ್ಲದೆ ಇದ್ರೆ ಇರ್ತಾರೆ ಖುಷಿಯಾಗಿ. ನಾನು ಈಗ ಒಂದು ಸ್ಟ್ರಾಟಜಿ ಮಾಡಿದ್ದೀನಿ ಕಾಲೇಜ್ನಲ್ಲಿ, ನೀವು ನೋಡಿ ಗೊತ್ತಿರ್ಬೋದು ನಿಮಗೆ. ಈ ಪ್ರಿನ್ಸಿಪಾಲ್ರು ಕರಿತಾ ಇದ್ದಾರೆ ಅಂದರೆ ಅವ್ರ ಮೊಬೈಲ್ನ ಬೇರೆಯವ್ರಿಗೆ ಕೊಟ್ಟು ಬಂದಿರ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಮೊದಲು ಏನು ಮಾಡ್ತಿದ್ದೆ, ನಾನು ID ಕಾರ್ಡ್ ಸೀಸ್ ಮಾಡ್ತಿದ್ದೆ. ID ಕಾರ್ಡ್ ಸೀಸ್ ಮಾಡಿದ್ರೆ ಅವ್ರು ಬರೋಕ್ಕೆ ID ಕಾರ್ಡ್ ತಗೊಂಡೋಗಿ ವಾಪಸ್ ಬರ್ತಾನೆ ಇರಲಿಲ್ಲ, ಇನ್ನೊಂದು ತಗೊಳ್ಳೋರು ಡೂಪ್ಲಿಕೇಟ್ ಕೊಟ್ಟು. ಅದಕ್ಕೆ ಏನು ಮಾಡಿದೆ, ಈಗ ಮೊಬೈಲ್ ಸೀಸ್ ಮಾಡ್ತೀನಿ ನಾನು. ಯಾರಾದರೂ ಇದು ಮಾಡಿದ್ರು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಮೊಬೈಲ್ ಸೀಸ್ ಮಾಡಿದ್ರೆ ಚಡಪಡಿಸಿ ಬಿಡ್ತಾರೆ. ಅವರು ಊಟ ಇಲ್ಲದೆ ಇದ್ರೆ ಇರ್ತಾರೆ, ತಂದೆ ತಾಯಿ ಇಲ್ಲದೆ ಇದ್ರೆ ಇರ್ತಾರೆ, ಯಾರು ಇಲ್ದಿರು ಇರ್ತಾರೆ. ಮೊಬೈಲ್ ಇಲ್ಲದೆ ಇದ್ರೆ ಅವ್ರಿಗೆ ಜೀವನ ಒಂದು ದಿವಸ ಕಳೆಯೋಕ್ಕೆ ಸಾಧ್ಯವೇ ಆಗಲ್ಲ, ಹುಚ್ಚರಾದಂಗೆ ಆಗ್ಬಿಡ್ತಾರೆ. ಇದು ಬಿಟ್ಬಿಡಿ ಇದನ್ನು. ಇದೆಲ್ಲ ಫೆಸಿಲಿಟಿ, ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ಏನಿದೆ, ಇದೆಲ್ಲ ಬೇಕು ನಿಜ. ಅದನ್ನು ಪಾಸಿಟಿವ್ ಆಗಿ ಉಪಯೋಗಿಸಿ, ಒಳ್ಳೇದಕ್ಕೆ ಉಪಯೋಗಿಸಿ, ಅಕಾಡೆಮಿಕ್ ಇದಕ್ಕೋಸ್ಕರ ಉಪಯೋಗಿಸಿ. ಎಲ್ಲ ಬರೀ ಎಂಟರ್ಟೈನ್ಮೆಂಟೇ ಜೀವನ ಆಗಿಬಿಟ್ರೆ ನಿಮ್ಮ ಸಾಧನೆ ಏನಿದೆ ಜೀವನದಲ್ಲಿ? ನಿಮ್ಮ ನಾಲೆಡ್ಜ್ ಅಕ್ವೈರ್ ಮಾಡ್ಕೊಳ್ಳೋದು ಹೇಗೆ? ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ಯಾವಾಗ ವೆನ್ ಯು ಯೂಸ್ ದಿಸ್ ಟೈಮ್ ಪ್ರಾಪರ್ಲಿ. ಈ ಸಾಧನೆ ಏನ್ ಬೇಕಾದ್ರೂ ಮಾಡ್ಬೋದು. ಬೆಳೀತಾ ಬೆಳೀತಾ ವಯಸ್ಸಾದಂಗೆ ಲರ್ನಿಂಗ್ ಸ್ಪೀಡು ಕಡಿಮೆ ಆಗ್ತಾ ಹೋಗುತ್ತೆ. ಯಂಗ್ ಏಜಲ್ಲಿ ಏನೇನು ಮಾಡಬೇಕು, ಏನೇನು ಕಲಿಬೇಕು ಅದೆಲ್ಲ ಕಲ್ತ್ಬಿಡಿ. ಜೀವನ ಅನುಭವಿಸೋದು ಬೇಕಾದಷ್ಟು ಇರುತ್ತೆ ಮುಂದೆ. ಬಟ್ ಅದಕ್ಕೆ ನಾನು ಹೇಳೋದು, ಈ ಕಾಲೇಜು ಕಷ್ಟಪಟ್ಟರೆ ಮುಕ್ಕಾಲೇಜು ಚೆನ್ನಾಗಿರ್ಬೋದು. ನಾನು ಹೇಳ್ತಿರ್ತೀನಿ ನಮ್ಮ ವಿದ್ಯಾರ್ಥಿಗಳು ಯಾವಾಗಲೂ, ಕಾಲೇಜು ಅಂದ್ರೆ ಏನಪ್ಪ, ಒಂದು ಕಾಲೇಜ್ ಅಂದ್ರೆ 1/4 ಆಫ್ ಅವರ್ ಏಜ್. ಒಂದು ಸಕ್ಸಸ್ಫುಲ್ ಏಜ್ ಅಂತ ಹೇಳಿದ್ರೆ ಒಂದು 90 years ಅಂತ ತಗೊಂಡ್ರು ಕೂಡ 1/3 ಆಫ್ ಏಜ್ ಅಂದ್ರೆ ಒಂದು 23 ವರ್ಷ. 23 ವರ್ಷ ನೀನು ಕಷ್ಟಪಟ್ಬಿಟ್ರೆ ಇನ್ನು ಮುಕ್ಕಾಲು ಏಜು ನೀನು ಸುಖವಾಗಿರ್ಬೋದಲ್ಲ. ಆರ್ ಎಲ್ಸ್ ಯು ಎಂಜಾಯ್ ದಿಸ್ 1/4 ಆಫ್ ಯುವರ್ ಲೈಫ್ ಇನ್ ದಿ ಕಾಲೇಜಲ್ಲಿ. ಕಷ್ಟ ಎಂಜಾಯ್ ಮಾಡಿದ್ರೆ ಇನ್ನು ಮುಕ್ಕಾಲೇಜು ನರಕ ಅನುಭವಿಸ್ಬೇಕಾಗುತ್ತೆ ಲೈಫಲ್ಲಿ. ಇದು ಹೌದಾ ಅಲ್ವಾ? ಕರೆಕ್ಟ್ ಸರ್. ಇಟ್ ಈಸ್ ವೆರಿ ಸಿಂಪಲ್, ಆಸ್ ಸಿಂಪಲ್ ಆಸ್ ದಟ್. ಇದು ಯಾವ ಥಿಯರಿ ಇಲ್ಲ, ಯಾವ ಇದೇನಿಲ್ಲ, ಸಿಂಪಲ್ ಕ್ಯಾಲ್ಕುಲೇಷನ್. ಹಾಗಾಗಿ ಕಾಲೇಜ್ ಜೀವನದಲ್ಲಿ ಕರೆಕ್ಟಾಗಿ ನಾವು ಶಿಸ್ತುಬದ್ಧ ಜೀವನ ನಡೆಸಿ ನಮ್ಮ ಜೀವನವನ್ನು ರೂಪಿಸ್ಕೊಂಡ್ರೆ ಇನ್ನು ಮುಕ್ಕಾಲು ಏಜು ಕೂಡ ನಾವು ಕಾಲೇಜಿಂದ ಆಚೆ ಬಂದ ಮೇಲೆ ಮುಕ್ಕಾಲು ಏಜು ಉಳಿದಿರುತ್ತೆ. ಆ ಮುಕ್ಕಾಲು ಏಜು ನಾವು ಜೀವನ ಆರಾಮಾಗಿ ಬಹಳ ಸ್ವಾರಸ್ಯಕರವಾಗಿ ಅರ್ಥಪೂರ್ಣವಾಗಿ ಒಂಥರ ಸಮಾಜಕ್ಕೆ ಒಂದು ಕೊಡುಗೆ ನೀಡೋ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ನಡೆಸ್ಬೋದು ಅಂತ ಅನಿಸುತ್ತೆ. ವೀಕ್ಷಕರೇ, ಇಲ್ಲಿ ತನಕ ನೋಡಿದ್ರಲ್ಲ ನಮ್ಮ ಜೊತೆ ಸುದೀರ್ಘವಾಗಿ 1 ಗಂಟೆ ಆಯ್ತು ಅನ್ಕೊಂತೀವಿ ನಾವು ಮಾತಾಡ್ತಾ. ನಾನು ಸರ್ ಮಾತನ್ನ ಕೇಳ್ತಾ ನಾನು ಬೇರೆ ಇಂಟರ್ವ್ಯೂಗಳಲ್ಲಿ ಬೇರೆ ಪಾಡ್ಕಾಸ್ಟ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಹಂಗೆ ಸರ್ ಹಿಂಗೆ ಅಂತ ಕ್ವಶನ್ಸ್ನೆಲ್ಲ ಕೇಳ್ತಾ ಇರ್ತೀನಿ. ಬಟ್ ಇಲ್ಲಿ ಸರ್ ನಾನು ಯಾವುದೇ ರೀತಿ ಕ್ವಶನ್ ಕೇಳಕ್ಕೆ ಸರ್ ನನಗೆ ಆಪ್ಷನ್ನೇ ಕೊಡಲಿಲ್ಲ. ಅವರವರೇ ಕಂಟಿನ್ಯೂ ಆಗಿ ಇದಾದ್ಮೇಲೆ ಇದು ನೀಟಾಗಿ ಎಲ್ಲವನ್ನು ಅವರ ಜೀವನವನ್ನೇ ನಮ್ಮ ಮುಂದೆ ತೆರೆದಿಟ್ರು. ಇವತ್ತು ಅವರ ವೈಯಕ್ತಿಕ ಜೀವನ ಆಗಿರ್ಬೋದು, ಅವರ ಪುಸ್ತಕಗಳ ಬರವಣಿಗೆಯ ಬಗ್ಗೆ ಆಗಿರ್ಬೋದು, ಅವು ಟೆಕ್ಸ್ಟ್ ಬುಕ್ ಯಾವ ತರ ಆದ್ವು ಅನ್ನೋದಾಗಿರ್ಬೋದು, ಅವರ ಒಂದು ಜರ್ನಿ ಎಲ್ಲಿಂದ ಶುರು ಮಾಡಿದ್ರು ಅನ್ನೋದಾಗಿರ್ಬೋದು, ಪ್ರತಿಯೊಂದನ್ನು ನಮ್ಮ ಮುಂದೆ ಹೇಳ್ಕೊಟ್ರು. ಅದರಲ್ಲಿ ನಿಮ್ಗೆ ಯಾವ್ದು ಇನ್ಸ್ಪೈರ್ ಅನ್ಸುತ್ತೆ, ನಿಮ್ಗೆ ಯಾವ್ದು ನಾಲೆಜ್ಫುಲ್ ಅನ್ಸುತ್ತೆ ಅದನ್ನ ನೀವು ತಗೊಳ್ಳಿ. ಉಳಿದಿರೋದು ಬೇಡ ಅನ್ಸುತ್ತೆ ನಮ್ಗೆ ತೆಗೆದಿಡಿ ಅದನ್ನ. ಬಟ್ ಈ ವಿಡಿಯೋ ನಾನು ಅನ್ಕೊಂಡಿದ್ದೀನಿ ಎಲ್ಲೂ ತೆಗೆದಿಡುವಂತ ವಿಡಿಯೋ ಆಗಲ್ಲ. ಇದು ಯಾವ್ದೋ ಕ್ಲಿಪ್ನ ನೀವು ತೆಗೆದ್ಬಿಟ್ಟು ನಾನು ನೆಕ್ಸ್ಟ್ ಓಡಿಸಿ ನೋಡ್ತೀನಿ ಅಥವಾ 10 seconds ಮುಂದಕ್ಕೆ ಮಾಡಿ ನೋಡ್ತೀನಿ ಅನ್ನೋದಿಲ್ಲ. ತುಂಬಾ ರೋಚಕವಾಗಿ ತುಂಬಾ ಚೆನ್ನಾಗಿ ಅವರ ಜೀವನವನ್ನು ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಸೊ ಮತ್ತೆ ನಾನು ಮುಂದಿನ ವಾರದಲ್ಲಿ ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ನಮಸ್ಕಾರ.